ನನ್ನಿಂದ ಆಗುವಷ್ಟು ನಾನು ಏನು ಸಾಧ್ಯವಾಗುತ್ತೋ ಅದನ್ನ ನಾನು ಕೊಡಕ್ಕೆ ನನ್ನ ದಾಹ. ಆಯ್ತಾ? ನೀವ್ ಆತ್ಮ ಸಮರ್ಪಣೆ ಮಾಡ್ಕೊಂಡು ನಿಮ್ಮನ್ನ ನೀವ್ ಕೊಟ್ಕೋತೀರೋ, ವಸ್ತುತಃ ಏನಾದ್ರೂ ಒಂದು ಕದಲಿ ಫಲನೋ, ನಾರಿಕೇಲ ಫಲನೋ, ಅಥವಾ ಎಲಡಿಕೆ ತಾಂಬೂಲವೋ, ಅಥವಾ ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತಃ ಪ್ರಯಚ್ಛತಿ ಅಂತಾನೋ, ಏನನ್ ಕೊಡ್ತೀರೋ ಏನನ್ನಾದ್ರೂ ಕೊಡಿ. ಭಗವಂತನಲ್ಲಿ ಕೊಡೋದ್ರಲ್ಲಿ ನಿಮ್ಗೆ ಒಂದು ಆಸಕ್ತಿ, ಭಗವಂತನಿಗೆ ನಾನು ಕೊಡೋದ್ರಿಂದ ಒಂದು ಪರಮಾತ್ಮನಿಗೆ ಅನ್ನೋದಿಲ್ಲ. நான் அவர் கற்பூரத்தை ஏத்தினா அவனுக்கு அது ஒரு ದೀಪಮಾ. ಸಪ್ತ ಸಾಗರಗಳನ್ನೇ ತನ್ನ ಬಸರಲ್ಲಿ ಇಟ್ಕೊಂಡಿದ್ದಾನೆ. ಇಡೀ 14 ಲೋಕಗಳನ್ನು ಉಂಡು ಮಿಳಿದವನಂತ ಹೇಳ್ತಾರೆ ಆಳ್ವರುಗಳು ಅಲ್ವಾ. 14 ಲೋಕಗಳನ್ನ ಕಟ್ಟಿ ಕಾಪಾಡುವಂತಹ ದೇವತೆಗಳೆಲ್ಲ ಇವನ್ ತುಪ್ಪಿನ ಎಚ್ಚಿಲಂತ ಹೇಳ್ತಾರೆ ಆಳ್ವಾರುಗಳು. அப்படி இருக்குச்சு அவனுக்கு ஏதாவது கொடுக்க முடியுமா? சர்வசக்தனான பரமாத்மாவுக்கு ஏதாவது கொடுக்க முடியுமா ಅನ್ನೋದೇ ಅಲ್ವಾ. ஆனாலும் நான் பரமாத்மாவுக்கே ஒண்ணு தரேன், ஏதாவது ஒரு தருணம் அவனுக்கு ஏதாவது நான் கொடுக்கணும் ಅನ್ನೋ ಒಂದು ಆಸೆ ನಿಮ್ಮಲ್ಲಿ, ಉದ್ವೇಗ, ಆಸೆಯಿಂದ ಬರುವಂತಹ ಒಂದು ಅರ್ಪಣೆ. ಆಯ್ತಾ? ಲೆಟ್ ಇಟ್ ಬಿ ಇವನ್ ಅಗರ್ಕೆ ಹುಲ್ಲು, ಒಂದು ಉದ್ಧರಣಿ ತೀರ್ಥ, ಲೆಟ್ ಇಟ್ ಬಿ ಎನಿಥಿಂಗ್. ಏನು ಬೇಕಾದ್ರೂ ಕೊಡ್ಬೋದು ಪರಮಾತ್ಮನಿಗೆ ಅಲ್ವಾ. ಸರ್ವಶಕ್ತರಾದಂತಹ ಪರಮಾತ್ಮನು ಏನನ್ ಬೇಕಾದ್ರೂ ತನ್ನಲ್ಲಿ ತಗೊಳಕ್ಕೆ, ಸ್ವೀಕಾರ ಮಾಡಕ್ಕೆ ಸಿದ್ಧನಾಗಿದ್ದಾನೆ. ನನ್ನ ಮಗು ನನ್ನ ಕಡೆ ತಿರುಗಿ ನೋಡ್ತಲ್ಲ ಅನ್ನೋದೇ ಅವನಿಗೆ ಹೊರತು ಪೊರುಳನ್ನ ಅವನ್ ಪಾಕವೇ ಮಾಟ. ನೀವೇನ್ ಕೊಟ್ಟಿದ್ದೀರಾ ಅಂತ ನೋಡಲ್ಲ, ಏನ್ ಕ್ವಾಲಿಟಿ ಅಂತ ನೋಡಲ್ಲ, ಅದರ ದರ್ಜೆ ಏನು ಅಂತ ನೋಡಲ್ಲ, ಏನನ್ನೂ ನೋಡಲ್ಲ. ಕೊಡುವ ಮನಸ್ಸನ್ನ ಮಾತ್ರ ನೋಡ್ತಾನೆ. ಕೊಡುವಿಕೆ ಅನ್ನೋದಿದೆಯಲ್ಲ, ಅದೇ அர்ச்சனா பக்தி அல்வா. ஒரு குழந்தை அம்மா மடியில இருக்கும்போது அந்த அம்மா தயிர் சாதம் ஊட்டின்னு இருப்பா. ತನ್ನ ಎಡಗೈ ಬಲಗೈ ಎಲ್ಲ ಹಾಕೊಂಡು ಪಿಚಿ ಪಿಚಾ ಮಾಡುತ್ತೆ ಆ ಮೊಸರನ್ನವನ್ನ. ಮಾಡ್ಬಿಟ್ಟು ಅಮ್ಮ ನೀವು ಸಾಪಿಡು ಅಂತ ಎಡಗೈ ಬಲಗೈಯಲ್ಲಿ ಆ ತಾಯಿ ಕೆನ್ನೆಗೆ ಅದ್ ಮೆತ್ತುತ್ತೆ ಅಲ್ವಾ. ಪಂಚಭಕ್ಷ ಪರಮಾನ್ನ ಅಲ್ಲಿ ಒಳಗಡೆ ಇದ್ರು ಆ ತಾಯಿ ಕೆನ್ನೆಗ್ ಮೆತ್ತು ಆ ತುಟಿಗೆ ಆ ಹಣ್ಣದಗಳಿದೆಯಲ್ಲ, ಹಿಂಗ ಅನ್ಕೊಂಡು ಅವಳು ತಿಂತಾಳೆ. ಕುழந்தை ನೀವು ಸಾಪಿಡ ಕಿರಿಯನ್ನೇ ಸಾಪಿಡ್ರೆ ಅಂತ ಹೇಳಿ ಅದನ್ನ ಚೆಪ್ಕೊಂಡು ಅವಳು ತಿಂತಾಳೆ. ಅದು ಪರಮ ಭೋಗ್ಯವಾಗಿರುತ್ತೆ. அப்படி பெருமாள் மடியில படுத்துண்ட சிசுகள் நாமெல்லாம். பெருமாள் தான் நமக்கு தாயார். நம்மளால முடிஞ்சது இதோ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರ್ ಅಂತೆ ಕಾಣಿರು ಅಲ್ವಾ. ಆ ರೀತಿ ಕೊಡಕ್ಕೇನಿದೆ ನಮ್ಮ ಹತ್ರ ಹೇಳ್ಬೇಕು ಅಂದ್ರೆ. சர்வசக்தத்துவ எல்லாம் அவன் போட்ட பிச்சை. இது ஓ சொத்து ஏ சொத்து அப்படி எல்லாம் பங்கு வச்சுண்டு நம்ம இருக்கோமே தவிர குடுக்கறதுக்கு அப்படி ஒண்ணு கிடையாது. ಸರ್ವಶಕ್ತನಾದ ಭಗವಂತನಿಗೆ ಕೊಡಕ್ಕೇನು ಇಲ್ಲ ನಮ್ಮಲ್ಲಿ. ಆದ್ರೂ ಕೊಡಬೇಕು அப்படி ஒரு நல்ல எண்ணத்தோட ஏதோ ஒரு பிறந்த நாள் ಪಂಡಿಗೆ, ಇವತ್ತು ಒಳ್ಳೆ ದಿನ, ಟುಡೇ ಇಸ್ ಅನ್ ಆಸ್ಪಿಷಿಯಸ್ ಡೇ, ಶ್ರಾವಣ ಮಾಸದಲ್ಲಿ ತಂಬಿಟ್ಟು ದೀಪ, ಆಡಿ வெள்ளிக்கிழமை ತಂಬಿಟ್ಟು ದೀಪ, கோகுலாஷ்டமியில 26 பக்ஷணங்கள் இல்லையா. அப்படியே பானகா கோசுமரி, சித்திரை மாசத்தில் ராமனுக்கு, ಹನುಮಂತ ಜಯಂತಿ ಅದೇನೋ ಒಂದು ಭಕ್ಷಣ. ಆ ರೀತಿ ಪ್ರತಿ ಒಂದಕ್ಕೂ ಏನೋ ಒಂದು ಡೇ ಟು ಡೇ ಎಲ್ಲ ಇಟ್ಟು ನಾವು ஆச்சரிச்சது ಏನಕ್ಕೆ ಅಂದ್ರೆ நம்மளால முடிஞ்சது பெருமாளுக்கு கொடுக்கணும்ங்கிற அந்த ஆசை நமக்குள்ள வரணும். ಖಂಡಿತ ಭಗವಂತ ಸ್ವೀಕರಿಸ್ತಾನೆ, ಇಲ್ಲ ಅನ್ಕೋಬೇಡಿ ಅಲ್ವಾ. ಅದೊಂದ್ ಚಿಕ್ಕ ಕತೆ ಗೊತ್ತಲ್ವಾ. ಇಷ್ಟು ಪ್ರಸಾದ ಇಡ್ತೀರಾ ಭಗವಂತನಿಗೆ, ಅವನೇನು ಮುಟ್ಟು ಕೂಡ ನೋಡಲ್ಲ, ಆದ್ರೂ ಇಡ್ತೀರಲ್ಲ ಅಂತ ಹೇಳಿದಾಗ ಒಂದು ಋಷಿ ಶಿಷ್ಯರನ್ ಕರೆದು, இதோ இந்த பிரிண்ட் இருக்கு, இதுல ஸ்லோகம் முத்தா இருக்கு, 2 வரி ಶ್ಲೋಕಂ, போய் மனப்பாடம் பண்ணிட்டு வந்துಡು ಅಂತ ಹೇಳ್ತಾರೆ. ಸರಿ, ಅವನು ಕೂತ್ಕೊಂಡ, ವೆರಿ ಇಂಟೆಲಿಜೆಂಟ್ ಫೆಲೋ. 10 ನಿಮಿಷದಲ್ಲಿ ಬಂದೇ ಬಿಡ್ತು ಅವನಿಗೆ 2 ಲೈನ್ ಶ್ಲೋಕ. ಸರಿ, ಬಂದ ಗುರುಗಳ ಹತ್ರ. ಗುರುಗಳೇ ಎಲ್ಲ ಚೆನ್ನಾಗ್ ಮನಪಾಡಮ ನಟ್ರು பண்ணிட்டு வந்துட்டೆ. ಸರಿ, அந்த ಪ್ರಿಂಟ್ ಔಟ್ ಕೊಡು ಅಂದ್ರು. ಕೊಟ್ಟ ಅವನು. ಹೇಳು ಶ್ಲೋಕ ಹೇಳ್ದ. ಮುಚ್ಚಿಟ್ಬಿಟ್ಟು ಹೇಳ್ದ. ಸರಿ, ತೆಗೆದ್ರು ಅವರು. ತೆಗೆದ್ಬಿಟ್ಟು, ನೀ ಹೇಳಿದ್ಮೇಲೂ ಇಲ್ಲೇ ಇದೆ
ஸ்லோகங்களோ வந்துரும். ஐயோ! நான் மனப்பாடம் பண்ணிண்டேன். அதனால தான் என் மனசுக்குள்ள அது பதிஞ்சு விடுது. உன் மனசுக்குள்ள பதிஞ்சது இங்கேயும் இன்னும் பதிஞ்சே இருக்கே! இங்க அவிழ்ஞ்சு போகணுமே வந்துரும். அது எப்படி அவிழும் சுவாமி? அது ஒரு பிசிக்கல் மோட்ல இருக்கு. நான் அதனுடைய சாராம்சத்த தானே நான் பருகினேன். அப்படிதான் பெருமாள் நீ பிசிக்கலா கொடுக்கக்கூடிய எப்பேற்பட்ட பிரசாதமா இருந்தாலும், அதுக்கு தன்னுடைய சக்திய குடுத்துடுவாரு. தோஷத்த போக்கிடுவாரு. நிவிருத்தி பண்ணிடுவாரு. விஷமா இருந்தாலும் அமிர்தமாக்கி விடுறாரு. ಅದನ್ನುಡಿಯ ಇದು ಏನು ಸಾರಾಂಶವನ್ನ ತಾನು ತಗೋತಾರೆ. ಆ ಫಿಸಿಕಲ್ ಮೆಟಾಫರ್‌ನ ಹಂಗೆ ಬಿಡ್ತಾರೆ. ಆ ರೀತಿ அப்படி ಕೊಳ್ಳಣಮೇ ವಿನ ಈಗ ನೀನ್ ಬಯಾಟ್ ಮಾಡಿದಿಯಲ್ಲ, ಮಾಡಿದ್ಮೇಲೆ ಇಲ್ಲಿ ಪ್ರಿಂಟ್ ಔಟ್ ಇರ್ಕೂಡ್ದು ತಾನೆ. ಆದ್ರೂ ಏನಕ್ಕಿದೆ? தட் இஸ் ஹவ் இப்படிதான் கொள்ளணும். என்னால முடிஞ்சத நம்ப பெருமாளுக்கு குடுத்து, சந்தோஷம் பட்டு, ஆராதிச்சு, அர்ச்சனை பண்ணி, பூஜை பண்ணணுமே வினஹ, உனக்கு குடுக்கறதுக்கு என்னால எண்ணுமே இல்ல அப்படி நம்ம கை ஆட்டவே கூடாது. பெருமாள்றையும் நம்ம ஆத்த குழந்தையா தான் நம்ம பார்க்கணும் இல்லையா? நான் பட்டினி போடுறேன், பெருಮಾளுக்கு ಪಟ್ಟಿಣಿ போடுறேன் ಅಂತ ನಾನು ಉಪವಾಸ ಕೆಡವಬಾರ್ದು. ನಾನ್ ಹೆಂಗ್ ನನ್ನನ್ ಕೆಡವ್ಕೋಬಾರ್ದೋ, பகவந்தனுக்கும் ನಾವು ಉಪವಾಸವನ್ನ ಕೆಡವಬಾರ್ದು ಅನ್ನೋ ஒரு நல்ல எண்ணம் நமக்கு வரணும். சர்வேஸ்வரனான பகவந்தನಲ್ಲಿ ಈ ರೀತಿಯಾದ ஒரு பிரக்ஞையா ஆமா அப்படிதான். கேட்கறதுக்கே பைத்தியமா இருக்கும். ஆனா அந்த பைத்தியம் நமக்கு நல்ல பைத்தியம் இல்லையா? பிச்சையாட்டா இருக்கும். ஆனா அந்த பிச்சை நமக்கு நல்ல பிச்சை இல்லையா? ವಿದುರಾದಿಗಳೆಲ್ಲ ಅದನ್ನೇ ಅಲ್ವಾ ಮಾಡಿದ್ದು. ವಿದುರ ತಡವಿ ತಡವಿ ಪಾಕறான் ಮಣೆಗೆ. ಇದೇನು ಕೃಷ್ಣ ನಿಂತೇ ಇದ್ದಾನೆ, ಕುಂತಿ ನೋಡ್ತಾನೆ ಇದ್ದಾಳೆ. ಮುರುಕ್ಲು ಒಂದೇ ಒಂದು ಮಣೆ ಅಷ್ಟೇ ಅವನ ಹತ್ರ ಇರೋದು, ಪದ್ಮಾಸನ. ಅದನ್ನ ಹಿಡ್ಕೊಂಡು ಹಿಂಗೆ ಆಮೆ ಆಸನ, ಕೂರ್ಮಾಸನ தடவி 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 பார்த்துட்டு இருக்கான். இன்னும் மணைய போடுற பாடே இல்ல. கிருஷ்ணன் வாசல்ல நிக்கிறான் இல்லையா? இது என்ன விதுரா, இருக்கிற ஒரே ஒரு மணி இவ்வளவு தடவறியே, எங்கேயாவது ஒரு குண்டூசி இருக்கா? எங்கேயாவது ஒரு முளை குத்துமா கண்ணன் திருமேனிக்கு? ಅಂತ ஏன் இவ்வளவு தடவி பாக்குற? இப்பதான் போட்டானே ஒரு பொய்யாசனத்தை துரியோதனன் இல்லையா? 100 அடி கீழே வெட்டினான். மேல ஒரு பொய் சிம்ஹாசனம் தங்கமயமா இருந்தது, போட்டான். அவன் நினைச்சா கண்ணன் உட்கார்ந்துண்டா 100 அடிக்கு 100 அடி கீழே போறான். அப்ப நான் மண்ணால அவனை மூடி ಮುಡಿಚುಡ್ಲ ಕಣ್ಣನೆ. ಯಾಕಂದ್ರೆ ಹೋಗಿದ್ದು ದ್ಯೂತ ಸಂಗ್ರಾಮ. ದ್ಯೂತನಾಗಿ ಐವರಕ್ಕ ತೂದು ಪೋನ ಅಂತ ಆಳ್ವಾರ್ ಹೇಳ್ತಾರಲ್ಲ, ಆ ರೀತಿ 5 ಗ್ರಾಮವಾದ್ರೂ ಕೊಡಿ, 5 ಮನೆಯಾದ್ರೂ ಕೊಡಿ, ಅವರು ನಿಮ್ ದಾಯಾದಿಗಳೇ ಅಲ್ವಾ, ನಿಮ್ಮ ಚಿಕ್ಕಪ್ಪನ ಮಕ್ಕಳೇ ಅಲ್ವಾ, ಏನು ನಿಮ್ಮ ತಲೆ ಮೇಲೆ ಕಾರ ಹರಿದಿದಾರ ಅವರು. ಅವ್ರಿಗೇನ್ ಅತಿ ಆಸೆ ಇಲ್ಲ, ಅವ್ರನ್ನ ಬಾಳಕ್ಕೆ ಒಂದು ಜಾಗ ಕೊಡಿ ಅಂತ ಹೋಗಿದ್ದು ತಪ್ಪ அல்வா? நீ எப்போ என்னை முடிக்கிற அப்படி நீ நிச்சயம் பண்ணியோ, உன்னுடைய முடிவு காலம் நேர்ந்தது துரியோதனா. நீ பண்ண ಅಕ್ರಮತೆ ವರೆக்கும் நான் ಸಹಿச்சுட்டு இருந்தேன். ದ್ರೌಪದಿ ವಸ್ತ್ರಾಪಹರಣ ಮಾಡಿದ್ರು ಅದೇ ಸಮಯದಲ್ಲೂ ನಾನ್ ನಿನ್ನ ಅಕ್ರಮಗಳನ್ನ ಸಹಿಸ್ತಾ ಇದ್ದೆ. ಆದ್ರೆ என்னையே நீ 100 அடி தள்ள பார்த்தா இல்லையா? இனி நீ வாழ்க்கையில எழுந்திருக்கவே மாட்ட. அந்த அடிக்கு நீ போயாச்சுன்னு தான் கண்ணன் சொல்லி வந்துட்டான் ಅಲ್ವಾ? ಕೂತ ಗರಗರ ಗರಗರ ಅಂತು ಅಲ್ವಾ? ಮೇಲ್ಕುಡಿ ಮಾಮನು ಅದನ್ನ ಹೇಳ್ತಾರೆ. ಯಶೋದೆ போட்ட வெண்ணெய், கோபிக்கு ಹೇಳ್ಕಿಟ್ಟ திருடின வெண்ணெய், மொத்த நந்த கிராமத்து இருக்கிற வெண்ணெய் எல்லாம் இவன் வயித்துக்குள்ளே இருக்கு. அவன் பொய் சிம்மாசனம் போட்டாலும் அசலி சிம்மாசனத்தை போட்டாலும் என்ன ஆகும்? அந்த திருமேனி உட்கார்ந்த அந்த ஒரு ಏನು ರಭಸಕ್ಕೆ ಕರಕರ ಕರಕರ ಅಂತೂ 100 ಅಡಿ ಕೆಳಗಡೆ ಹೋಯ್ತು ಸಿಂಹಾಸನ. ಬಿದ್ದ ಕಣ್ಣನ್ನು ಬಿಳಿದುಟ ಅಂತ ಅತಿರಥ ಮಹಾಶಯರು ಕರ್ಣ, ಈ ಯಾರು ಅಶ್ವತ್ಥಾಮ, ನಂತರ ಶಕುನಿ, ದುಶಾಸನ, ದುರ್ಯೋಧನ ಇವರೆಲ್ಲ ನೋಡ್ತಾ ಇದ್ರೆ நமக்கே தெரியும். காஞ்சிபுரத்துல கிட்டத்தட்ட 23 அடி அளவுக்கு பாண்டவ தூதர் இருக்கார். திருப்பாடகம் பார்த்திருக்கீங்க இல்லையா? ನೋಡಿದೀರಲ್ವಾ திருப்பாடகம்? ஒரு கை அபயம் வச்சுண்டு, ஒரு கை வரதஹஸ்தம் வச்சுண்டு, 2 புஜங்களோட அன்னைக்கு துரியோதனருக்கு எப்படி காட்சி கொடுத்தாரோ அதே ஒரு திருமேனியோட இன்னைக்கு ಕೂಡ திருப்பாடகத்துல இருக்காரு அவரு ಅಲ್ವಾ? ಆ ರೀತಿ ಉದ್ದಕ್ಕೆ ಬೆಳೆದು ನಿಂತಿರೋದಲ್ಲ, ಬೆಳೆದು ನಿಂತಿದ್ರೆ ಅದು ತ್ರಿವಿಕ್ರಮ, ಬೆಳೆದು ಕೂತ. அதனால்தான்
திரிவிக்ரமன் கிடையாது. திருப்பாடகம். நீரகத்தாய் உச்சி மேலாய் பாடகத்தாய் தென் தெக்காவில் தென் வெக்காவில் பேரகத்தாய் கார்வானத்தாய் கழ்வா நிலா திங்கள் துண்டத்தாய். ஒரே வரியில அத்தனை திவ்யதேசமும் பாடிடுறார் திருமங்கை ஆழ்வார். ಅದು ಪೋಲೆ ಬೆಳೆದು ನಿಂತು ಬಿಟ್ಟು ಹೇಳ್ಬಿಟ್ಟು ಬೆಳೆದು ಕೂತು ಹೇಳ್ಬಿಟ್ಟು ಬಂದ ದುರ್ಯೋಧನ, ನಿನ್ನ ಪರ್ಯಾವಸಾನ ಕಾಲ ಸಮೀಪಿಸ್ತು. ಇಟ್ ಇಸ್ ಅ ಹೈ ಟೈಮ್ ಫಾರ್ ಯು ಟು ಸರ್ವೈವ್ ಎನಿಮೋರ್ ಅಂತ. ಈಗ ವಿದುರನ್ ಮನೆಗೆ ಬಂದಿದ್ದಾನೆ. அந்த சிம்மாசனத்துக்கு இந்த மாதிரி ஒரு பெரிய விஸ்வரூபத்தையே காண்பிச்சா. அது யாருக்கு? துரியோதனனுக்கு. நான் ஏதாவது போய் ಸಿಂಹಾಸನವಾ எங்கேயாவது ஒரு ಚಿಕ್ಕ ಒಂದು ಮುಳ್ಳು ಶಿಬಿರ ಎಲ್ಲಾದ್ರೂ ಅವನ ತಿರುಮೇನಿಗೆ ತರ್ಚಿದ್ರು ಮಹಾಪರಾಧ ಆಗತ್ತೆ ಅಲ್ವಾ ಅನ್ನೋ ಒಂದು ಜ್ಞಾನ ಯಾರಿಗೆ? ವಿದುರನಿಗೆ. ಇದನ್ನು ಪಿತ್ತಲ வைத்தியம அப்பேற்பட்ட 100 அடியும் தாண்டி வந்தவன் கண்ணன். அவனால கண்டுபிடிக்க முடியாத போட்டிருக்கிற சிம்ஹாசனத்துல தோஷம் இருக்கா இல்லையான்ட்டும் அதை நாம போய் தடவி பார்க்கணுமா? அதுதான் பக்தியினுடைய பராகாஷ்டத்தை. இஃப் யூ ஹேவ் டு கிவ் சம்திங் டு தி லார்ட், யூ ஹேவ் டு ஃபீல் வாட் பெஸ்ட் ஐ கேன் கிவ் இன் மை செல்ஃப். எனக்குள்ள எது பெஸ்டா இருக்கோ அது பெருமாளுக்கு கொடுக்கணும். எனக்குள்ள எது ரொம்ப வெர்ஸ்டா இருக்கோ அது கொடுக்க கூடாது. அது கொடுத்தானா நீ துரியோதனன், ஆனா பெஸ்டா கொடுத்தியானா நீ விதுரன் இல்லையா? அவனுக்குள்ள இருந்தது பழமல்ல, ಪಳತಿನುಡಿಯ ಕನಿಂದ ಅಸಿಪ್ಪೆ, ಅದು ಬೆಸ್ಟ್ ಆಗಿತ್ತು ಅಂತ ಅವನಿಗೆ ಅನ್ನಿಸ್ತು. ಯಾಕೆ ಹೇಳಿ? ಭಕ್ತಿಯ ಪರಾಕಾಷ್ಠತೆಯಲ್ಲಿ ಹಣ್ಣು ಎಲ್ಲಿ ಹೋಗ್ತಾ ಇದೆ, ಸಿಪ್ಪೆ ಎಲ್ಲಿ ಹೋಗ್ತಾ ಇದೆ ಅನ್ನೋ ಜ್ಞಾನವು ಅವನಿಗಿರ್ಲಿಲ್ಲ ಅಲ್ವಾ? ಆ ರೀತಿ ಯಾರಾದ್ರೂ ಕೆಟ್ಟೋಗಿರೋ ಹಣ್ಣುಗಳನ್ನ ದೇವರಿಗೆ ಇಡ್ತಾರ? ಹರಿದೋಗಿರೋ ಎಲೆಗಳನ್ನ ಇಡ್ತಾರ? ಮುಗ್ರು ಬಂದಿರೋ ಅಡಿಕೆ ಇಡ್ತಾರ? ಯಾವ್ದು ಆ ತರ ಎಲ್ಲ ಇಟ್ಟಿದ್ದು ನಾವ್ ಇದುವರೆಗೂ ನೋಡಿಲ್ಲ ಅಲ್ವಾ? ಎಲ್ಲ ಫ್ರೆಶ್ ಆಗಿರುತ್ತೆ. ಒಣಗೋಗಿರೋ ಹೂವುಗಳನ್ನ ಹಾಕಲ್ಲ ಅಲ್ವಾ? ಅದರಲ್ಲೂ ಗಂಧವನ್ನ ಮೂಸ್ದೇ ಇರುವಂತಹ, ಅದರಲ್ಲೂ ಎತ್ತನಕ್ಕೆ ಮುಡಿಯುಮ ಆತನ ತುಳಸಿ ಯಾವುದು, ನಮ್ಮ ಬಾತಲ பாட்டில யாவது வச்சு நம்ம பாத்திலேயே வளர்த்த துளசியை கொண்டு போய் ಸಾಲಿಗ್ರಾಮத்துல சேர்க்கிறோம் இல்லையா? ಆ ತರ ಯಾವ್ದು ಬೆಸ್ಟೋ ಅದನ್ನ. ಆ ತುಳಸಿ ಕೀಳಕ್ಕೂ ಒಂದು ಕ್ರಮ ಇದೆ இல்லையா? ತುಳಸಿ ಶ್ಲೋಕத்தை சொல்லிண்டு, ಅಮ್ಮ ಭಗವತ್ ಅರ್ಚನಾರ್ಥಂ ನಿನ್ನನ್ನ ಪೆಟ್ಟು ಮಾಡಿ ಕೇಳ್ತಾ ಇದ್ದೀನಿ ಹೊರತು ನಿನ್ನನ್ನ ಪೆಟ್ಟು ಮಾಡಕ್ಕೆ ಅಂತ ಕೇಳ್ತಾ ಇಲ್ಲ. ಯಾವ ರೀತಿ ಭಗವತ್ ಕೈಂಕರ್ಯಾರ್ಥ ಈ ಭೂಮಿಯ ಮೇಲೆ ನಾನು ನನ್ನ ಕಾಲನ್ನ ಸ್ಪರ್ಶಿಸ್ತೀನೋ, ಆ ರೀತಿ ಭಗವತ್ ಕೈಂಕರ್ಯಾರ್ಥ ನಿನ್ನ ಒಂದು ಪರ್ಮಿಷನ್ ತಗೊಂಡು ನಿನ್ನನ್ನ ನಾವು ಕೇಳ್ತಾ ಇದ್ದೀವಿ. ಅದು ಶುಕ್ರವಾರ ಮಂಗಳವಾರಗಳು ಕೇಳಬಾರ್ದು. ಅದೇ ಸಮಯದಲ್ಲಿ ಸಾಲಿಗ್ರಾಮ ಆರಾಧನೆ ಮಾಡ್ಬೇಕಾದ್ರೆ ಹಿಂದಿನ ದಿನ ಎಲ್ಲ ಶೇಖರಣೆ ಮಾಡಿ ಇಡಬಾರ್ದು ತುಳಸಿನ. ಪರಮದೋಷ ಅದೆಲ್ಲ. ಭಗವಂತನ ಜುಟ್ಟನ್ನ ಹಿಡಿದು ಎಳೆಯಕ್ಕೆ ಸಮ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾದ್ರೆ ಶುಕ್ರವಾರ ಮಂಗಳವಾರಗಳು ಕೀಳಬಾರ್ದು, ಸಂಗ್ರಹಣೆನೂ ಮಾಡಬಾರ್ದು. ಮತ್ತೆ ಶುಕ್ರವಾರ ಮಂಗಳವಾರಗಳಲ್ಲಿ ಹೆಂಗೆ ತಿರುವಾರಾಧನೆ ಮಾಡೋದು ಆ ದಿನಗಳಲ್ಲಿ ಅಂದ್ರೆ, ಆ ದಿನಗಳಲ್ಲಿ ಕೀಳಕ್ಕುವೆ ದೋಷ ಪ್ರಾಯಶ್ಚಿತ್ತಾರ್ಥ ಮಂತ್ರ ಇದೆ. ಅದು ಕಲ್ತ್ಕೊಂಡಿರ್ಬೇಕು. ಇವತ್ತು ಶುಕ್ರವಾರ, ಇವತ್ತು ಮಂಗಳವಾರ, ಆದ್ರೂ ದೋಷ ಪ್ರಾಯಶ್ಚಿತ್ತವನ್ನ ಹೇಳಿ ನಾನಿನ್ನ ನನ್ನ ಆರಾಧನೆಗೆ ಬಳಸ್ಕೋತೀನಿ. ಯಾರೋ ನನ್ನ ಹತ್ರ ಹೇಳಿದ್ರು, ನಾ ಅದಕ್ಕೆಪ್ಪ ಶುಕ್ರವಾರ ಮಂಗಳವಾರ ಕೀಳೋದೇ ಇಲ್ಲ, ನಾನ್ ಸೋಮವಾರ ಸಂಗ್ರಹಿಸಿ ಇಟ್ಬಿಡ್ತೀನಿ, ಗುರುವಾರ ಸಂಗ್ರಹಿಸಿ ಇಟ್ಬಿಡ್ತೀನಿ, ಅದನ್ನ ಉಪಯೋಗಿಸ್ಕೋತೀನಿ. ನೋ, அது இதை விட தோஷம். இதுவே தேவலை. இதை விட கொடுமையானது சங்கிரகித்து வைப்பது. பெருமாள் இருக்கிற ரெಫ್ರಿಜಿರೇಟರ್ ಎಲ್ಲ ಬೇಡ, ನಮಕ್தான் ಫ್ರಿಡ್ಜ್. ನಮ್ ದೊಡ್ಡಪ್ಪ ಇದ್ರು ಮಾಮ, ಅವ್ರು ಹೂವನ್ನಲ್ಲೇ ಮಾಡ್ತಾ ಇದ್ರು. ಶುಕ್ರವಾರ ಮಂಗಳವಾರ ಕೊಯ್ಬಾರ್ದು ಅಂತ, ಅಂತ ದಿವಸ ಬರೀ ಹೂವಲ್ಲೇ ಮಾಡ್ಬೋದು ಅಂತ. ಹೂವಲ್ಲೇ ಮಾಡ್ಬೋದು. ಮಾಡ್ಬಿಟ್ಟು ಹೂವುಗಳನ್ನೆಲ್ಲ ತೆಗೆದು ಬಿಡ್ಬೇಕಾದ್ರೆ, ಮಂದಾಸನದ ಬಾಗಿಲು ಹಾಕ್ತಿರಲ್ವಾ, ಸಂಪುಟ ಮುಚ್ಚಿಬಿಟ್ಟು புஷ்பம் எதுவுமே இருக்கக்கூடாது. எக்ஸப்ட் பாரிஜாத்தம், அதை விட்டா மேக்சிமம் மல்லிகை. மல்லிகை கூட சில பேர் வைக்க மாட்டேன், ஏன்னா ಹುಳು ಸೇರ್ಬಿಡುತ್ತೆ ಅಂತ ಭಯ. ಸೊ ಪೆರುಮಾಳುடைய ತಿರುಮೇನಿಗೆ எங்கேயாவது ಹುಳು ಸೇರ್ந்துட்டா ಕಷ್ಟமா ಪಟ್ಟುಡವ ಅಂತ ಹೇಳಿ ಮಲ್ಲಿಗೆ ಹೂ ಇಡ್ತಾ ಇಲ್ಲ. ಇನ್ಫ್ಯಾಕ್ಟ್ ನಾನು ನೋಡಿದೀನಿ, ನಮ್ ದಿವ್ಯ ಪ್ರಬಂಧ ಹೇಳ್ಕೊಡೋ
ಆದ್ಯಾರ್ ಮನೆಯಲ್ಲಿ ತಿರುವಾರಾಧನೆ ಮಾಡುವಾಗ ಗಂಧವನ್ನ ನಾವು ಅರಿತೀವಿ ಅಲ್ವಾ, ಅದನ್ನ ಒಂದು ಮಲ್ ಪಂಚೆ, ಈ ಸಿಲ್ಕ್ ಮಲ್ ಪಂಚೆ, ಅದ್ರ ಮೇಲೆ ಆ ಗಂಧ ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಹಿಂಗ್ ಒತ್ತುಬಿಟ್ಟು ಅದ್ರಲ್ಲಿರೋ ಆ ನೀರಿನ ಅಂಶ ತೆಗೆದುಬಿಟ್ಟು ಗಟ್ಟಿಯಾಗಿ ಆ ಒಂದು ಇದನ್ನ ಯಾವ್ದು ಗಂಧವನ್ನ ಲೇಪನ ಮಾಡ್ತಾರೆ ಸಾಲಿಗ್ರಾಮಕ್ಕೆ, ಸೋ ದಟ್ ಆ ವೆಟ್ನೆಸ್ ಅದರಲ್ಲೂ ಇರ್ಕೂಡ್ದು. ನಾವಷ್ಟೆಲ್ಲ ಮಾಡಕ್ ಹೋಗಲ್ಲ, ಚೆನ್ನಾಗ್ ಒಂದಷ್ಟು ಗಂಧ ಬಂದಿರುತ್ತೆ, ನಿಧಾನಕ್ಕೆ ಅದನ್ನ ನಾನ್ ಪುನುಗಿಟ್ಕೊಂಡಿದೀನಿ. ಪುನುಗು ಕಂಟೈನರ್, ಆ ಪುನುಗು ಶೇಖರಣೆ ಮಾಡಿ ಇಟ್ಕೊಂಡಿರ್ತೀನಿ. ಆ ಪುನುಗಲ್ಲಿ ಸಾಲಿಗ್ರಾಮ ಅದ್ದು ಬಿಟ್ಟು ಅದ್ರ ಮೇಲೆ ಗಂಧ ಇಡ್ತೀನಿ. ಸೊ ದಟ್ ನೆಕ್ಸ್ಟ್ ಟೈಮ್ ಅದನ್ನ ತಿರುವಾರಾಧನೆ ಮಾಡುವಾಗ ಈಸಿಯಾಗಿ ನೈರ್ಮಾಲ್ಯವೆಲ್ಲ ತೆಗಿಬೋದು ಅಂತ ಒಂದು. ಇನ್ನೊಂದು, ಸಾಲಿಗ್ರಾಮಕ್ಕೆ ಇಮ್ಮಿಡಿಯೇಟ್ ಆಗಿ ಅಭಿಷೇಕ ಶಂಖದಲ್ಲಿ ಮಾಡೋ ತೀರ್ಥವನ್ನ ಯಾರು ತಗೊಳಕ್ಕಾಗಲ್ಲ. ಯಾಕಂದ್ರೆ ಹಿಂದೆ ಮಾಡಿರೋ ಈ ಗಂಧ, ಈ ಪುನುಗು ಇದೆಲ್ಲ ಹಚ್ಚಿರ್ತೀವಲ್ಲ, ಅದೆಲ್ಲ ಇದೆಲ್ಲ ನೈರ್ಮಾಲ್ಯ ಬಂದ್ಮೇಲೆ ಅದು ತುಳಸಿಗೆ ವಿಸರ್ಜನಿಸಲ್ಪಡುತ್ತೆ. 2ನೇ ಸಲ ಅಭಿಷೇಕ ಮಂತ್ರಾಸನ ಹೇಳಿ ಮತ್ತೆ ಸ್ನಾನಾಸನ ಕೂರ್ಸಿ ಅಭಿಷೇಕ ಮಾಡೋದ್ನ ನಾವೆಲ್ಲ ತಗೋತೀವಿ ತೀರ್ಥದ ತರ. ಸೊ ಒಬ್ರೊಬ್ರ ಮನೆ ಸೌಕರ್ಯ ಒಂದೊಂದ್ ತರ. ಅದು ಅವಾಗ ಬೀಡ ಪೊರ್ತದೆ, ಅವ್ರ ತಾತ ಅವ್ರ ಮುತ್ತಾತ ಹೆಂಗ್ ಮಾಡ್ತಾ ಇದ್ರು ಅದೇ ತಾನೇ ಬರುತ್ತೆ, ಅವರಿಂದ ತಾನೇ ನಾವು ಕಲಿತೀವಿ. ಹಾಗಾಗಿ ಅದು ಒಂದೊಂದ್ ಮನೇಲಿ ಒಂದೊಂಚೂರು ಡಿಫ್ರೆನ್ಸ್ ಇದೆ, ಇಲ್ಲ ಅಂತ ಅಲ್ಲ. ಪ್ರೇಮ ಮಾಮಿ ಹೇಳಿರೋದು ನಿಜ, ನಾನು ನೋಡಿದೀನಿ ಅದನ್ನ. ಊರ್ ಕಡೆನುವೆ ಬರೀ ಪುಷ್ಪದಲ್ಲಿ ಮಾತ್ರ ಮಾಡ್ಬಿಡ್ತಾರೆ ಶುಕ್ರವಾರ ಮಂಗಳವಾರಗಳಲ್ಲಿ. ಬೆಟರ್ ನಾಟ್ ಟು ಡೂ ದ ದೋಷಂ ಟು ದ ತುಳಸಿ ಅಟ್ ಆಲ್. ಬಟ್ ಏನ್ ಗೊತ್ತಾ, ತುಳಸಿ ಇಲ್ದೆ ಸಾಲಿಗ್ರಾಮದ ಆರಾಧನೆನೂ ಮಾಡಬಾರ್ದು ಅಂತಾರೆ. இப்படியே சொல்றாளே அப்படியே சொல்றாளே, நம்ம சாஸ்திரம் எல்லாம் அப்படிதான் அல்வா. ஆகாரமுள்ள ஈஸ்வரன், ஆகாரமே கிடையாது அவருக்கு. குணமுள்ள ஈஸ்வரன், குணமே கிடையாது. எந்த பேர் சொன்னா எல்லாம் அவனுடைய பேர் தான், ஆனா ஒரு பேரும் அவனுக்கு இல்லை. இப்படித்தானே நம்ம சாஸ்திரமே இருக்கு. ಆತರ ಸಾಲಿಗ್ರಾಮಂ இருந்தா இங்க ತುಳಸಿ இருந்துதான் ஆகணும் ಅನ್ನೋದು ಒಂದು ಸಮ್ಮತ. 2ನೇದು, ದೋಷವನ್ನಾದ್ರೂ ಮಾಡ್ಕೊಂಡು ಆ ತುಳಸಿನ ಹಾಕ್ಬೇಕು ಅನ್ನೋ ಪ್ರಮೇಯ ಇಲ್ಲ ಅನ್ನೋದು 2ನೇ ಸಮ್ಮತ. ನೋಡ್ಬೇಕು ಎಷ್ಟ್ರ ಮಟ್ಟಿಗೆ ನಾವು ಭಗವಂತನಲ್ಲಿ ಒಂದು ಮನಸ್ಸನ್ನ ಇಟ್ಟು ಆಸಕ್ತಿಯಿಂದ ಕೊಡಲು ಸಾಧ್ಯ ನಮ್ಮಿಂದ ಅನ್ನೋದು. ಒಟ್ಟಾರೆ ಆಚರಣೆ ಏನಕ್ ಬಂದಿರೋದು ಹೇಳಿ? ಹೌ ಮಚ್ ಯು ಕ್ಯಾನ್ ಗಿವ್ ಅಪ್ ಯುವರ್ ಸೆಲ್ಫ್ ಟು ಹಿಮ್. பொருளாதாரமா இல்லை, மனசால ஒன்னை நீ எப்படி கொடுக்க முடியும் பெருமாளுக்கு? ಇಷ್ಟೆಲ್ಲ ಚಿಂತನೆ ನಮಗೆ ಮನಸ್ಸಿಗೆ ಬರುವಾಗ ಎಲ್ಲೋ ಒಂದ್ ಕಡೆ ಪಾವಿತ್ರತೆ ಅನ್ನೋದು ಮೂಡುತ್ತೆ ಅಲ್ವಾ. ಮನಸ್ಸಲ್ಲಿ ವರ್ಕೌಟ್ ಮಾಡ್ತೀವಿ ಯಾವ ರೀತಿ, ವಾಟ್ ಬೆಸ್ಟ್ ಐ ಕ್ಯಾನ್ ಡೂ ಫಾರ್ ಹಿಮ್ ಅಂತ. அவனே நேரா வந்து அப்படி கை நீட்டி வாங்கிட மாட்டான். இருந்தாலும் அவனையும் ஒரு பொருளா பார்த்து, நம்ம பார்த்து ஒரு மெம்பரா பார்த்து, ಅದಕ್ಕೆ ಎಷ್ಟು ಸಾಲಿಗ್ರಾಮ ಇದೆ ಅಂತಾನು ನಾವು ಕೇಳಲ್ಲ ನಮ್ ಸಂಪ್ರದಾಯದಲ್ಲಿ. ಎತ್ತನ பேர் ಹೇಳಿರ್ಕಾರ್ ಅಂತಾನೆ, கோயில் ஆழ்வான்ல எத்தனை பேர் ಹೇಳಿರ್ಕಾರ್ ಅಂತ ಕೇಳ್ತೀವಿ ಅಲ್ವಾ. ಏನಮೋ நிறைய பேர் 7 12 பேர் இருக்கார். ಈಗ ನಾನು ಕೇಳಿದ್ರೆ ನಮ್ಮ ಮನೇಲಿ 12 ಜನ ಇದ್ದಾರೆ ಆಯ್ತಾ. 10 பேர் இருக்கார், 3 பேர் இருக்கார், 4 பேர் இருக்கார் ಅಂದ್ರೆ ಏನ್ ಅರ್ಥ? ದೇ ಆರ್ ಪಾರ್ಟ್ ಆಫ್ ಅವರ್ ಫ್ಯಾಮಿಲಿ ಅಂತ ಅರ್ಥ ಆಯ್ತಾ. ನಿಮ್ ಮನೇಲಿ ಎಷ್ಟು ಜನ ಅಂದ್ರೆ ಹಿಂದೆ ಎಲ್ಲ ಸಾಲಿಗ್ರಾಮದ ನೋಡಿ ಎಣ್ಣಿಕೆಯೋಡ ಹೇಳ್ತಾ ಇದ್ರಂತೆ. ಅದೊಂದು ಕಾಲ ಇತ್ತಂತೆ. ನಿಮ್ ಮನೇಲಿ ಎಷ್ಟು ಶ್ರೀಮೂರ್ತಿಗಳು ಇದಾರೋ ಅವ್ರ ಸಮೇತ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಸೇರಿ ಹೇಳೋರಂತೆ. ಅಯ್ಯೋ ಅವಳೋ ಬೇರೆ, ஆமா அவ்வளோ பேர் தான், தழைகை பண்ணதெல்லாம் அவருக்கும் சமர்ப்பணம் பண்றது இல்லையா? என்ன தழைகை பண்ணாலும் பெருமாள் சமர்ப்பணம் பட்டுதானே நமக்கு வரும். வேலுக்குடி மாமானும் ಹೇಳ್ತಾರೆ ಅದನ್ನ. பெருமாளுக்கு கண்டருள பண்ணாத எந்த பொருளா இருந்தாலும் அது வந்து விஷம். இல்லைன்னா பாப்ப உருண்டைய உருட்டி உருட்டி உள்ளே தள்ளிட்டு இருக்கே அப்படி ಅರ್ಥ. உன்னுடைய ಪಾಪ ಉರುಂಡೆಯ ನೀಯೇ ತಳ್ಳಿಕರ ಉಳ್ಳೆ ಅಂತ ಅರ್ಥ ಅಂತ. ಇನ್ನು ಒಂದು ಕೆಲವೊಂದು ಶಾಸ್ತ್ರ ವಾಕ್ಯ ತುಂಬಾ ಕಠೋರವಾಗೇ ಹೇಳುತ್ತೆ ವಿಷ ಅಂತ. ಇನ್ನೊಂದಂತೂ ತುಂಬಾ ಅಸಹ್ಯವಾಗಿ ಹೇಳುತ್ತೆ ಅಮೇಧ್ಯ ಅಂತ. ಭಗವಂತನಿಗೆ கண்டருள பண்ணாத எந்த பிரசாதமா இருந்தாலும் அது அமேத்தியத்துக்கு சமம். இப்போ நாம தான் பார்த்துக்கணும் எந்த பொஃபே சிஸ்டம்ல போய் எந்த ரிசப்ஷன்ல சாப்பிடணுமா வேண்டாமா, நாம தான் அது ಮನಸ್ಸಲ್ಲಿ போட்டு ಎಣ್ಣണം இல்லையா. ಯಾವ ಭಗವಂತನಿಗೆ ಏನ್ ಸಮರ್ಪಣೆ ಮಾಡಲ್ಪಡುತ್ತೆ ನನಗ್ ಗೊತ್ತಿಲ್ಲ ಎಷ್ಟ್ರ ಮಟ್ಟಿಗೆ ಅಲ್ವಾ. ಸೊ ಅದಕ್ಕೆ ಊಟಕ್ಕೆ ನೀವು ಕೂತಾಗ ಏನಿಲ್ಲ ಅಂದ್ರೂ
ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ சமாயுக்தः பச்சாமியன்னம் சதுர்விதம். 4 விதமான ஒரு பச்சனம் எனக்குள்ள நடக்கணுಮಾನ. ಹೇ ಭಗವನ್ನೇ, ನನ್ನಲ್ಲಿ ಕೂತು ನಾನು ಕೊಡುವ ಪ್ರಸಾದವನ್ನ ನೀನು ಸ್ವೀಕರಿಸು. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾಂ ಅಂತ ಈ 4 ವರಿ ಯಾವುದು ನೀವು ಮನಸ್ಸಲ್ಲಿ ಹೇಳ್ಕೋಬೇಕು. ಗೊತ್ತಾಯ್ತಾ? ಎಷ್ಟು ಜನಕ್ಕ ರೂಢಿ ಇದೆ ನನಗ್ ಗೊತ್ತಿಲ್ಲ. ಇಂದು 4 ವರಿ ನೀವ್ ಯಾವ ರಿಸೆಪ್ಷನ್ಗಾದ್ರೂ ಹೋಗಿ, ಫಂಕ್ಷನ್ಗಾದ್ರೂ ಹೋಗಿ, அதெல்லாம் இந்த காலத்துல பார்த்துட்டு இருந்தா யாரும் எங்கேயும் போகவும் முடியாது, வரவும் முடியாது இல்லையா? ನಮ್ಮ ಊಟದ ಪದ್ಧತಿ, ಪರಮಾತ್ಮನಿಗೆ ನಾವು ಮಾಡುವ ಪದ್ಧತಿ ಎಲ್ಲ ಹೆಂಗಿತ್ತು ಅಂದ್ರೆ, ಯಾವ್ದು ಗ್ರೌಂಡ್ ಆಗಿ ಬೇಸ್ ಆಗಿತ್ತು ನಮಗೆ ಅಂದ್ರೆ, ನಾವು ಅಗ್ರಹಾರಗಳಲ್ಲಿ ಇರ್ತಾ ಇದ್ವಿ. ನಮ್ಮ ಅಕ್ಕಪಕ್ಕದ ಮನೆಯವರು ಯಾರು ಎತ್ತ ಅಂತ ನಮ್ಗೇನ್ ತಿಳ್ಕೊಳ್ಳೋ ಅವಶ್ಯಕತೆನೇ ಇರ್ಲಿಲ್ಲ. ಎಲ್ಲ ಚಿಕ್ಕಪ್ಪನ ಮಕ್ಕಳು, ದೊಡ್ಡಪ್ಪನ ಮಕ್ಕಳು ಆತರ್ವೆ ಅಲ್ವಾ, ದಾಯಾದಿಗಳು ಎಲ್ಲ ಬರೀ ನಮ್ಮವ್ರುಗಳೇ. ನಮ್ಮ ಊಟದ ವಿಚಾರ, ಆಚರಣೆ ವಿಚಾರ ಎಲ್ಲ ಆ ಒಂದು ಗ್ರೌಂಡ್ಸ್ ಮೇಲೆ ಎಲ್ಲ ಆಧಾರವಾಗಿತ್ತು ಅಲ್ವಾ? ಹಾಗಾಗಿ ಇದೆಲ್ಲ ಆಚರಣೆ ತರೋದು ಇಟ್ ವಾಸ್ ವೆರಿ ಈಸಿ ಫಾರ್ ಅಸ್. ಇಲ್ಲಿ ಬೆಂಗಳೂರಲ್ಲಿ ಎವ್ರಿ ಆಲ್ಟರ್ನೇಟ್ ಹೌಸ್ ವಿ ಡೋಂಟ್ ನೋ ಹೂ ಆರ್ ದೇರ್ ಅಲ್ವಾ? ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ಅವರ್ ಓನ್ ಪೀಪಲ್? ನೆವರ್ ಇಟ್ ಇಸ್ ಪಾಸಿಬಲ್. ಸೊ ಹಂಗಿರುವಾಗ ಏನೋ ಒಂದಷ್ಟು ಶಾಸ್ತ್ರ ಸಮ್ಮತವಾದ ಕಾಲಕ್ಕೆ ಅನುಗುಣವಾದ ಒಂದಷ್ಟು ಶಾಸ್ತ್ರವನ್ನ ಕರೆ ಹಿಡಿಯೋಣ. ಆದ್ರೆ ಎಲ್ಲವನ್ನೂ ನಮ್ಮಲ್ಲಿ ಸಾಧ್ಯವಿಲ್ಲ. ಅದಕ್ಕೆ ಮಂತ್ರಗಳನ್ನ ನಮಗೆ ಮಾಡಿರೋದು ಅಲ್ವಾ? ಮನನಶೀಲರಾಗಿ ಈ ದೋಷ ನಿವಾರ್ಥಾರ್ಥ ಈ ಒಂದು 4 ವರಿ ಮಂತ್ರ ಆದ್ರೂ ಹೇಳ್ಕೊತೀನಿ ಅಂತ ಹೇಳಿ, ಎಲ್ಲಿ ಹೋದ್ರು, ಯಾವಾಗ ಊಟದ ಸಮಯ ಆದ್ರೂ, ತಿಂಡಿ ಸಮಯ, ಸ್ನಾಕ್ಸ್ ಸಮಯ, ಊಟದ ಸಮಯ ಆದ್ರೂ 1 ನಿಮಿಷ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ ಬ್ರಹ್ಮಾರ್ಪಣಂ ಬ್ರಹ್ಮಾಭಿಃ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಪರಬ್ರಹ್ಮನಾದಂತಹ ಭಗವತ್ ಸ್ವರೂಪನಾದಂತಹ ಎಲೆಯ ಆತ್ಮವೇ, ನಾನು ತಿಂದು ಜೀರ್ಣಿಸ್ಕೋಬೇಕಾದ್ರೂ ಅದು ನಿನ್ನ ಶಕ್ತಿಯಿಂದಲೇ. ಅವಾಗಲೇ ನಾನು ತಿನ್ನುವಾಗ್ಲೇ ಇದನ್ನ ನಿನ್ನ ನೈವೇದ್ಯವಾಗಿ ನಾನು ಸ್ವೀಕರಿಸುವಂತೆ ನಿನ್ನಲ್ಲಿ ಪ್ರಾರ್ಥಿಸ್ಕೊತಾ ಇದ್ದೀನಿ. 4 ವಿಧವಾದ ಪಚನಗಳನ್ನ ನೀನು ನನ್ನಲ್ಲಿ ಮಾಡಿಸು ಅಂತ ಹೇಳಿ ಪರಮಾತ್ಮನನ್ನ ಪ್ರಾರ್ಥಿಸಿದ್ರೆ ಅದು ದೋಷರಹಿತವಾದಂತಹ ಪ್ರಸಾದವಾಗುತ್ತವಾಗ. ದೋಷ ಸಹಿತವಾದ ಪ್ರಸಾದ. ಯಾವ ರೀತಿ ನೈವೇದ್ಯ ಆಗಿದ್ಯೋ ಆಗಿಲ್ವೋ ಅದೆಲ್ಲ ಯಾರ ವಿಶ್ಲೇಷಣೆ. ಒಂದು ಎಲ್ಲೂ ಹೋಗ್ಬಾರ್ದು. ಹಿಂದಿನವ್ರ ತರ ಕಂಡ ಫಂಕ್ಷನ್ಸ್ಗೆಲ್ಲ ಕಾಲಿಡಬಾರ್ದು. ಹಿಂದಿನವರೆಲ್ಲ ಹಂಗೆಲ್ಲ ಹೋಗ್ತಾ ಇರ್ಲಿಲ್ಲ. ಇಲ್ಲ, ಎಲ್ಲ ಬೇಕು. ವಿ ಆರ್ ಇನ್ ಟು ಸೋಷಿಯಲ್ ಸೊಸೈಟಿ, ವಿ ನೀಡ್ ಪೀಪಲ್ ಅಲ್ವಾ? ಅಫಿಷಿಯಲಿ ವಿ ಹ್ಯಾವ್ ಸಮ್ ಪೀಪಲ್. ಬೇರೆ ಬೇರೆ ದರ್ಜೆಯ ಬೇರೆ ಬೇರೆ ರೀತಿಯಾದಂತಹ ಒಂದು ಜನಾಂಗ ನಮಗೆ ಬೇಕು. ಬಿಕಾಸ್ ಐ ಹ್ಯಾವ್ ಟು ಬಿ ಇನ್ ದಿಸ್ ಫ್ಲೋ. ಹಂಗಿರ್ಬೇಕಾದ್ರೆ ಈ ತರ ಯಾವ್ದಾದ್ರು ಒಂದು ಆಲ್ಟರ್ನೇಟ್ ಕಂಡು ಹಿಡ್ಕೊಂಡ್ರೆ ಮುಗೀತು. ಅಲ್ಲಿಗೂ ಸಂಪ್ರದಾಯಬದ್ಧ ಅಂತ ನಾವು ಹೇಳಕ್ಕಾಗಲ್ಲ. ಸಮುದ್ರವನ್ನ ದಾಟ್ತೀವಿ, ಬೇರೆ ದೇಶಕ್ಕೆ ಹೋಗ್ತೀವಿ, ಎಲ್ಲವನ್ನೂ ಮಾಡ್ತೀವಲ್ವಾ? ಎಲ್ಲದಕ್ಕೂ ಈ ಒಂದೇ ಒಂದು ನಿವೃತ್ತಿ ಏನಂದ್ರೆ ಭಕ್ತಿ. ಅದನ್ನೇ ತಾನೇ ಇದೆಲ್ಲ ಡಿಸ್ಕಸ್ ಮಾಡ್ತಾ ಇರೋರು ನಾವು. ಅದು ಭಕ್ತಿ ಒನ್ನುದಾ எல்லாத்துக்கும் அடிப்பாயம். பக்தி இருந்துடுத்துன்னா இதெல்ல தோஷದಲ್ಲಿ கண்ணுக்கே படாது. ஏதோ தோஷமா இருந்தாலும் என் குழந்தை எனக்கு பார்த்து பண்ணிட்டேன், அதுவே போரும் ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಭಗವಂತನಲ್ಲಿ ಇರುತ್ತೆ. ಅರ್ಚನೆ ಅನ್ನೋದು ಅರ್ಥ ಆಯ್ತಾ? ಒಟ್ಟಾರೆ ಪರಮಾತ್ಮನಿಗೆ ನಾವು ನಮ್ಮಿಂದ ಏನಾಗುತ್ತೋ ಅದು ಕೊಡುವ ದಾಹ, ಅದೇ ಅರ್ಚನೆ. ಬರ್ಕೊಳ್ಳಿ. ಅರ್ಚನಾ ಭಕ್ತಿ. ಪತ್ರಂ ಕಾಮ ಪುಷ್ಪಂ ಕಾಮ ಫಲಂ ಕಾಮ ತೋಯಂ. ಪತ್ರಂ ಪುಷ್ಪಂ ಫಲಂ ತೋಯಂ. ತೋಯಂ ಅಂದ್ರೆ ನೀರು. ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ಯೋಮೇ ಭಕ್ತ್ಯಾ ಪ್ರಯಚ್ಛತಿ.
வினய் உங்களோட அத்தை புள்ளையா லதா மாமி? నేదే சொன்னோம். வந்தீங்களா? ரெண்டாடும் வந்திருந்தா. ஓ நானு ಅಂತಿಕಿ ವೇಲಕುಡಿ ಮಾಮಾದ್ இருந்தாலும் அவருக்கு ஃபோன் பண்ணி இன்ஃபார்ம் பண்றேன். நானு அவருக்கு எனக்கு ఫ్రెండ్ అయిందే వేలకుడి మామ ఇట్లయే. ఫోన్ మారి ನಾನು ಸುಜಾತ ಮಾಮಿ ಎಲ್ಲರೂ ಕುಚಲಾಂಬಾಳ್ போனப்போ அப்போ ஃப்ரெண்ட் பரிச்சயமான நல்ல ಹುಡುಗ ಪಾಪು. అదే అన్నకి நான் கிரேப்ரஷ் போய் நம்ம பாரி பலவந்த் பண்ணிக்கிறான் ஆத்து கடைக்கு அணிக்கிறாணி அணி சொல்லினா இஷ்கண்டே இன்னும் வந்திಲ್ಲ. நேத்துக்கும் வந்திருந்தாரு, முந்தா நேத்துக்கும் வந்திருந்தாரு. அதே அவர் சொன்னார், எனக்கு தமிழ் அந்த அளவுக்கு அர்த்தமா இல்ல. ஏதோ நீங்க ஃபோர்ஸ் பண்றீங்களே நீ வரே. நான் சொன்னேன் ಅರ್ಥಮಾಗಂದೋ ಉಡಂದೋ ವಾರಂಗೋ ಸದ್ವಿಚಾರಕ್ಕೆ ನೆಕ್ಕೋ ಹಂಚ್ಕೊಂಡ್ ಸಾಪ್ಟೋಣ ಅಂತ. நல்ல ஒரு ಐಟಮ್ ಆದ್ರೆ 10 ಜನಕ್ಕೆ ಕೊಟ್ಟು ತಿನ್ಬೇಕು ಅಂತ ನಮಗೆ ಆಸೆ ಆಗಲ್ವಾ? ಆತರ ಇದನ್ನ ಸದ್ವಿನಿಯೋಗ ಮಾಡಿ ನಾವು ಸ್ವೀಕಾರ ಮಾಡ್ಬೇಕು ಇದನ್ನ. ಅವ್ರಿಗೆ ಆಸಕ್ತಿ ಇದೆ ತುಂಬಾನೇ ಅದ್ರಲ್ಲಿ. ಅದಕ್ಕೆ ಯಾವಾಗ ಈ ತರ ಎಲ್ಲ ನಡೆದ್ರು ಅವರು ಕಿಂಚಿತ್ಕಾರಂ ಇದ್ರಿ ಮೆಂಬರ್ ಆಗಿಲ್ಲ ಅವ್ರು. ಅದಕ್ಕೆ ನಾವೊಂದ್ಸಲ ಇನ್ಫಾರ್ಮ್ ಮಾಡ್ಬಿಡ್ತೀವಿ. ಬಂದಿದ್ರು. ದ್ವಾದಶಿ ದಿವಸ ಉಪವಾಸ ಮಾಡಿದ್ರೆ ಹೇಗೆ ಅಂತ ಚೆನ್ನಾಗಿ ಹೇಳಿದ್ರು ನಿನ್ನೆ. ரொம்ப ಚೆನ್ನಾಗಿ ಹೇಳಿದ್ರಲ್ವಾ? அதை விட கொடுமை பண்ணாம இருக்கிறது. சில பேர் ஏதோ பண்றேன் எக்ஸ்டெண்டட் வெர்ஷன் ஆகி பாருங்க, நான் ஏகாதசியும் பண்ணி துவாதசியும் பண்ணி திரையோதசியும் உபவாசமா இருக்கேன்னா பண்ணா அது நிஜமா தோஷம்தான். பண்றது பண்ணினா ஒழுங்கா ಓಕೆ, பண்ணாம இருந்தாலும் ಓಕೆ. ஆனா ಕೆಲವರು ಏನ್ ಮಾಡ್ತಾರೆ ಅಂದ್ರೆ ஏகாதசி பட்னி கிடந்து துவாதசி பாரணை விடாம அன்னைக்கும் பட்னி கிடந்து 2 நாள் பட்னி இருந்தேன். பெரிய உபவாசம் மனசுல நினைப்பா. ஆனா அது பெரிய உபவாசமே இல்ல, பெரிய தோஷம் அது. 8:45க்குள்ள நம்ம ஒரு ತೀರ್ಥಮಾವುದು ಪಾರಾಯಣಕ್ಕೆ விட்டுடணும். ಏಕಾದಶಿ ಮಾಡೋರು ದ್ವಾದಶಿ ದಿನ ಬೆಳಗ್ಗೆ 8:45 ಒಳಗಡೆ, ಅದನ್ನ ಸ್ಪೆಸಿಫಿಕ್ ಆಗಿ ಹೇಳಿದ್ರು ವೇಲಕುಡಿ ಮಾಮ ಈ ಸಲ 8:45. ஆனா அது நான் எது டைம் அப்படி விளக்க மாட்டேன். உங்க 8:45க்கு நீங்க ಒಂದು ತೀರ್ಥವಾದ್ರೂ ಸ್ವೀಕಾರ ಮಾಡ್ಬಿಡ್ಬೇಕು ಅಂತ ಅವರು ಹೇಳಿದ್ರು. ಮಾಡೋರು ನೋಡಿ. ಪಾರಣೆ ಮುಗಿಸಿಡ್ನೋನೇ சொன்ன. ಹಿಂದೆ ಯಾವಾಗ್ಲೂ ಅಮ್ಮ ಯಾವಾಗ್ಲೂ ಒಂದ್ಸಲ ಗಾದೆ ಹೇಳಿದ್ರು, ಹಿಂದೆ ಹೇಳ್ತಾ ಇದ್ರಂತೆ, ಏಕಾದಶಿ ಮಾಡ್ ಕೆಟ್ಟ, ದ್ವಾದಶಿ ಮಾಡ್ದೆ ಕೆಟ್ಟ ಅಂತ. ಅಂದ್ರೆ ಏಕಾದಶಿ ಮಾಡಿಲ್ದೆ ಇದ್ರು ದ್ವಾದಶಿ ದಿನ ಇನ್ನು ಪಾಲನೆ ಮಾಡ್ಬೇಕು ಅಂದ್ರೆ ಅಷ್ಟು ಇಂಪಾರ್ಟೆಂಟ್ ದ್ವಾದಶಿ ಅಂತ. ಏಕಾದಶಿ ಪುಣ್ಯನೂ ಬರುತ್ತೆ ಬೇಗ ಪಾಲನೆ ಮಾಡೋದ್ರಿಂದ. ಹೌದು, ಏಕಾದಶಿ ನಿಮ್ಗೆ ಇಂಪಾರ್ಟೆಂಟೇ ಇಲ್ಲ, ದ್ವಾದಶಿನೇ ಇಂಪಾರ್ಟೆಂಟ್. ಅದಕ್ಕದಾನೆ ದೂರ್ವಾಸ ಮುನಿ ಬಂದಿದ್ ಯಾವತ್ತಿನ ದಿನ? ಏಕಾದಶಿ ದಿನ ಬರ್ಲಿಲ್ವಲ್ಲ ದೂರ್ವಾಸರು, ಅಂಬರೀಷ್ ಚಕ್ರವರ್ತಿ ದ್ವಾದಶಿ ದಿನ ಬಂದ್ರಲ್ಲ. ದ್ವಾದಶಿ ದಿನ ಇನ್ನೇನ್ ಪಾಲನೆ ಬಿಡೋಣಿರ್ಬೋದು. இதோ நான் வந்துட்டேன், போய் ತೀರ್ಥ ಮಾಡಿ ಗಂಗಾ ಕರೆಯಲ್ಲ ಬಂದ್ಬಿಡ್ರಿ ಅಂತ ಹೋದವ್ರು ಬರ್ಲೇ ಇಲ್ಲ. ಇನ್ನೇನ ಪಾಲನೆ ಸಮಯ ಮುಗಿತಾ ಇದೆ. ಏನ್ ಮಾಡ್ಬೇಕು ಇವನು? ತೀರ್ಥ ತಗೊಂಡಂಗೂ ಇರ್ಬೇಕು, ಏನು ಸ್ವೀಕರಿಸಬಾರ್ದು. ஏதோ ஒரு பொருள் உள்ள போச்சு இல்லையா, ಪಾಲನೆ ಆಡ್ತು. ದ್ವಾದಶಿ ಅಂತ ತೀರ್ಥ ತಗೊಂಡ ಪಿಡಿ ಶಾಪಂ ಅಂದ್ರು. ಪಿಡಿ ಶಾಪಂ ಅಂದ್ರೆ ಇವ್ರು ಬಿಡೋಣಮ್ಮೆ. ಈ ಎಲ್ಲಾ ಯಾರು ಧರ್ಮಕರ್ತರಿರ್ತಾರೋ, ಯಾರು ಸತ್ಯವಾನ್ಗಳಾಗಿರ್ತಾರೋ ಅವ್ರಿಗೆ ಗೊತ್ತಿಲ್ಲದೆ ಅವ್ರ ಹಿಂದೆಗಡೆ ಸುದರ್ಶನ ಚಕ್ರ ಕಾಯ್ತಾ ಇರ್ತಾನೆ. அது கலம்பிடுத்து வெர்றன்னு இல்லையா? துர்வாச தலை எடுக்க போறேன், உனக்கு அகங்காரமா போச்சு, நான் பெரிய ஒரு பிரம்மர்ஷின்ட்டும் அபராதம் பண்ணினா எப்பேற்பட்டவனா இருந்தாலும் ಅಪರಾಧಿதான். ಎಡ್ತಾರ್ ಓಟತ್ತೆ 14 ಲೋಕವನ್ನು ಓಡಿದ್ರು ಕೂಡ ಯಾರು ರಕ್ಷಿಸಕ್ಕಾಗ್ಲಿಲ್ಲ. ಇಂದ್ರ, ರುದ್ರನ್, ಬ್ರಹ್ಮಾದಿ ದೇವತೆಗಳು, ಸಾಕ್ಷಾತ್ ಶ್ರೀಮನ್ ನಾರಾಯಣನು ಕೈಬಿಟ್ಟ. சுதர்ஷன ஆழ்வார்லயே போய் சரணாகதி பண்ணார். தப்பவே முடியாது. தலை கொடுத்துதான் நீ மன்னிப்பு கேட்கணும். தலை போறதே ಯಾರ್கிட்ட ಅಪಚಾರ ಪಟ್ಟಿಯೋ போய் அவ ಕಾಲ விழு. ಹೋಗಿ ಅಂಬರೀಷನ ಕಾಲಿಗೆ ಬಿದ್ರು ಕೊನೆಗೆ ದುರ್ವಾಸರು ಅಲ್ವಾ? ಅವ್ರು ಮಾಡಿದ್ದು ಈ ಕೃತ್ಯವಾದಂತಹ ಹೇಳನವಾದಂತಹ ಒಂದು ಕಾರ್ಯ ಯಾವತ್ತೋ ದ್ವಾದಶಿ ದಿನವೇ. ಹಂಗಿದ್ರೆ ದ್ವಾದಶಿಲಿ ಏಕಾದಶಿಯ ಫಲ ಬಂದು ಬೀಳುತ್ತೆ ಅಂತ ಅರ್ಥ. ಅದಕ್ಕೆ ಅಂಬರೀಷ ಚಕ್ರವರ್ತಿ ಫೇಮಸ್ ಅಲ್ವಾ? ಏಕಾದಶಿ ವ್ರತಕ್ಕೆ ಫೇಮಸ್. யாருமே அம்பரீஷனுடைய அரசாட்சியில எல்லாருமே மோட்சத்துக்கு தான் போவாள. ஏன்னா
அவனுடைய அரசாட்சியில எல்லாரும் அப்படி கடைபிடிப்பா ஏಕಾದಶಿ ಅಂತ. முடியிற வரைக்கும் பண்ணலாம். ನಾನು ಒಂದ್ 2 ವರ್ಷ ತುಂಬಾ ಚೆನ್ನಾಗ್ ಮಾಡ್ತಾ ಇದ್ದೆ. ಅಯ್ಯೋ ಆಮೇಲೆ ಅದ್ರ ಕಾನ್ಸಿಕ್ವೆನ್ಸಸ್ ಸುಧಾರಿಸ್ಕೊಳ್ಳೋದೇ ತುಂಬಾ ಕಷ್ಟ. ಸೋತ್ ಹೋಗ್ತಾ ಇತ್ತು. எங்க ಅಮ್ಮು ಬೇರೆ ಬೈಯಿದ್ರು, ಅಪ್ಪ ಮಾರಾಯ ನೀನ್ ಏಕಾದಶಿ ಮಾಡೋದು ಸಾಕು, ದ್ವಾದಶಿ ಪಾರಣೆ ಬಿಟ್ಟು ಆಮೇಲೆ ಮಾರನೇ ದಿನ ಎಲ್ಲ ಮಲಗೋದು ಸಾಕು, ನಿನ್ ಶುಶ್ರೂಷೆ ನಾ ಮಾಡೋದು ಸಾಕು, ದಯವಿಟ್ಟು ನನಗೋಸ್ಕರ ಕನಿಕರ ತೋರ್ಸಿ ಆದ್ರೂ ಇದೆಲ್ಲ ಬಿಡು ಸಾಕು ಅಂದ್ರು. ನಿರ್ಜಲ ಉಪವಾಸ ಇರ್ತಾ ಇದ್ದೆ ನಾನು. 3 வருஷம் இருந்தே. அப்புறமா என்னால முடியல. ಇವಾಗ್ಲೂ ಆದಷ್ಟು ಮಾಡ್ತೀನಿ. ಫಲಾಹಾರ ಸ್ವೀಕಾರ ಆಗುತ್ತೆ. ಏನು ಮಾಡಕ್ಕಾಗಲ್ಲ, ನಮ್ಗೆ ಆಗಲ್ವಲ್ಲ. ಅದಕ್ಕೆ ಹಂಗಾಗಿ ನಾನು ಅದೆಲ್ಲ ಬಿಟ್ಕೊಟ್ಟಾಯ್ತು. ಈಗಿನ ಕಾಲಕ್ಕೆ ಅದೆಲ್ಲ ಆಗದೆ ಇರೋ ಕೆಲ್ಸ. ಅವಾಗೆಲ್ಲ ದಷ್ಟ ಪುಷ್ಟವಾಗಿ ತಿನ್ನೋರು, ಪೌಷ್ಟಿಕಾಂಶ ಆಹಾರ ಇತ್ತು. ಅದೇನೋ ಆರ್ಗ್ಯಾನಿಕ್ ಅಂತಾರಲ್ಲ, ಅದೆಷ್ಟು ಮಾತ್ರ ಈಗ ಆರ್ಗ್ಯಾನಿಕ್ ದೇವ್ರಿಗೆ ಗೊತ್ತು. ಅವಾಗ ನಿಜವಾಗ್ಲೂ ಆರ್ಗ್ಯಾನಿಕ್ಕೇ ನಿಮಗ್ ಸಿಗೋದು ಅಲ್ವಾ, ಹಳ್ಳಿ ಕಡೆ ಎಲ್ಲ ಆಗೋದು. ಇವಾಗೆಲ್ಲ ಆಗುವ ಮಾತಲ್ಲ. ಸುಮ್ನೆ ಏನೋ ಮಾಡ್ತೀನಿ ಅಂತ ಹೋಗಿ ಬರೀ ದೋಷವಾಗಿ ಅದ್ ಮಾಡದ್ ಪ್ರಯೋಜನವೇನು, ಮಾಡದೇ ಇರೋದೇ ವಾಸಿ ಅಂತ ಒಂದೊಂದ್ಸಲ ಅನ್ಸುತ್ತೆ. ನಾನೀಗ ಅದೆಲ್ಲ ಏನು ಇಟ್ಕೊಂಡಿಲ್ಲ. ಏಕಾದಶಿ ಗೊತ್ತು, ದ್ವಾದಶಿ ಗೊತ್ತು. ಏಕಾದಶಿ ದಿನ ಹೈ ಕ್ಲಾಸ್ ಆಗಿ ಎಲ್ಲಾದ್ನೂ ತಿಂತೀನಿ, ಸಾತ್ತವನ್ನು ಸಾಪಿಡ ಮಾಟೆ ಅಷ್ಟೇ. ದ್ವಾದಶಿ ದಿನ 8:45 ಒಳಗಡೆ ಪಾರಣೆ ಮಾಡ್ಬೇಕು ಅಂತಾರೆ. 5 ಗಂಟೆಗೆ ಎದ್ದು ಪಾರಣೆ ಮುಗಿಸಾಗಿ ತಿರುವಾರಾಧನೆ ಸಮೇತ ಪಾರಣೆನೂ ಮುಗಿಸ್ಬಿಡ್ತೀನಿ ಅಷ್ಟೇ. ಯಥಾಶಕ್ತಿ, ಯಥಾಮತಿ, ಯಥಾ காலாவகாசம் we have to go with the flow. பெருமாளுக்கே தெரியும், நீ என்ன இந்த காலத்துல வச்சிருக்கேன், இந்த காலத்துக்கு தகுந்த மாதிரி உனக்கு என்ன வேணுமோ நான் அத்தனை பணிவிடையும் பண்றேன் ಅಂತ அதையும் தூக்கி அவன் தலைமையிலேயே போடுறது. அவ்வளவுதான். நம்ம தலைமையில போட்டுக்க மாட்டோம். ದೋಷಮಾ ಅದು ತೂಕಿ ತಲೆ ಮೇಲೆ போடுறப்போ ಅಂತ. ಎಷ್ಟಾಗತ್ತೋ ಅಷ್ಟು ಮಾಡಿ. ಪ್ಲೀಸ್ ಡೋಂಟ್ ಕಂಪೆಲ್ ಯೋರ್ಸೆಲ್ಫ್. ಶುಗರು, BP, ಏನೋ ನಾನಾ ತರದ ಡಿಸಾರ್ಡರ್ಸ್ ಎಲ್ಲ ಇರೋರು ಏನ್ ಮಾಡಕ್ ಸಾಧ್ಯ? ಕೃಷ್ಣ வாசுதேவ வாய் நிரம்ப பாடுவோம், அவ்வளவுதான். வாயினால் பாடி மனத்தினால் சிந்திக்கு தூமலர்களை தூவோம். ஆண்டாள் காட்டின வழி எல்லாத்த விட பெஸ்ட் வழி இல்லையா? ஒண்ணுமே ಪರಿಶ್ರಮமே வேண்டாம் ಅಲ್ವಾ? ಆಸ್ಟ್ರೇಲಿಯಾದಾದ್ರೂ ಇರಿ, JP ನಗರದಲ್ಲಾದ್ರೂ ಇರಿ, 4 ಗೋಡೆ ಮಧ್ಯದಲ್ಲಾದ್ರೂ ಇರಿ, ಎಲ್ಲೋ ಇರಿ, ಎಲ್ಲೋ ಆನ್ಲೈನ್ ಅಲ್ಲಾದ್ರೂ ಕೃಷ್ಣ ಗೋವಿಂದ ಅಂತ 2 ನಾಮವಾದ್ರು என் காதல படுறதே போருமே ಅಲ್ವಾ? ಅದಕ್ಕೆ ಈ ಭಕ್ತಿಗಳೆಲ್ಲ ಇರೋದು. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯ ಪ್ರಯಚ್ಛತಿ ಎಂಬಂತೆ, ಯೋಮೇ ಭಕ್ತ್ಯ ಪ್ರಯಚ್ಛತಿ ಎಂಬಂತೆ ಸಕಲವನ್ನು ಕೊಟ್ಟಂತಹ ಭಗವಂತನಿಗೆ, ಸಕಲವನ್ನು ಕೊಟ್ಟಂತಹ ಭಗವಂತನಿಗೆ ನಾನೇನು ಕೊಡುವೆನು? ನಾನೇನು ಕೊಡುವೆನು? ಕ್ವಶನ್ ಮಾರ್ಕ್. ಸಕಲವನ್ನು ಕೊಟ್ಟಂತಹ ಭಗವಂತನಿಗೆ ನಾನೇನು ಕೊಡುವೆನು? ಕ್ವಶನ್ ಮಾರ್ಕ್ ಎಂಬುವುದು ಅತಿ ಉನ್ನತವಾದ ಆಲೋಚನೆ. ಅತಿ ಉನ್ನತವಾದ ಆಲೋಚನೆ. ಸರ್ವಶಕ್ತನಾದಂತಹ ಪರಮಾತ್ಮನಿಗೆ ನಾವು ಏನನ್ನೂ ಕೊಡಲು ಸಮರ್ಥರಲ್ಲ. ನಾವು ಏನನ್ನೂ ಕೊಡಲು ಸಮರ್ಥರಲ್ಲ. ಆದರೂ ನಾವು ಏನನ್ನೂ ಕೊಡಲು ಅಲ್ಲ. ಆದರೂ ಶಾಸ್ತ್ರಸಮ್ಮತವಾಗಿ ನಾವೇ ಸಮರ್ಥರು.
ಆದರೂ ಶಾಸ್ತ್ರ ಸಮ್ಮತವಾಗಿ ನಾವೇ ಸಮರ್ಥರು. ನಮ್ಮ ಎಬಿಲಿಟಿ, ಡಿಸಬಿಲಿಟಿ, ಲಿಮಿಟೇಷನ್ಸ್, ಇದೆಲ್ಲ ಲಿಮಿಟ್ಸ್ ಅಂಡ್ ಡಿಲಿಮಿಟ್ಸ್ ಅಂತ ಎಲ್ಲ ಹೇಳ್ತೀವಲ್ಲ, ಇದೆಲ್ಲ ನೋಡಿದ್ರೆ ನಿಜವಾಗ್ಲೂ ನಾವು ಸಮರ್ಥರಲ್ಲ. ಆದ್ರೆ ಶಾಸ್ತ್ರ என்ன சொல்றது, நீங்க தான் சமர்த்தமானவர்கள் அல்வா. ஒரு தாய் பண்றத ஒரு சாஸ்திரம் நம்மள பண்ண வைக்கும் அல்வா. ಶಾಸ್ತ್ರಂ எங்கேயாவது நம்மள கஷ்டப்படுறதுக்கா இருக்கு? ನೀವ್ ಈ ತರ ಕಷ್ಟಪಡಿ, ಆ ತರ ಕಷ್ಟಪಡಿ, ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ನಿಮ್ಮಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡು ಪರದಾಡಿ, ಇರೋರ್ನು ಪರದಾಡ್ಸಿ, ನೀವು ಶ್ರಮ ಪಟ್ಟುಂಡು அடுத்த வாழ் ಶ್ರಮ ಪಡ್ತಿಂಡು ಒಳ್ಳೆ ಕೊಳ್ಳ ಅಂಟು ಎಳ್ಳಂ ಕೊಳ್ಳಮ ಇಡಚಿಂಡು ಈ ತರ ಮಾಡಕ್ಕೆ ಒಂದು ಶಾಸ್ತ್ರ ಇದೆಯಾ? ಇಟ್ ಇಸ್ ಆಲ್ವೇಸ್ ಯೂಸರ್ ಫ್ರೆಂಡ್ಲಿ. ಒಂದು ತಾಯಿ ಮಗುವಿಗೆ ಏನೆಲ್ಲ ನನ್ಮೆಯನ್ನ ಮಾಡ್ತಾಳೋ ಆ ರೀತಿ ஒரு சாஸ்திரம் நம்மளை வைத்துக்கொண்டு எல்லா நன்மைகளும் பண்றதுக்கே இருக்கு ಶಾಸ್ತ್ರ ಅಲ್ವಾ. ಎಷ್ಟೋ ಜನ ಹೇಳ್ತಾರೆ, ಓ ಮೈ ಗಾಡ್, ಯುವರ್ ಹಿಂದೂ ಧರ್ಮ ಇಸ್ ಸೋ ಕಾಂಪ್ಲಿಕೇಟ್, ಸೋ ಮೆನಿ ಶಾಸ್ತ್ರಾಸ್ ವಿಚ್ ಹ್ಯಾಸ್ ಟು ಬಿ ಫಾಲೋಡ್. ಶಾಸ್ತ್ರத்தை ஃபாலோ பண்றது ஒரு காம்ப்ளிகேஷன் நமக்கு ಹೇಳಿ. ಅದಿಲ್ಲ ಅಂದ್ರೆ ನಮಗೆ ಏನು ಇಲ್ಲ ಅಂತ ಅರ್ಥ ಅಲ್ವಾ. ಒಬ್ರು ನೋಡಿದ್ರೆ ಎರಡು ಕೈಯೂ ಸೇರಿಸಿ ನಮಸ್ಕಾರ, ಇದು ஒரு பெரிய ಶಾಸ್ತ್ರமா ಹೇಳಿ. கண்டவனுக்கு போய் கை கொடுக்கறத விட இது எவ்வளவோ பெட்டர் இல்லையா அல்வா. நான் மகா ஆகாரஹ, என்னுடைய அகங்காரம் அங்கேயே தொலையும் சொல்லும் போது அது ஒரு பெரிய ಶಾಸ್ತ್ರ. நமக்கு ಕರೆಪಿಡಿಕ್கிறது ಕಷ್ಟಮಾ? ಯಾವುದಕ್ಕೂ ಮೊದಲು ಕೈ ನೀಟುವಾಗ ಬಲಗೈ ತೋರ್ಸು ಅಂತೀವಿ, ಎಡಗೈ ತೋರ್ಸ್ಬೇಡ ಅಂತ. ಅದು ஒரு பெரிய ಶಾಸ್ತ್ರமா? ಅದು பண்ண முடியாத நம்மளால. ಚಿಕ್ಕ ಚಿಕ್ಕ ವಿಷಯಗಳು ಏನಾದ್ರೂ ಕೊಡ್ಬೇಕಾದ್ರೆ, ದೊಡ್ಡವ್ರಿಗೆ ಸಂಬೋಧನೆ ಮಾಡ್ಬೇಕಾದ್ರೆ ಕೈಯೆಲ್ಲ ಹಿಂಗೆ ತೋರ್ಸ್ಕೊಡುದು. ತೋರ್ಸ್ತಾರಾ? ಏನ್ ಹೇಳ್ತೀರಾ? ಕೈ ತೋರ್ಸ್ಬೇಡ ಅಂತೀರಾ. ಕಾಲ್ ಮೇಲ್ ಕಾಲ್ ಹಾಕೊಂಡು ಕುತ್ಕೋಬೇಡ ಅಂತೀರಾ. ಇದೆಲ್ಲ சின்ன 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 விஷயங்கள் நம்மளால பண்ண முடியுமா? முடியாதா? ಇದಕ್ಕೂ ಈಗಿನ ಯಂಗ್ಸ್ಟರ್ಸು ನೀ ಅದು ಮಾಡಿದ್ರೆ ಹಿಂಗ್ ಹೇಳ್ತೀಯ, ಇದು ಮಾಡೋದು ಇದು ದೋಷ ಅಂತೀಯ. ಹೌದು, ದೋಷವಾದ ದೋಷವೇ. ಕಾಲ್ ಮೇಲ್ ಕಾಲ್ ಹಾಕೊಂಡು ನೀನ್ ಹೆಂಗಾದ್ರೂ ಕುತ್ಕೋ ಅಂತ ಬಿಟ್ರೆ ಲಂಗಿಲ್ಲ ಲಗಾಮಿಲ್ಲ. ದೊಡ್ಡವರುಗಳೆಲ್ಲ ಕೂತಿರುವಾಗ ಕಾಲ್ ಮೇಲ್ ಕಾಲ್ ಹಾಕೊಂಡು ಕುತ್ಕೊಳ್ಳೋದೆ ಕಷ್ಟ, ತಪ್ಪು ಅಲ್ವಾ. ನಾವೇನ್ ಅವ್ರ ಸರಿ ಸಮಾನ ಕೂರ್ಬೇಡಿ ಸೋಫಾಲಿ ಅಂತ ಹೇಳಿದೀವ? அந்த காலத்துலல அப்படிதான் இருக்கிறத ஒரு நாள் காலி. யாரு பெரியோர்களோ அவங்க உட்காருவா, மத்தபடி எல்லாம் பாய்கா இல்லையா. பெண்களா இருந்தா அவ வரவே மாட்டா, வெளியிலயே வரமாட்டா, வந்தாலும் நிப்பா, உட்கார மாட்டா இல்லையா. ಅದೆಲ್ಲ ಕೆಲವೊಂದೆಲ್ಲ ನಿಯಮ ಇತ್ತು, ಇದೆಲ್ಲ ಹೋಯ್ತು ಬಿಡಿ. ಗಂಡನ ಸರಿ ಸಮವಾಗಿ ಹೆಂಡತಿ ಈಗ ಕೂತ್ಕೊ. ಸದ್ಯ ಗಂಡನ ತೊಡೆ ಮೇಲೆ ಎಲ್ರ ಸಮಕ್ಷಮದಲ್ಲೂ ಕೂರೋ ಕಾಲ ಬಂದಾಯ್ತು. ಏನು ನಾವ್ ಹೇಳಕ್ಕಾಗಲ್ಲ ಅದಕ್ಕೆಲ್ಲ. ಅಟ್ಲೀಸ್ಟ್ ದೊಡ್ಡವ್ರು ಬಂದಿರೋವಾಗ ಅವ್ರ ಮುಂದೆ ನೀನು ಹಿಂಗ್ ಕಾಲ್ ಮೇಲೆ ಕಾಲ್ ಹಾಕೊಂಡು ಆಚಾರ್ಯವಾಗಿ ಕೂತ್ರೆ ನಿನ್ನ ಮನಸ್ಸಲ್ಲಿ ಅವ್ರ ಮೇಲ್ ಮರ್ಯಾದೆನೆ ಇರ್ಬೋದು, ಇಲ್ಲ ಅಂತ ಅಲ್ಲ. செயலாலியும் வாக்காலியும் கொஞ்சம் காட்டணும் இல்லையா. இது பெரிய ಶಾಸ್ತ್ರமா? ஒரு நமஸ்காரம் வந்துவாளுக்கு சொல்றது ஒரு பெரிய ಶಾಸ್ತ್ರமா? ಇದೆಲ್ಲ ನಮ್ಮ ಜೀವನದಲ್ಲಿ ಇಲ್ಲ ಅಂತ ಅನ್ಕೊಳ್ಳಿ. ಈಗ ಎಷ್ಟು ಕಷ್ಟ ನಮ್ ಜೀವನ. ಇಟ್ಸ್ ಆಲ್ ಗ್ರಾಮರ್, ಇಟ್ ಇಸ್ ನಾಟ್ ಶಾಸ್ತ್ರ. ವಿ ಹ್ಯಾವ್ ಅ ಸೆಟ್ ಆಫ್ ಗ್ರಾಮರ್ ಟು ಬಿ ಫಾಲೋಡ್ ಅಷ್ಟೇನೆ ಅಲ್ವಾ. ஒரு பிராணிக்கு கிராமர் இருக்குத நம்முடைய வாழ்க்கையில. நமக்கு கிராமர் இல்லைன்னா அந்த கிராமர் இல்லாத ஒரு வாழ்க்கையை நினைச்சு பாருங்க அல்வா. ಒಂದು பேசாத பாடாத ஒரு நிர்ஜட வஸ்துக்கு, ஒரு ஜட வஸ்துக்கு ஒரு கிராமர் இருக்கு இல்லையா. அந்த கிராமர் இல்லாம அது வெளியில வராது. ತನ್ನ ಚೌಕಟ್ಟನ್ನ ತಾನು ನಿರ್ಮಾಣ ಮಾಡ್ಕೊಂಡಿರುತ್ತೆ. ಒಂದು ಜಡ ವಸ್ತು ಆದ್ರೂ ಹಂಗೇನೆ. ಆ ರೀತಿ ಇರ್ಬೇಕಾದ್ರೆ ನಮಗೊಂದು ಚೌಕಟ್ಟು ಹಾಕೊಳ್ಳೋದು, ಯಂಗ್ಸ್ಟರ್ಗಳು ಅದನ್ನ ಖಂಡನ ಮಾಡಿ ಹಿಂಗಿದ್ರ ಕಷ್ಟ ಹಂಗಿದ್ರ ಕಷ್ಟ, ಏನೋ ಒಂದು ಹೇಳ್ತೀರಾ, ಅದು ಹೇಳ್ತೀರಾ, ಇದು ಹೇಳ್ತೀರಾ. ಎಷ್ಟು ಮಾತ್ರ ಅದು ಕಷ್ಟ நிஜவாಗ್லೂ. குளிக்காம திருமலைக்கு நீ வராத, அது ஒரு பெரிய கஷ்டமா? திருமலைக்கு கால் வைக்காத நீ குளிக்காம, அவ்வளவுதான், சுத்தமா இரு அல்வா. அது பெரிய கஷ்டமே இல்லையே. வழக்கேத்தாம ஒன்றும் பண்ணாது, ಏತಲಾಮೆ ಒಳಕ್ಕೆ ಅಲ್ವಾ. ಎಷ್ಟೋ ವಿಚಾರಗಳು ಹಂಗೆ ನಮ್ಮ ಯಂಗ್ಸ್ಟರ್ಸ್ಗಳು ಮುಖಾನು ಸೊಟ್ಟೆ ಮಾಡ್ಕೊಂಡು ಕನ್ನ ಪಿನ್ನ ಅಂತ ಏನೋ ಒಂದು ಹೇಳ್ತಾರೆ ಅವರು ಅಲ್ವಾ. ಮಾಡಿಟ್ಟಿರೋದು ಈ ಶಾಸ್ತ್ರಗಳೆಲ್ಲ
ನಮ್ಮನ್ ಕಷ್ಟ ಪಡಕ್ಕಲ್ಲ. ಶಾಸ್ತ್ರ ಇರೋದು ನಮ್ಮನ್ನ ತಾಯಿ ತರ ನೋಡ್ಕೊಳಕ್ಕೆ. ശസ്ത്രത്താലെ വൈദ്യൻ ചികിത്സ பார்த்தா சாஸ்திரத்தை கொண்டுதான் பகவான் நமக்கு சிகிச்சை பண்ணுவோம். அந்த ಚಿಕಿತ್ಸೆ நம்ம ಕರೆಕ್ಟಾ ಪುಂಜಿಕೋಣಂ ಅಲ್ವಾ. ವೈದ್ಯ ಶಸ್ತ್ರಗಳನ್ನ ಹಿಡ್ಕೊಂಡು ರಿಪೇರಿ ಮಾಡ್ತಾನೆ, ಅವನನ್ನ ನಂಬಿ ಹೋಗಿ ಮಲಗ್ತೀರಾ ಅವನಲ್ಲಿ അൽവാ. വെട്ടിനാളും കുത്തിനാളും രക്തത്തെ കാരിനാളും കീരിനാളും തെച്ചാളും എത്തന വലി പൊറുത്തിനാളും എല്ലാം പൊറുത്തുണ്ട് പോയി വൈദ്യനിടத்துல പോയി நம்பிக்கையோட படக்கிறேள். அதுபோல அதே வைத்தியோ நாராயணோ ஹரிஹி. சாஸ்திரத்தை கொண்டு ஏதாவது நம்மள ರಿಪೇರಿ பண்ண பார்த்தா வேண்டாம் அப்படி மறுக்கிறேள். ಶಾಸ್ತ್ರ ಯಾವತ್ತೂ ನಮಗೆ ಇರೋದು ನನ್ಮೆ. ಅದೇ 2ನೇ ವರಿ ನೀವು ಆದರೂ ಶಾಸ್ತ್ರ ಸಮ್ಮತವಾಗಿ ನೀವು ಸಮರ್ಥರು ಅಂತ ಇಲ್ಲಿ ಹೇಳ್ತಾ ಇರೋದು. ಗೊತ್ತಾಯ್ತಾ? ನೆಕ್ಸ್ಟ್, ಹೊರ ಬೀದಿಯಲ್ಲಿ ಅರ್ಥ ಆಗ್ತಾ ಇದೆಯಾ ಎಲ್ಲ? ಹೊರ ಬೀದಿಯಲ್ಲಿ ಬಿದ್ದಿರುವ ಕಲ್ಲನ್ನು, ಹೊರಬೀದಿಯಲ್ಲಿ ಬಿದ್ದಿರುವ ಕಲ್ಲನ್ನು ಭಕ್ತಿಯಿಂದ ತಂದು ಹೊರಬೀದಿಯಲ್ಲಿ ಬಿದ್ದಿರುವ ಕಲ್ಲನ್ನು ಭಕ್ತಿಯಿಂದ ತಂದು ಪ್ರಸಾದವೆಂದು ಅವನ ಮುಂದಿಟ್ಟರೆ, ಪ್ರಸಾದವೆಂದು ಅವನ ಮುಂದಿಟ್ಟರೆ ಅದನ್ನು ಜೀರ್ಣಿಸಿಕೊಳ್ಳುವ ಶಕ್ತಿ ಅವನಿಗುಂಟು. ಅದನ್ನು ಜೀರ್ಣಿಸಿಕೊಳ್ಳುವ ಶಕ್ತಿ ಅವನಿಗುಂಟು. ಪ್ರಸಾದವನ್ನೇ ನಮ್ಮ ಎದುರಿಗೆ ಬಡಿಸಿದರು, ನಮ್ಮ ಎಲೆಗೆ ಪ್ರಸಾದವನ್ನೇ ನಮ್ಮ ಎಲೆಗೆ ಬಡಿಸಿದರು, ಪ್ರಸಾದವನ್ನೇ ನಮ್ಮ ಎಲೆಗೆ ಬಡಿಸಿದರು ಅದನ್ನು ಜೀರ್ಣಿಸಿಕೊಳ್ಳುವ ಸಾಮರ್ಥ್ಯ, ಅದನ್ನು ಜೀರ್ಣಿಸಿಕೊಳ್ಳುವ ಸಾಮರ್ಥ್ಯ ನಮಗೂ ಅವನೇ ಕೊಡಬೇಕು, ನಮಗೂ ಅವನೇ ಕೊಡಬೇಕು. ಒಪ್ಕೋತೀರಾ? ಕಲ್ಲನ್ನ ನೀವು ಪ್ರಸಾದ ಅಂತ ಅವನಿಗೆ ಕೊಟ್ರು ಅವನಿಗೆ ಜೀರ್ಣಿಸ್ಕೊಳ್ಳೋ ಸಾಮರ್ಥ್ಯ ಇದೆ, ನಮಗಿದ್ಯಾ? ಪ್ರಸಾದವನ್ನೇ ನಮ್ಮ ಎಲೆಗೆ ಬಡಿಸಿದರು ಅದನ್ನು ಜೀರ್ಣಿಸಿಕೊಳ್ಳುವ ಸಾಮರ್ಥ್ಯ ನಮಗೂ ಅವನೇ ಕೊಡಬೇಕು ಅಲ್ವಾ? കല്ല് കൊണ്ടും ജീർണിക്ക് കൂടിയ ശക്തി ഭഗവാനಕ್ಕೆ ഉണ്ട്. ಆದ್ರೆ ನಾವು ಪ್ರಸಾದ ಬಿಡಿಸಿದ್ರು ಜೀರ್ಣಿಸ್ಕೊಳ್ಳೋ ಶಕ್ತಿ ಇದೆಯಾ? அதா வயிற்றெல்லாம் அப்படியே கோமட்டுறது. இதுக்கு நேத்திக்கு சக்கரை பொங்கல் சாப்பிட்டேன் இல்லையா, ஒரே சக்கரை வியாதியா இருக்கு எனக்கு. நெய் அவ்வளவு குத்தினா எனக்கு ஒத்துக்காத உடம்புக்கு, நிறைய நெய்யா போட்டிருக்கா. சக்கரை பொங்கல்ல ஒரே முந்திரியா இருக்கு, அவ்வளவு ட்ரை ஃப்ரூட்ஸ் எல்லாம் என்னால சாப்பிட முடியாது. நானா தரத ஒரு சக்கரை பொங்கலுக்கு இவ்வளோ வியாதி சொல்றேளே. ஆமா, என்ன பண்றது, வந்து விடுத்தே ಅಲ್ವಾ? ಅದನ್ನ ಜೀರ್ಣಿಸ್ಕೊಳ್ಳೋಬೇಕಾದ್ರೂ ಪರಮಾತ್ಮನೇ ನಮ್ಗ ಶಕ್ತಿ ಕೊಡ್ಬೇಕು. ಪ್ರಸಾದವನ್ನು ಜೀರ್ಣಿಸ್ಕೊಳ್ಳೋ ಶಕ್ತಿ ನಮಗಿಲ್ಲ. ಕಂಡದ್ದನ್ನು ಬೇಕಾದ್ರೆ ಭಗವಂತನ ಸ್ವೀಕಾರ ಮಾಡುವಂತ ಪ್ರಸಾದವ ಕೊಟ್ಬಿಟ್ರೆ ಅವನು ಸ್ವೀಕರಿಸ್ಬಿಡ್ತಾನೆ. ಇದಕ್ಕೊಂದು ನಿದರ್ಶನ ನಿಮಗೇ ಗೊತ್ತು இல்லையா? ஸ்ரீரங்கத்து மாடவீதியில் ராமானுஜர் போயிட்டு இருக்கும்போது கொஞ்சம் பசங்கள் எல்லாரும் மணல் மேடையில பெருமாள் பொறுப்பாடு ಕಂಡರುಳ್றது ಅಂತ ಹೇಳಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಆಟ ಆಡ್ತಾ ಇದ್ವಿ. ಇವತ್ತಿಗೂ ನೀವು ದಿವ್ಯದೇಶಗಳಿಗೆ ಹೋದ್ರೆ பெருமாள்ற எந்த வாகனத்தை ஏழ்பாடு நடக்கிறதோ பிரம்மோத்சவ டைம்ல அந்த ஊர் அக்ரஹாரத்து பசங்கள் அந்த விளையாட்டு இன்னைக்கும் விளையாடும். ಚಿಕ್ಕ ಗರುಡ ಇಟ್ಕೊಂಡಿರ್ತವೆ, ಚಿಕ್ಕ ಹನುಮ ಇಟ್ಕೊಂಡಿರ್ತವೆ, ಎಲ್ಲಿಂದ ಶೇಖರಣೆ ಮಾಡಿರ್ತೀವಿ ಅಂತ ಗೊತ್ತಿಲ್ಲ ಅದನ್ನೆಲ್ಲ. ಅವುಗಳು ಚಿಕ್ಕ ಚಂದ್ರಪ್ರಭಾ ವಾಹನ, ಚಿಕ್ಕ ಸರ್ವಭೂಪಾಲ ವಾಹನ, ಚಿಕ್ಕ ಚಿಕ್ಕದ ಉತ್ಸವಾದಿಗಳನ್ನ ಇಟ್ಕೊಂಡು ಅವ್ರ ಮನೆ ದೇವರನ್ನ ತಗೊಂಡ್ ಬಂದು ಅದೇ ಬೀದಿನಲ್ಲೇ ಎಂಪೆರ್ಮಾಳೆ ನಾ பொறுப்பாடுಕೊಂಡುವೆ ಅಂತ ಮಾಡಿದ್ವಿ. ಎவ்வளோ ನನ್ನಾ இருக்கிற விளையாட்டு இல்லையா? ಚಿದಂಬರಂ, ಕಾಂಚೀಪುರಂ ನಾನೇ ಪಾತ್ರಕ್ಕೆ
ಕುಂಭಕೋಣದಲ್ಲಿ ನೋಡಿಲ್ಲ ನಾನು, ಚಿದಂಬರದಲ್ಲಿ ನೋಡಿದೀನಿ, ಕಾಂಚೀಪುರದಲ್ಲಿ ನೋಡಿದೀನಿ, ಶ್ರೀರಂಗದಲ್ಲಿ ನೋಡಿದೀನಿ ನಾನು ಇದನ್ನ. மொபைல வச்சுட்டு எப்ப பார்த்தாலும் அதுலயே தோண்டிண்டு இருக்கிறத விட இந்த விளையாட்டு எவ்வளவோ பெட்டர் இல்லையா? வெளியில வந்து வெளி உலகம் என்னன்னு பார்த்து பெருமாளை ரசிச்சு நல்ல ನನ್ಮೆಯಾನ ஒரு விளையாட்டு. ದಿವಿದೇಶಗಳಿಗೆ ಅದಕ್ಕೆ ಹೋಗ್ಬೇಕು ಅನ್ನೋದು. ಹೋದ್ರೆ ಇಂಥದ್ದೆಲ್ಲ ಆಕ್ಟಿವಿಟೀಸ್ ಮಕ್ಳು ಏನ್ ಮಾಡ್ತಾರೆ ಸಾಯಂಕಾಲ ಅನ್ನೋದು ನಿಮಗ್ ಗೊತ್ತಾಗುತ್ತೆ. ಆಯ್ತಾ? ಈ ರೀತಿ ಒಂದು ಸಮಯ ಶ್ರೀರಂಗದಲ್ಲಿ பெருமாள் பொறுப்பாடு ನಡೆದಿருக்கு ಅಂತ ಮಕ್ಕಳೆಲ್ಲ ಎಲ್ಲ ಏನೂ ಇಲ್ಲ, ಅಲ್ಲಿ ದೇವ್ರು ಇಲ್ಲ, ಏನೂ ಇಲ್ಲ, ಎಲ್ಲ ಮಣ್ ಪಿಚ್ಕೆ. ನಿಮಗೆ ನೋಡಿದೀರಲ್ಲ, ಚರಿತ್ರೆಯಲ್ಲಿ ಬರುತ್ತೆ. ಎಲ್ಲ ಮಣಲ್ ಮೇಲೆ ಗುಡ್ಡೆ ಮಾಡ್ಕೊಂಡು, ಒಂದು ಗುಡ್ಡೆ ಸಕ್ಕರೆ ಪೊಂಗಲ್, ಒಂದು ಗಡ್ಡೆ ಅಕ್ಕಾರ ಬಡಿಸಲ್, ಒಂದು ಮಣಲ್ ಗುಡ್ಡೆ ಪುಳಿಯೋಹರೆ ಅಂತ ಇಟ್ಟಿದ್ವು. ராமானுஜர் அங்கிருந்து வந்தார். நடந்து வரும்போது மாட வீதியில பசங்களை, ராமானுஜரே இதோ ரங்கநாதர் பொறுப்பாடாச்சு, பெருமாளுக்கு தழைகை அமிஷி பண்ணியாச்சு, இதோ உங்களுக்கு சமர்ப்பிக்கிறோம். ತಳಹೆ என்ன ತಳಹೆ ಅಂತ ರಾಮಾನುಜರು ಕೇಳಿದ್ರು. ಇನ್ನಿಕ್ಯಾ ಕದಂಬமும் ಅಕಾರ ಬಿಡಿಸಲು பண்ணிருக்கோம், இதோ எடுத்துக்கோங்க ಅಂತ 2 ಕೈಯಿಂದ 2 ಬಾಕ್ಸ್ ಮಣ್ಣನ್ನ ಕೊಟ್ರು. ಗೊತ್ತಾಯ್ತಾ? ಕೊಟ್ಟಿದ್ದೇ ತಡ ಕಣ್ಣಿಗೆ ಹೊತ್ಕೊಂಡು ಅತ್ತನ ಮರಳಿಯು ತನ್ನ ತಲೆ ಮೇಲೆ ಹಾಕೊಂಡು, ಎಲ್ಲಿ ಆ ಮರಳ್ ದಿಬ್ಬ ಇತ್ತೋ அந்த மேடையில அப்படியே ಸಾಷ್ಟಾಂಗಮ ನಮಸ್ಕಾರಂ பண்ணினார். ಇವತ್ತಿಗೂ ಕೂಡ ಅದು ಮಾರ್ಕ್ ಮಾಡಿ ಇಡಲ್ಪಟ್ಟಿದೆ ಶ್ರೀರಂಗದಲ್ಲಿ. ಅಲ್ಲಿ ಯಾರು ಓಡಾಡಲ್ಲ, ಗೊತ್ತಾ? ರಾಮಾನುಜರು ಅದು ಕೆಲಸವನ್ನ ಮಾಡಿದ್ರು. ஐயோ பைத்தியத்தனமா இருக்கே, ஏதோ குழந்தைகள் மணல் வழியா ஏதோ விளையாடிட்டு இருக்கும்போது பிரசாத ತಗೊಳ್ಳಿ ಅಂತ ಕೊಟ್ರೆ ಅದನ್ನ ಹೋಗಿ ತಲೆಯಾಲ ಸ್ವೀಕರಿத்து ಅங்க போய் இப்படி ನಮಸ್ಕರಿಸಲಾಮೋ ಅಂತ ಶಿಷ್ಯರೆಲ್ಲ ಅನ್ಕೊಂಡ್ರು. ಅವಾಗ ರಾಮಾನುಜರು ಹೇಳಿದ್ರು, ಒಳಗಡೆ ಇಷ್ಟು ಶ್ರದ್ಧೆಯಿಂದ ಭಗವಂತನ ನಡೀತಾ ಇದೆಯೋ ಇಲ್ಲೋ ಗೊತ್ತಿಲ್ಲ, ಇಲ್ಲಿ ರಂಗ ಇದ್ದಾನೆ, ಇಲ್ಲಿ ನಡೀತಾ ಇದೆ. இந்த மணலியும் ஜீரணிக்கக்கூடிய சக்தி உள்ளே இருக்கிற பெருமாளுக்கும் உண்டு. ஆனா இவ சொல்ற அந்த கதம்பமும் அக்கார வடிசலும் நம்மளால ಜೀರ್ಣಿக்க முடியுமா? இதுதான் ಅರ್ಚನೆ ಅಂದ್ರೆ. ಈ ರೀತಿ ನಮ್ಗೆ ಕೊಡಕ್ಕೆ ದಾಹ, ಭಗವಂತನಿಗೆ ಏನಾದ್ರೂ ಕೊಡ್ಬೇಕು, ನಮ್ಮಿಂದ ಏನಾದ್ರೂ ನಾವು ಕೊಡ್ಬೇಕು. ಕೈಂಕರ್ಯದಲ್ಲಿ ಏನಾದ್ರೂ ಕೊಟ್ಟು ಕಟ್ಟಗಳಿಕ್ಕಿರುದು ಅಲ್ವಾ? ಈ ರೀತಿ ಎಷ್ಟೋ ದೃಷ್ಟಾಂತಗಳು ಈ ರೀತಿ ಇದೆ ಗೊತ್ತಾ? ಗುರುವಾಯೂರಪ್ಪಂದು ಒಂದ್ಸಲ ಹೇಳಿದ್ದೆ ಅಲ್ವಾ? ಪರಮ ಭಿಕ್ಷಿಕ ಒಬ್ಬ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಿರ್ತಾನೆ. ಅವನು ಅನ್ಸುತ್ತೆ, ಅಪ್ಪ ಗುರುವಾಯೂರಪ್ಪ உன்னுடைய ಕ್ಷೇತ್ರಕ್ಕೆ வந்து இப்படி பிச்சை எடுக்க வேண்டி இருக்கு, ನಾನು ನಂಗೆ ಏನಾದ್ರೂ ಲಾಟ್ರಿನೋ ಗಿಟ್ರಿನೋ ಹೊಡೆದ್ರೆ ಮಾಡಿದ್ರೆ ಏನಾದ್ರೂ ಆದ್ರೆ ನಿನಗೆ ನನ್ನಿಂದ ಯೋಗ್ಯತಾನುಸಾರ ಒಂದು ಬಾಟಲ್ ನೀರನ್ನ ಸಮರ್ಪಣೆ ಮಾಡ್ತೀನಿ ಅಂದ್ಬಿಟ್ಟ. ಗುರುವಾಯೂರಲ್ಲಿ ಅದೆಲ್ಲ ತುಂಬಾ ಮುಖ್ಯ. ಹೇಳಿದನ್ ಮಾಡ್ಲೇಬೇಕು, ತುಲಾಭಾರ ಹಾಕ್ಬಿಡ್ತಾರ ಅವ್ರು. ಆಯ್ತಾ? ಇವ್ರ ಅದೃಷ್ಟ ಏನಾಯ್ತು ಅಂದ್ರೆ ಯಾರೋ ಬಸ್ಸಿಗೋ ಎಲ್ಲಿಗೋ ಓಡೋಗೋರು ಲಾಟ್ರಿನ್ ಬೀಳಿಸ್ಕೊಂಡ್ ಹೋದ್ರು, ಇವನಿಗೆ ಸಿಕ್ಬಿಡ್ತು ಆ ಲಾಟ್ರಿ. ಅದ್ ಹೆಂಗ್ ಸಿಕ್ತು ಏನು ಎತ್ತ ಗೊತ್ತಿಲ್ಲ. ಒಟ್ಟಲ್ಲಿ ಮಾರನೇ ದಿನ ಇವನ್ ಕೋಟ್ಯಾಧೀಶ್ವರ. ನಿಜವಾಗ್ಲೂ ಇದು ನಡೆದ ಕತೆ. ವಿಶ್ವರೂಪಂ ಅಂತ ಒಂದು ಮ್ಯಾಗಝೈನ್ ಬರುತ್ತೆ ಗುರುವಾಯೂರಿಂದ, ಅದ್ರಲ್ಲೆಲ್ಲ ಇದೆಲ್ಲ ಉಲ್ಲೇಖ ಆಗಿದೆ. ಅವನಿಗೆ ಕೋಟಿ ಅಧಿಪತಿ ಆಗೋದ ಅವನು ಅಹೋರಾತ್ರಿಯಲ್ಲಿ. பெருமாளுடைய அனுகிரகம் இருந்தா எப்பேற்பட்ட ஒரு தூசியாவதோ உச்சி மலைக்கு போய் நிக்கும்ங்கிறதுக்கு இதெல்லாம் சாட்சி. சரி, அவன் குருவாயூருக்கு வந்தான். அப்படியே எஸ்கார்ட்ஸ் எல்லாம் இருக்கா, பிளாக் ஹெட்ஸ் எல்லாம் இருக்கா, காரும் கையுமா வந்திருக்கான். பெரிய பொன் ವಡ್ಡಿಲೆ ಗುರುವಾಯೂರಪ್ಪನಿಗೆ ಸಮರ್ಪಿக்கிறேன் ಅಂತ ಹೇಳಿ ದೊಡ್ಡ ಒಂದು ಏನೋ ಕಾಶಿ ಮಾಲೆ, ஏதோ புலிநகத்தினுடைய ಚೈನೆ ಎಲ್ಲ ಸಮರ್ಪಣೆ பண்ண ஒன்னும் ಸ್ವೀಕಾರಂ ಪಡಲೆ. ನಿಮ್ಗೆ ಗೊತ್ತು, ಕೇರಳ ದೇಶದಲ್ಲೆಲ್ಲ ಮಲಯಾಳ ಪ್ರಶ್ನೆ, ಯಕ್ಷ ಪ್ರಶ್ನೆ, ಕಬಡೆ ಪ್ರಶ್ನೆ ಹಾಕ್ತಾರೆ. ಆ ಪ್ರಶ್ನೆಯಲ್ಲಿ ಬರೋ ಉತ್ತರಕ್ಕೇನೆ ಅವರು ಸಮ್ಮತಿಸೋದೆ ಹೊರತು நீ வந்து ஏதோ வேற சமர்ப்பணம் பண்ணணும் அப்படி இருக்கே மனசுல, ஏதோ பொன் வடலியா கொடுத்தா பெருமாள் சமர்ப்பணம் பண்ணிக்க மாட்டாரு. ಸರಿ, ತುಲಾಭಾರ ಹಾಕಿ ಎಂದ. ಅದರಲ್ಲಿ ಇಷ್ಟು ದವಸ ಧಾನ್ಯ, ಕದಲಿ ಫಲ, ನೇಂದ್ರ ಪழம் இல்லையா? நேத்திர பழம் தான் நேந்திர பழம் அப்படி ஆயிருக்கு. நேத்திரத்தை கொடுக்கக்கூடிய பழமா அது, அதனாலதான் நேன்ற பழம் இல்லையா? எல்லாம் சமர்ப்பணம் ಮಾಡಿದ್ರು ಏನು ಎಲ್ಲ எவ்ரிதிங் பின் ரிஜெக்டட். பெருமாளுங்க அவ்வளவு சீக்கிரமா ஏத்துக்க மாட்டார். கொடுக்கறே அப்படி போனாலும் எதை கொடுக்கணுமோ அது கொடுக்கணும். ಕೊನೆಗೆ ಮೇಲ್ಶಾಂತಿ ಕರೆದ್ಬಿಟ್ಟು ಹೇಳಿದ್ರಂತೆ, ಅಪ್ಪ ನೀನ್ ಏನೋ ಬೇರೆ ಸಮರ್ಪಣೆ ಮಾಡ್ಬೇಕು ಅಂತ ಇದೀಯಾ ಭಗವಂತನಿಗೆ, ಅದನ್ ಬಿಟ್ಬಿಟ್ಟು ಇನ್ನೇನೇನೇನೋ ಕೊಡ್ತಾ ಇದೀಯಾ. ಗುರುವಾಯೂರಪ್ಪ ಸಜೀವವಾಗಿರೋ ಭಗವಂತ ಅವನು, ಗೊತ್ತಾಯ್ತಾ? ಅವನ ಹತ್ರ ಆಟ ಆಡಕ್ಕಾಗಲ್ಲ.
ವಾಟ್ ಯು ಹ್ಯಾವ್ ಟು ಗಿವ್ ಹೆಮ್ ಅದೇ ಕೊಡ್ಬೇಕಷ್ಟೇ. ஒரு குந்துமணியா இருந்தாலும் குந்துமணி கதையும் அவ்வளவுதானே. ಒಂದು குலுகஞ்சினா குரூரமையார் அந்த நாள் கொடுத்து போனா. இன்னை வரைக்கும் அந்த குந்துமணி பரம போக்கியமா பெருமாளுக்கு ಅರ್ಪಣಪಡப்படுறது. இந்த ಕುಂದುಮಣಿಯ ಈ ಗುಲಗಂಜಿ ಯಾವನಿಗೆ ಬೇಕು? ಹಾಕಿದ್ರು ಭೂಮಿಯಲ್ಲಿ ಮೊಳಕೆಲ್ಲ ಅದು ಅಲ್ವಾ? ಮೊಳಕೆನೂ ಹೊಡೆಯಲ್ಲ ಅದು ಅಂತ மணி. என்ன பண்றது? அந்த அம்மா அன்னைக்கு சமர்ப்பணம் பண்ணிவிட்டார் பக்திபூர்வமா. இன்னைக்கு கூட குருவாயூரப்பன் கை வச்சு விளையாடுவான் அந்த ಕುಂದುಮಣಿಲಿ. இல்லையா? ಗರ್ಭಗೃಹ ನಡೆವಾಶಲ್ ಹಾಕುವಾಗ ಇಷ್ಟು ಕುಂದುಮಣಿನ ಒಂದು ಚಿನ್ನದ ಬಟ್ಲಲ್ಲಿ ಇಟ್ಬಿಟ್ಟೆ ನಡೆ ಹಾಕೋದಲ್ಲಿ. ಮಾರನೇ ದಿನ ಪೂರ್ತಿ ಗರ್ಭಗೃಹದಲ್ಲಿ ಎಲ್ಲಾ ಕಡೆನೂ ಚೆಲ್ಲಿರುತ್ತೆ. ಅವನ್ விளையாடுವ ರಾತ್ರಿ ಪೂರ. ஒரு மயில் பீலியால அத்தனையும் மெதுவா பெருக்கி ತಳ್ಳಮಾಟ ಅದೇ ಬಟ್ಲಲ್ಲೇ ಶೇಖರಣೆ ಮಾಡಿ ಇವತ್ತಿನ ರಾತ್ರಿಗೆ ಅಂತ ಎತ್ತಿಟ್ಟಿರ್ತಾರೆ. ಆತರ குந்துமணி இந்த குரூரமையார் சமர்ப்பணம் பண்ண அந்த நேரத்துல ஒரு யானை வந்து மிதிச்சுடுத்து. ಮಹಾರಾಜ ಮಲಪುರ ಡಿಸ್ಟ್ರಿಕ್ಟ್ ಮಹಾರಾಜ ಒಂದು ಆನೆಯನ್ನ ಸಮರ್ಪಣೆ ಮಾಡ್ದ. ಆ ಆನೆ ಗೊತ್ತಿಲ್ಲದೆ ತುಳಿದು ಬಿಡ್ತು. ಆ ಕುಂದುಮಣಿ ಪುಡಿ ಪುಡಿ ಆಡ್ತು. ಗುರುವಾಯೂರಪ್ಪನ ಆನೆನೇ ರಿಜೆಕ್ಟ್ ಮಾಡ್ಬಿಟ್ಟ, ಹೋಗ ಕಡೆ ಅಂತ. அது மூக்கு பிராணி ஏதோ தெரியாம பண்ணிவிடுத்து. அப்படியான ராஜன்னு பிராயஷ்சித்தம் அந்த யானை எந்த அளவுக்கு இருக்கோ அந்த அளவுக்கு குந்துமணி சமர்ப்பணி. எங்கிருந்து நான் போவேன் அவ்வளவு ಕುಂದುಮಣಿ, ಅಷ್ಟು ಗುಲಗಂಜಿ. ಅದಕ್ಕೆ ಕುನಿ ಕುರುಬು ಮಂಜಾಡಿ ಕುರುಬು ಅಂತ ಎಲ್ಲ ಹೆಸರು ಅದಕ್ಕೆ. ನಾ எங்கிருந்து இவ்வளவு மஞ்சாடி குருவை கொண்டு வருவேன்? அதெல்லாம் தெரியாது. யானை பண்ண தோஷ நிவೃತ್ತಿ நீதான் பொறுத்து ஆகணும். உனக்கு ಮಾಡ್ದ. ஒரு குந்துமணி ಕೂಡ ಸಮರ್ಪಣಂ ಗುರುವಾಯೂರಪ್ಪನ ಆರ್ದನ ಅದು ಸ್ವೀಕರಿಪ ಅವನ್. ಅದ್ ನನ್ ಯೂಸೇಜ್ಗ ಯಾರ್ ಯೂಸೇಜ್ಗೆ ಅಂತ ನೋಡಲ್ಲ ಅಲ್ವಾ? ಇವನಿಗೆ மனசுல என்ன எண்ணம்? ஐயையோ, பெருமாளுக்கு போய் ஒரு பிஸ்லரி பாட்டில் கொடுக்குறேன், ஒரு பாட்டில் ತಣ್ಣೀರ್ கொடுக்குறேன் ಅಂದ್ರೆ ಎಲ್ಲಾರು ನಗಲ್ವಾ? ಹಂಗಾಗಿ ಅದನ್ನ ಹೆಂಗ್ ತೋರ್ಸ್ಕೊಳ್ಳೋದು ಅಂತ ಮನಸ್ಸಲ್ಲಿ ಇವನಿಗೆ. ಅದಕ್ಕೆ பொன்வடலையா சமர்ப்பிச்சா, கதலி பழமா சமர்ப்பிச்சா. ஒன்னமும் ஏத்துக்கல, கொண்டு போ உங்க ஆத்துக்கு நீ. ಅದೆಲ್ಲ ಒಮ್ಮೆ ಬೇಡ. ಮನಸ್ಸಲ್ಲಿ ಏನ್ ನೀನ್ ಸಂಕಲ್ಪ ಮಾಡಿದ್ಯೋ ಅದು ಬಾಹ್ಯಾಂತರವಾಗಿ ಅದನ್ನ ಕೊಡ್ಬೇಕು ನೀನೀಗ. ಇಲ್ಲೇ ನನ್ ಪರಮ ದಟ್ಟ ದರಿದ್ರನ ಏಳೆಯ ಇರಂದೆ. ಇದೇ ಗುರುವಾಯೂರಪ್ಪನ ಕ್ಷೇತ್ರದ ಬಸ್ ಸ್ಟ್ಯಾಂಡ್ ಅಲ್ಲಿ ಭಿಕ್ಷೆ ಬೇಡವನಾಗಿದ್ದೆ. ಅಕಸ್ಮಾತ್ ಆಗಿ ನಾನು ಸಂಕಲ್ಪ ಮಾಡ್ಕೊಂಡು ದಿನ ಭಗವತ್ ಸಂಕಲ್ಪದ ಪ್ರಕಾರ ಅಹೋರಾತ್ರಿಯಲ್ಲಿ ಒಂದು ಲಾಟ್ರಿನಲ್ಲಿ ಕೋಟ್ಯಾಧೀಶ್ವರ ಆದೆ. ಎಲ್ಲಾರು ನಗ್ತಾರೆ ಅಂತ ನಾನು ಇದನ್ನ ಹೇಳಲಿಲ್ಲ. ಹಾಗಾದ್ರೆ ನೀನೇನ್ ಅನ್ಕೊಂಡಿದ್ದೆ? ನನ್ನ ಆಗಿನ ಕಾಲದ ಯೋಗ್ಯತೆಗೆ ನನ್ಗಿದ್ದಷ್ಟೇ ಒಂದು ಬಾಟ್ಲಿ ನೀರು. ಸರಿ, ಅದನ್ನ ಕೊಡು ಗುರುವಾಯೂರಪ್ಪ, ಒಳಂಗ ನೀ ಅದ ಕುಡ್ಕರ್ತ ಪಾರು ಅಂತ ಹೇಳಿದಾಗ ಕೊನೆಗ್ ಕೊಡ್ತಾ ನಾ ಒಂದು ಬಾಟ್ಲಿ ನೀರು. ಅವಾಗ ಅದು ತುಲಾಭಾರದಲ್ಲಿ ತೂಗಿ ಒಳಗಡೆ ಹೋಯ್ತು. பெருமாளுக்கு ಸಮರ್ಪಣಂ பண்ணப்பட்டது. ನೋಡಿ ಪರಮಾತ್ಮ ಹೆಂಗೆ ಅಂದ್ರೆ, ಒಬ್ರು ಕೊಡ್ತಾರೆ ಅಂತ ಕೊಡು ಅಂತಾನು ಸ್ವೀಕಾರ ಮಾಡಲ್ಲ. ಅದೇ ಸಮಯದಲ್ಲಿ ಆ ಸ್ವೀಕಾರ ಮಾಡುವ ಒಂದು ದಾನಕ್ಕೆ ಅಧಿಕಾರವನ್ನು ತೋರಿಸ್ತಾರೆ. ಒಪ್ಕೋತೀರಾ? ಇದನ್ನ? ಶಾಸ್ತ್ರ ಏನ್ ಹೇಳುತ್ತೆ? ಕ್ರಿಯೆಯ ಧ್ಯೇಯಂ, ಧ್ಯೇಯಯ ಧ್ಯೇಯಂ, ಶ್ರದ್ಧೆಯ ಧ್ಯೇಯಂ, ಅಶ್ರದ್ಧೆಯ ನ ಧ್ಯೇಯಂ. ಎಲ್ಲ ಒಂದು ದಾನ ಅಂತ ನೀವು ಮಾಡ್ತೀರಾ. ಆ ದಾನದ ಹಿಂದ್ಗಡೆ ಎಷ್ಟು ದೋಷ ಬರುತ್ತೆ ಗೊತ್ತಾ? யாருக்கு உண்மையிலேயே தேவையோ அவளுக்கு கொடுக்கணுமா. ಯಾರು ಅದಕ್ಕೆ ಅರ್ಹರೋ ಅವ್ರಿಗೆ ಕೊಡ್ಬೇಕಂತೆ. ಯಾರಿಗೆ ಎಕ್ಸ್ಪೆಕ್ಟೇಷನ್ ಇಲ್ವೋ ಅವ್ರಿಗೆ ಕೊಡ್ಬೇಕಂತೆ. ಯಾರು ನಿಜವಾಗ್ಲೂ ಅದ್ರ ಸಮರ್ಥ ಪುರುಷರೋ ಅವ್ರಿಗೆ ಕೊಡ್ಬೇಕಂತೆ. ಅವಳು ಎಲ್ಲ ಪಾರ್ಕರ್ದಕ್ಕೆ ಹೆಂಗ ಮುಡಿಯು ಸರ್? ಅಷ್ಟೆಲ್ಲ ನೋಡೋದಿದ್ರೆ ಬೆಟರ್ ನಾಟ್ ಟು ಗಿವ್ ಅಟ್ ಆಲ್ ಅಲ್ವಾ? ಅದಕ್ಕೆ ಶಾಸ್ತ್ರ ಹೇಳೋದು, ಕೊಡೋದಿದ್ರು ಪರಮಾತ್ಮನಿಗೆ ನಾರಾಯಣನೇ ಸರ್ವಸ್ವ ಅಂತ ಕೊಡು ನೀನು. ಎಷ್ಟು ಜನ ಈ ರೀತಿ ಅರ್ಚನೆ ಮಾಡಿದ್ದಾರೆ. ಶಾಲಿಹೋತ್ರ ಮಹರ್ಷಿ ಎಲ್ಲಿ ತಿರುವಳ್ಳೂರ್ ವೀರರಾಘವ பெருமாளுಗೆ ஒரு ಶಾಲಿ என்கிற நல்ல கொண்டு அர்ச்சனை பண்ணினா. ಶಬರಿ ಪುಷ್ಪಗಳಾಲ ಅರ್ಚನೆ பண்ணிನ ಅಲ್ವಾ? ಕೊಡುವುದು ಅನ್ನೋದು ಒಟ್ಟಾರೆ ನಿಮಗೆ ಬರ್ಬೇಕು ಅನ್ನೋದೇ ಇಲ್ಲಿನ ಕಾನ್ಸೆಪ್ಟು. ಗೊತ್ತಾಯ್ತಾ? ಎಲ್ಲಿಗ್ ಬಿಟ್ಟೆ? ಜೀರ್ಣಿಸಿಕೊಳ್ಳುವ ಸಾಮರ್ಥ್ಯ ನಮಗೂ ಅವನೇ ಕೊಡಬೇಕು. ವೈಶ್ವಾನರನಾಗಿ ಪ್ರಾಣಾಪಾನ ಸಮಾಯುಕ್ತನಾಗಿ
ವೈಶ್ವಾನರನಾಗಿ, ವೈಶ್ವಾನರ ಅಂದ್ರೆ ಅಗ್ನಿ, ನಮ್ಮ ಹೊಟ್ಟೆಯಲ್ಲಿ ಇರುವ ಜಠರಾಗ್ನಿ, ಬಡವಾಗ್ನಿ ಅಂತೀವಲ್ಲ, ಹಸುವು ಅಂತ ಏರ್ಪಡಿಸೋದು ಅವನೇ. ವೈಶ್ವಾನರನಾಗಿ ಪ್ರಾಣಾಪಾನ ಸಮಾಯುಕ್ತನಾಗಿ ಸಕಲವನ್ನು ಜೀರ್ಣಿಸುವ ಹಾಗೂ ಜೀರ್ಣಿಸಿಕೊಳ್ಳುವ ಶಕ್ತಿ, ಸಕಲವನ್ನು ಜೀರ್ಣಿಸುವ ಹಾಗೂ ಜೀರ್ಣಿಸಿಕೊಳ್ಳುವ ಶಕ್ತಿ ಭಗವಂತನಿಗಲ್ಲದೆ ಬೇರಾರಿಗೆ ತಾನೇ ಉಂಟು. ಭಗವಂತನಿಗಲ್ಲದೆ ಬೇರಾರಿಗೆ ತಾನೇ ಉಂಟು. ಆದರೂ ಶಕ್ತವಲ್ಲದ ನಾವು ಶಕ್ತಿ ಇಲ್ಲವೆಂದು ಅರ್ಥೈಸಿಕೊಂಡರೂ, ಆದರೂ ಶಕ್ತವಲ್ಲದ ನಾವು ಶಕ್ತಿ ಇಲ್ಲವೆಂದು ಅರ್ಥೈಸಿಕೊಂಡರೂ ವೈಶ್ವಾನರನಾಗಿ ಪ್ರಾಣಾಪಾನ ಸಮಾಯುಕ್ತನಾಗಿ ಸಕಲವನ್ನು ಜೀರ್ಣಿಸುವ ಹಾಗೂ ಜೀರ್ಣಿಸಿಕೊಳ್ಳುವ ಶಕ್ತಿ ಭಗವಂತನಿಗಲ್ಲದೆ ಬೇರಾರಿಗೆ ತಾನೇ ಉಂಟು. ಆದರೂ ಶಕ್ತವಲ್ಲದ ನಾವು ಶಕ್ತಿ ಇಲ್ಲವೆಂದು ಅರ್ಥೈಸಿಕೊಂಡರೂ ಯಥೋಚಿತ ಶಕ್ತಿ ಪರಮಾತ್ಮನಿಗೆ ಕೈ ಒಡ್ಡಲೇಬೇಕು. ಯಥೋಚಿತ ಶಕ್ತಿ ಪರಮಾತ್ಮನಿಗೆ ಕೈ ಒಡ್ಡಲೇಬೇಕು. ಕಿಂಚಿತ್ ಕೊಡುವ ಅರ್ಚನಾ ರೂಪವಾದ ಯಾವುದೇ ಪ್ರಾಪಂಚಿಕ ವಸ್ತುವು ಕಿಂಚಿತ್ ಕೊಡುವ ಅರ್ಚನಾ ರೂಪವಾದ ಯಾವುದೇ ಪ್ರಾಪಂಚಿಕ ವಸ್ತುವು ಅವನಲ್ಲಿ ಅಪ್ರಾಕೃತವಾಗಿ ಸ್ವೀಕರಿಸಲ್ಪಡುತ್ತದೆ. ಇದುವೇ ಅರ್ಚನೆ ಎನ್ನಿಸಿಕೊಳ್ಳುತ್ತದೆ. ಇತ್ತ ನಿಮ್ಗ ಎಕ್ಸಾಂಪಲ್ ಹೇಳಿದೆ ಅಲ್ವಾ? ಗುರು ಒಂದು ಶಿಷ್ಯನಿಗೆ ಒಂದು ಶ್ಲೋಕವನ್ನ ಬೈಹ್ಯಾಟ್ ಮಾಡ್ಕೊಂಡ್ ಬಂದು ಹೇಳು ಅಂದ್ಬಿಟ್ಟು, ಈಗ ನಿನ್ನಲ್ಲಿ ಬಂದಿರೋದ ಶ್ಲೋಕ ಇಲ್ಲಿ ಅಳಿಸಿಲ್ವಲ್ಲ ಅಂತ ಕೇಳ್ತಾರಲ್ಲ, ಅದೇ ರೀತಿ ಅಲ್ವಾ? ಯಾವುದೇ ಒಂದು ಪ್ರಾಕೃತವಾದ ವಿಚಾರವು ಪರಮಾತ್ಮನಲ್ಲಿ ಅದರ ಸಾರಾಂಶವಾದ ಅಪ್ರಾಕೃತವಾಗಿ ಸ್ವೀಕರಿಸಲ್ಪಡುತ್ತದೆ ಹೊರತು ಅದು ಪಡಲ್ಲ ಅಂತ ಇಲ್ಲ. ನಮಗೆ ಆ ದೃಷ್ಟ ಅಂತ ಗೊತ್ತಾಗುತ್ತೆ ಅಲ್ವಾ? ಕೂಡಾರವಲ್ಲಿ ದಿನ ಸಕ್ಕರೆ ಪೊಂಗಲ್ ಮಾಡ್ತೀರಾ, ಬಾಯಿಗೆ ಹಾಕೋತೀರಾ, நல்ல வெல்லமா பார்த்து நல்ல நிறைய நையா போட்டு நிமிஷಕ್ಕೆ ಒಂದ್ಸಲ ಟೇಸ್ಟ್ ಮಾಡಿ ನೋಡಿನೂ ಕೆಡುತ್ತೆ. இங்க டேஸ்டே பண்ண மாட்டேன், ஏதோ அவசரமா நீங்க பண்ணணும். ಅದು ಏನು 108 ಬಟ್ಲಲ್ಲಿ ಬೇರೆ ಇಡಬೇಕು ಅಲ್ವಾ? ಎಲ್ರೂ ಇಡಲ್ಲ ಮನೆಗಳಲ್ಲಿ, ಅದು ಬೇರೆ ವಿಚಾರ. ಒಂದು ಬಟ್ಲನ್ನೇ 108 ಬಟ್ಲು ಅನ್ಕೋತೀರಾ, ಆತರ ಏನೋ ಮಾಡ್ತೀರಾ ಅಲ್ವಾ? ಅದನ್ನೆಲ್ಲ ಪಣ್ಣಿ ಕೂಡ ಬಾಯಿಗೆ ಹಾಕೊಂಡು ನೋಡಿ ಆ ಸಕ್ಕರೆ ಪೊಂಗಲ್ ಹೆಂಗಿರುತ್ತೆ. பரம ஆஸ்வாதனீய அல்வா? அப்படியே பரிமளிக்கும் அந்த சக்கரை பொங்கல். அடுத்த நாளா எங்கேயாவது பண்ணுங்க அந்த சக்கரை பொங்கலை, ஐயோ எப்ப பார்த்தாலும் இதுதானே பண்றா ಅಂತ ಅನ್ಸುತ್ತೆ ಅಲ್ವಾ? அந்த புளியோகரை நரசிம்மாவதார இன்னைக்கு மாலை மணிவண்ணா அல்ல, மாரிமலை முழஞ்சில் மண்ணி கிடந்துರಂகும் ಶೀರ್ಯ ಸಿಂಗಂ ಅರಿವುற்று ತೀಬಿಳಿತು. ಆ ಪಾಶುರ ದಿನ ಪುಳಿಯೋಗರೆ ಮಾಡಿ ನೋಡಿ. ಒಂದು ಮಗಳು ಅದೇ ಅದು ನಿಮ್ ಇದ್ರಲ್ಲಿ ಬರ್ಸಿದೀನಿ ಅನ್ಸುತ್ತೆ ಅಲ್ವಾ? ಎಲ್ರಿಗೂ ಬರ್ಸ್ಬಿಟ್ಟಿದೀನಿ ಅದನ್ನ. ನಿತ್ಯಾನುಸಂಧಾನದವ್ರಿಗೆಲ್ಲ ತಿರುಪಾವೆಯಲ್ಲಿ ಯಾವ್ಯಾವ ದಿನ ಏನೇನ್ ಮಾಡ್ಬೇಕು ಅಂತ ಬರ್ಸಿಟ್ಟಿದೀನಿ ಅಲ್ವಾ? ಒಂದು ಮದಗಳೆತ್ತ ನೋಡ ಐ ಥಿಂಕ್ 18ನೇ ದಿನ
ಉಂದುಮದೆ ಹೇಳತ್ತ ನೋಡಾದ ತೋಲ್ವಳಿಯನ್ ಅವತ್ತು ಇದು ಉಳುಂದೋಗ್ರೆ ಮಾಡ್ಬೇಕು ಅಲ್ವಾ. ಕರವಹಳ್ ಪಿಂಚನ್ರಿ ಹೊಸ ಉಪ್ಪಿನಕಾಯಿ ಜೊತೆ ಮೊಸರನ್ನ, ಅದೇ ರೀತಿ ಕೂಡಾರವಲ್ಲಿಗೆ ಸಕ್ಕರೆ ಪೊಂಗಲ್, ಅದೇ ರೀತಿ ಇನ್ನೊಂದ್ ದಿನ ಪುಳಿಯೋಗ್ರೆ, ನರಸಿಂಹ ಅವತಾರಕ್ಕೆ ಪುಳಿಯೋಗ್ರೆ ಮತ್ತೆ ಪಾನಕ ಅಷ್ಟೇ. ಅದ್ 4 ದಿನಾನೇ ಬೇರೆ ಪ್ರಸಾದ, ಪೊಂಗಲ್ ಇಲ್ದೆ. ಇನ್ ಮಿಕ್ಕ 26 ದಿನವೂ ಪೊಂಗಲ್ಲೇ. ஆனாலும் அந்த பொங்கல் சவி வேற தின ಬರುತ್ತಾ ನಮಗೆ. அந்த மார்கழி மாசத்து பொங்கலே ஒரு தனி ಟೇಸ್ಟ್ இல்லையா. ಎಸ್ಪೆಷಲಿ ಕೋಟೆ ವೆಂಕಟೇಶ್ವರನ ದೇವಸ್ಥಾನ ಗೊತ್ತಲ್ವಾ, ಇರೋದ್ರಲ್ಲೇ ಹಳೆಯದು ಬೆಂಗಳೂರಲ್ಲಿ. ಯು ಹ್ಯಾವ್ ಟು ಗೋ ದೇರ್. ಮೈ ಗಾಡ್, அந்த பொங்கலுக்கு ஈடு ಬೇರೆ ಎದುಮೇ ಇಲ್ಲೇ. ಅಪ್ಪ ಅದೇನು ಪೊಂಗಲ್ ಗೊತ್ತಾ. ಆಮೇಲೆ ಆ ಪೊಂಗಲ್ ಅರ್ಚಕ ಭಟ್ಟಾಚಾರ್ಯರು ಹಿಂಗ್ ತಗೊಂಡ್ ಕೊಡ್ತಾರಲ್ವಾ, ಅವ್ರ ಪಕ್ಕದಲ್ಲಿ ಇನ್ನೊಬ್ರು ಬೆಳ್ಳಿ ಕಿಣ್ಣದಲ್ಲಿ ಗಟ್ಟಿಯಾಗಿರೋ ಒಂದು ದ್ರವ ಇಟ್ಕೊಂಡಿರ್ತಾರೆ. ನಾನ್ ಏನೋ ಅನ್ಕೊಂಡೆ, ಇವ್ರು ಪ್ರತಿ ಸಲ ಪೊಂಗಲ್ ಬಿಸಿ ಬಿಸಿಯಾಗಿ ಕೈಯಿಂದ ಹಿಂಗ್ ಕೊಡುವಾಗ್ಲೂ ಅದ್ರಲ್ಲಿ ಹಿಂಗ ಎದ್ದುತ್ತಾರೆ. ಅದೇನು ಅಂದ್ರೆ ತುಪ್ಪ. இந்த அளவுக்கு இவ நெய்ய போட்டு நமக்கு கொடுத்தா ஜீரணமாகுமான, உண்மையிலேயே ಜೀರ್ಣமாகும். ಅವ್ರು ಹೇಳ್ತಾರೆ ಇಟ್ಟು ಸಾಪ್ಟಾದ ಅದು ಜೀರ್ಣಮಾಗುತ್ತೆ ಅಂತ. ತುಪ್ಪದಲ್ಲಿ ಕೈ ಎದ್ದುತ್ತಾರೆ, ಹಿಂಗ್ ಮಾಡಿ ಹಿಂಗ್ ಕೊಡ್ತಾರೆ. ಆಯ್ತಾ, ನಾವು ಹಿಡ್ಕೋತೀವಿ. ಅಲ್ಲಿ ಮಾತ್ರ ನೋಡಿ ಮಾರ್ಗಳಿ ಮಾಸದಲ್ಲಿ ದೊನ್ನೆ ಕೊಡಲ್ಲ ನಿಮಗೆ. ದೇ ನೆವರ್ ಯೂಸ್ ದೊನ್ನೆ. ಕೈಯಿಂದಾನೇ ಕೊಡ್ತಾರೆ, ಕೈಯಿಂದಾನೇ ತಗೊಂಡ್ ಕೈಯಿಂದಾನೇ ತಿಂದು ಹೋಗಿ ಕೈ ತೊಳ್ಕೊಬೇಕು. ಅದದ ಅಲ್ಲಿ ವಾಡಿಕೆ. ஐயோ இந்த மாதிரி கீழே எல்லாம் சிந்துமே. சிந்து எவ்வளவோ கீட்டங்கள், எவ்வளவோ ஜந்துக்கள், அதுக்கெಲ್ಲ அது ஆகாரம் தானே. சிந்ததா சிந்து, சிந்தத்துல ನೀ ಕವಲಪಡಾಮೆ ಸಾಪಿಡು ಅಂತಾರ ಅರ್ಚಕರು. ಆಯ್ತಾ. ಈ ತರ ಕೈನ ಅದ್ದು ಬಿಟ್ಟು ಪೊಂಗಿ ಪೋರ ಅಳವಕ್ಕೆ ಪೊಂಗಲ್ ಆ ತರ ಬಿಸಿಯಾಗಿರುತ್ತೆ, ಗಟ್ಟಿಯಾಗಿರುತ್ತೆ ಆ ಪೊಂಗಲ್ಲು. ಏನು ಹಾಕೇ ಇಲ್ವೇನೋ. ஒரு முந்திரியும் போடல அப்படி நமக்கு தோணும். நிறைய முந்திரி பருப்பு அதுல இருக்கும். ಹಿಂಗ ಅದ್ದುತ್ತಾರೆ, ಹಿಂಗ್ ತಗೋತಾರೆ, ಹಿಂಗ್ ಕೊಡ್ತಾರೆ. ಒಂದೊಂದು ಸಲ ಕೊಡುವಾಗ್ಲೂ ಅದ್ದುತ್ತಾರೆ, ತಗೋತಾರೆ, ಕೊಡ್ತಾರೆ. ಯಾವಾಗಾದ್ರೂ ಧನುರ್ಮಾಸದಲ್ಲಿ ಹೋಗಿ ದಯವಿಟ್ಟು ದೇವ್ರ ನೋಡಕ್ ಹೋಗ್ತಿರೋ ಇಲ್ಲೋ, ಪೊಂಗಲ್ ತಗೊಳಕಾದ್ರೂ ಹೋಗಿ. ಯಾಕ್ ಗೊತ್ತಾ, ಅಷ್ಟು ಚೆನ್ನಾಗಿರುತ್ತೆ. ನಾನು ಆ ತರದ ಪೊಂಗಲ್ ಎಲ್ಲೂ ತಿಂದಿಲ್ಲ. முனியதரையன் பொங்கல் ಅಂತ திருக்கண்ணபுரம் சௌரிராஜ பெருமாளுக்கு ஒரு சமர்ப்பணம் பண்ணலாம். எப்பேற்பட்ட ரெசிபியா இருந்தாலும் ஆத்துக்கு வந்து அது நம்ம பண்ணோம்னா அவ்வளவு நல்லா இருக்காது. அது ಅಲ್ಲೇ ಹೋಗಿ ನೀವು ತಿನ್ಬೇಕು. ಆದ್ರೆ அந்த ಮುನಿಯದರೆಯನ್ ಪೊಂಗಲು ஒரு ಸ್ಟೆಪ್ ಹೊರಗದ. ತಿರುಕಣ್ಣಪುರಂ ಅಂತ ಒಂದು ವಿಶೇಷವಾದ ಒಂದು ಸಾನ್ನಿಧ್ಯ ಅದು. ಇಟ್ ಇಸ್ ಏನಪ್ಪಾ ದಿವಿದೇಶ ಅನ್ನೋ ಒಂದು ಭಾವ ನಮ್ಮಲ್ಲಿ ಇರುತ್ತೆ. ಬಟ್ ಅದಕ್ಕಿಂತ ಒಂದ್ ಸ್ಟೆಪ್ ಕಡಿಮೆನೆ. ನಮ್ಮ ಈ ಕೋಟೆ ವೆಂಕಟೇಶ್ವರನ ದೇವಸ್ಥಾನದ ಪೊಂಗಲ್ನ ಬೀಟ್ ಮಾಡಕ್ಕೆ ಎಂದ ಮುನಿಯದರೆಯನ್ ಪೊಂಗಲ್ಲು ಸಾಧ್ಯ. ನಾನು ಎಲ್ಲಾ ಇದ್ರಲ್ಲೂ ಪ್ರಸಾದ ತಿಂದಿದ್ದೀನಿ, ಎಲ್ಲೂ ಬಿಟ್ಟಿಲ್ಲ, ಕಿತ್ತಾಡ್ಕೊಂಡು ಹೋಗಿ ತಿಂದಿದ್ದೀನಿ. ಆದ್ರೆ ನಮ್ಮ ಕೋಟೆ ವೆಂಕಟೇಶ್ವರನ ದೇವಸ್ಥಾನದ ಪ್ರಸಾದದ ಮುಂದೆ ಎಲ್ಲೂ ಇಲ್ಲ. ಬಾಕಿ ದಿನ ಅದೇ ಪೊಂಗಲ್ ಕೊಡ್ತಾರೆ ಅರ್ಚಕ ಭಟ್ಟಾಚಾರ್ಯರು. அந்த பக்கத்துல நெய் வச்சுட்டு இப்படி அத்தி கொடுக்க மாட்டா. ஏதோ 1/4 பங்கு 3/4 பங்கு கைக்கு வந்தது ಕೊಡುವ. ಅವಾಗ ದೊಣ್ಣೆ ಗಿಣ್ಣೆ ಎಲ್ಲ ಕೊಡ್ತಾರೆ. ಅದು ಏನಮೋ ಟೇಸ್ಟೇ ಇರಕಾದು. ಆದ್ರೆ ನೀವು ಹೋಗಿ ಆ ಧನುರ್ಮಾಸದಲ್ಲಿ ನೆಕ್ಸ್ಟ್ ಇದನ್ನ ಗೋಲ್ ಬರ್ಕೊಳ್ಳಿ ಕೆಳಗಡೆ. ಮೈ ಟಾರ್ಗೆಟ್ ಇಸ್ ಟು ಈಟ್ ಪೊಂಗಲ್ ಫ್ರಮ್ ಕೋಟೆ ವೆಂಕಟೇಶ್ವರ ದೇವಸ್ಥಾನ ಡ್ಯೂರಿಂಗ್ ದ ಟೈಮ್ ಆಫ್ ಮಾರ್ಗಳಿ. ತಿರುಪಾವೈ ಪಾಡಿನೇನೋ ಇಲ್ಲಿಯೋ ಪೊಂಗಲ್ ಮಟ್ಟು ವಿழுங்கிನೇ ಅಂತ ಬರ್ಕೊಳ್ಳಿ ಪಕ್ಕದಲ್ಲಿ. ದಯವಿಟ್ಟು ಹೋಗಿ, ತುಂಬಾ ಚೆನ್ನಾಗಿರುತ್ತೆ. ಪ್ಲೀಸ್ ಡೋಂಟ್ ಮಿಸ್ ಸಚ್ ಥಿಂಗ್ಸ್. ಹೆಂಗೆ ಕೆಲವೊಂದು ಹೋಟೆಲ್ ರೆಸಿಪೀಸ್ ಎಲ್ಲ ಮಿಸ್ ಮಾಡದೆ ಹೋಗಲ್ ತಿನ್ನಿ. ರಾಮೇಶ್ವರಂ ಕೆಫೆಲ್ ಕ್ಯೂರ್ ಆದ್ರೂ ನಿಂತ್ಕೊಂಡು ತಿನ್ನಿ ಅಂತಾರಲ್ಲ, ಆ ರೀತಿ ಇದಕ್ ಹೋಗ್ತೀನಿ. ಇಂಥ ಪೊಂಗಲ್ ನಿಮ್ ಜೀವನದಲ್ಲಿ ಎಲ್ಲೂ ಸಿಗಲ್ಲ ನಿಮ್ಗೆ. ಎವ್ರಿ ಇಯರ್ ಕೊಡ್ತಾರೆ. ಎವ್ರಿ ಇಯರ್ 30 ದಿನವೂ ಕೊಡ್ತಾರೆ. 30 ದಿನ ಅಂದ್ರೆ 26 ದಿನ. ಈ 4 ದಿನ ಬಿಟ್ಬಿಡಿ ಎಕ್ಸೆಪ್ಷನಲ್. ಆಯ್ತಾ, ತುಂಬಾ ಚೆನ್ನಾಗಿರುತ್ತೆ. ನಾನು 1 ವರ್ಷ ಹೋದೆ ಪೊಂಗಲ್ಗೋಸ್ಕರ. ನೀವು ನಂಬಲ್ಲ, ಬೇಕು ಅಂತ ನೆವ ಹಾಕೊಂಡು 7 ದಿನ ಹೋದೆ. ನನಗೆ ಸಂಸ್ಕೃತ ಪರಿಷತ್ತಲ್ಲಿ ಕೆಲ್ಸ ಇತ್ತು, ಹೋಗ್ಬಿಟ್ಟು ಏನೋ ಮಾಡ್ಕೋಬೇಕಿತ್ತು. நம்மம்மா கேளுದ್ರು, காலங்கத்தால 5 மணிக்கு எந்த பரிஷத்து உனக்கு திறந்திருக்கும், அதெல்லாம் நீ கேள்வியா கேட்காத, நான் போறது எதுக்கோ, அப்படியே பரிஷத்து வேலையும் முடிச்சுன்னு வரேன் ಅಂತ. இல்லையா. ಪಾವ ಅಪ್ಪ ಅವರು 9 ಗಂಟೆಗೆ ತೆಗಿತಾ ಇದ್ರು. ನಾ 9 ಗಂಟೆವರೆಗೂ ವೆಟ್ಟಿಯಾಗಿ ಅಲ್ಲಿ ಇರ್ತಾ ಇದ್ದೆ. ಅವ್ರು ಕೊಡ್ತಾ ಇದ್ದಿದ್ ಪೊಂಗಲ್ 6 ಗಂಟೆಗೆ. 6ರಿಂದ 9 ಗಂಟೆವರೆಗೂ ಸುಮ್ಮನೆ ಸಾನ್ನಿಧ್ಯದಲ್ಲಿ ಕೂತಿರ್ತಾ ಇದ್ದೆ.
ஏதோ வாய்க்கு வந்தது நித்தியானுசந்தானமா திருக்குடந்தாண்டகமா திருநடந்தாண்டகமா ஏதோ சொல்லிட்டு அங்கேயே ಕಾಲத்தை ಕழிಪೆ. ಆದ್ರೆ ಈ ಪೊಂಗಲ್ ಬಿಡಕ್ ಮನ್ಸಿಲ್ಲ. 7 ದಿನ ಪುಷ್ಕಳವಾಗಿ ತಿಂದು ಹಾಕ್ಬಿಟ್ಟು ಬಂದೆ. ಇದೇ ನಾ ಮಾಡಿದ ಅಚೀವ್ಮೆಂಟ್ ಒಂದು ಮಾರ್ಗಳಿ ಮಾಸದಲ್ಲಿ, ಗೊತ್ತಾ? ಅವಾಗೆಲ್ಲ ಕಾಲೇಜಲ್ಲಿ ಓದ್ತಾ ಇದ್ನಲ್ವಾ, ಹೇಳೋರಿಲ್ಲ ಕೇಳೋರಿಲ್ಲ, ಎಲ್ಲ ಜಮಾಯಿಸ್ತಾ ಇದ್ದೆ. ಇವಾಗ ಹಂಗೆಲ್ಲ ಆಗಲ್ಲ. ಸೊ ನೆಕ್ಸ್ಟ್ ಯುವರ್ ಗೋಲ್ ಇಸ್ ಟು ಹ್ಯಾವ್ ದ ಪೊಂಗಲ್. ಅರ್ಚನಾ ಭಕ್ತಿ ಮುಂದುವರ್ಸೋಣ. ಇನ್ನು ಅರ್ಚನೆಯಲ್ಲಿ ಬರುವ ಎವಳೋ ಅಡಗಿರ್ತೀವಿ. ಹಾ ಹಾ ಅದಕ್ಕೆ ಈಗ ಬಂದೆ. இந்த அர்ச்சனா பக்தி மூலமா பொங்கல் கிடைச்சது இல்லையா, முன்னுக்கு போகல. ಈಗ ಸ್ವೀಕರಿಸಲ್ಪಡುತ್ತದೆಯೇ ಹೊರತು, ನಿಮಿಷ ಲೈನ್ ತಬ್ಬಿ ಅಲ್ಲ, ಬರ್ತಾ ಇದೆ. ಸ್ವೀಕರಿಸಲ್ಪಡುತ್ತದೆ, ಇದುವೇ ಅರ್ಚನೆ ಎನಿಸಿಕೊಳ್ಳುತ್ತದೆ, ಹೊರತು ಇಲ್ಲ. ಹೊರತು ಇಲ್ಲ. ಕಿಂಚಿತ್ ಇದು ಕೊಡುವ ಅರ್ಚನಾ ರೂಪವಾದ ಯಾವುದೇ ಪ್ರಾಪಂಚಿಕ ವಸ್ತುವು ಅವನಲ್ಲಿ ಅಪ್ರಾಕೃತವಾಗಿ ಸ್ವೀಕರಿಸಲ್ಪಡುತ್ತದೆ. ಇದುವೇ ಅರ್ಚನೆ ಎನ್ನಿಸಿಕೊಳ್ಳುತ್ತದೆ. ಗೊತ್ತಾಯ್ತಾ ಸ್ಮಿತಾ? ಹೊರತು ಇಲ್ಲ, ಇದುವೇ ಅರ್ಚನೆ ಎನ್ನಿಸಿಕೊಳ್ಳುತ್ತದೆ. ಹೇಗೆ ಒಂದು ಶಿಶುವು ತಾಯಿಯ ಮಡಿಲಲ್ಲಿ ಮಲಗಿ, ಹೇಗೆ ಒಂದು ಶಿಶುವು ತಾಯಿಯ ಮಡಿಲಲ್ಲಿ ಮಲಗಿ ತಾಯಿ ಉಣಬಡಿಸುತ್ತಿರುವ ಊಟವನ್ನೇ ಹೇಗೆ ಒಂದು ಶಿಶುವು ತಾಯಿಯ ಮಡಿಲಲ್ಲಿ ಮಲಗಿ ತಾಯಿ ಉಣಬಡಿಸುತ್ತಿರುವ ಊಟವನ್ನೇ ತಾಯಿಯ ಕೆನ್ನೆ ತುಟಿಗಳಿಗೆ ತನ್ನ ಎಡಗೈ ಬಲಗೈಗಳಿಂದ ಮೆತ್ತಿ, ಹೇಗೆ ಒಂದು ಶಿಶುವು ತಾಯಿಯ ಮಡಿಲಲ್ಲಿ ಮಲಗಿ ತಾಯಿ ಉಣಬಡಿಸುತ್ತಿರುವ ಊಟವನ್ನೇ ತಾಯಿಯ ಕೆನ್ನೆ ತುಟಿಗಳಿಗೆ ತನ್ನ ಎಡಗೈ ಬಲಗೈಗಳಿಂದ ಮೆತ್ತಿ ನೈವೇದ್ಯ ರೂಪದಲ್ಲಿ ತಿನ್ನಮ್ಮ ಎಂದು ಹೇಳುವಾಗ ಆ ತಾಯಿಗೆ ಅದು ಪರಮ ಭೋಗ್ಯವಾಗಿರುತ್ತದೆಯೋ, ಕೆನ್ನೆ ತುಟಿಗಳಿಗೆ ತನ್ನ ಎಡಗೈ ಬಲಗೈಗಳಿಂದ ಮೆತ್ತಿ ನೈವೇದ್ಯ ರೂಪದಲ್ಲಿ ತಿನ್ನಮ್ಮ ಎಂದು ಹೇಳುವಾಗ ಆ ತಾಯಿಗೆ ಅದು ಪರಮ ಭೋಗ್ಯವಾಗಿರುತ್ತದೆಯೋ, ಅದೇ ರೀತಿ ಅಪರಿಮಿತ ಶಕ್ತಿ ಉಳ್ಳ ಅವನಿಗೆ ಅಲ್ಪವಾದ ಕೊಡುಗೆಯು ನಿಮಿತ್ತವಾದ ಕೊಡುವಿಕೆಯು ಪರಮ ಭೋಗ್ಯಕ್ಕೆ ಸಮ. ಭಗವಂತನಿಗೆ ಅನ್ನೋದನ್ನ ದೀರ್ಘ ಮಾಡಿ ಮತ್ತೆ ಅಂಡರ್ಲೈನು ಮಾಡ್ಕೊಳ್ಳಿ. ಅದು ಒಂಥರ ಅಲ್ಲಿ ಇದು ಮಾಡ್ಬೇಕು, ಸ್ಟ್ರೆಸ್ ಮಾಡ್ಬೇಕು. ಭಗವಂತನಿಗೆ ಕೊಡುವುದರಲ್ಲಿ ದಾಹ ಎಂಬುವುದೇ ಅರ್ಚನೆ. ಭಗವಂತನಿಗೆ ಕೊಡುವುದರಲ್ಲಿ ದಾಹ ಎಂಬುವುದೇ ಅರ್ಚನೆ. ಇಂತಹ ದಾಹದ ಒತ್ತಡವನ್ನು
ಇಂತಹ ದಾಹದ ಒತ್ತಡವನ್ನು ಶಬರಿಯಲ್ಲಿ ನಾವು ಕಾಣಬಹುದು. ಶಬರಿಯಲ್ಲಿ ನಾವು ಕಾಣಬಹುದು. ಎಕ್ಸಾಂಪಲ್ ಶಬರಿ ಅರ್ಚನಾ ಭಕ್ತಿಗೆ, ಅದು ಮತ್ತೆ ಪ್ರಹ್ಲಾದನ್ ಪರ್ಯಂತ ಬರುತ್ತೆ. ಈಗ ಶಬರಿಯಲ್ಲಿ ನಾವು ಕಾಣಬಹುದು. ಶಬರಿ ಕೊಟ್ಟಿದ್ದು ಫಲ, ಅವಳ ಜನ್ಮ ಸಫಲ. ಶಬರಿ ಕೊಟ್ಟಿದ್ದು ಫಲ, ಅವಳ ಜನ್ಮ ಸಫಲ. ಇದೇ ಗುಣವು ಪ್ರಹ್ಲಾದನಲ್ಲಿ ಪ್ರತಿಬಿಂಬಿತ. ಇದೇ ಗುಣವು ಪ್ರಹ್ಲಾದನಲ್ಲಿ ಪ್ರತಿಬಿಂಬಿತ. ಏನನ್ ಕೊಡ್ತಾಳೆ ಶಬರಿ ರಾಮನಿಗೆ? ಹಣ್ಣು ಒಂದೇನಾ? ಹಣ್ಣು, ಆಮೇಲೆ ಹೂವುಗಳಿಂದ ದಿನಾನು ಕಸ ಗುಡಿಸಿ ಇದ್ ಮಾಡಿ ಎಲ್ಲ ಮಾಡ್ತಾ ಇದ್ಲವಳು. ಅವನ್ ಬರೋ ದಾರಿನಲ್ಲಿ ಇಲ್ಲಿ ಬರ್ಬೋದು ಅನ್ಬಿಟ್ಟು ಆ ಎಲ್ಲ ದಿನಾ ಎಲೆಗಳನ್ನೆಲ್ಲ ಗುಡಿಸಿ ಹೂಗಳನ್ನ ಹಾಕಿ ಕಾಯ್ತಾ ಇದ್ಲವಳು. ಗುಡ್. ಆಮೇಲೆ ಮನಸ್ಫೂರ್ತಿ ಪ್ರತಿ ಕ್ಷಣಾನು ರಾಮನ್ನೇ ಇದ್ ಮಾಡ್ತಾ ಇದ್ಲು. ಅವಳು ಬೇರೆ ರಾಮನ್ ಬಿಟ್ಟು ಬೇರೆ ಇದೇ ಇರ್ಲಿಲ್ಲ ಅವಳಿಗೆ. ಆಯ್ತು. ಆಮೇಲೆ ಎಲ್ಲ ಕರೆಕ್ಟೇ. ತಾನು ಕರೆಕ್ಟ್ ತಿಂದ ಆದ್ರೂ ಹಣ್ಣು ಆಮೇಲೆ ಅನ್ಬೇಡಿ ಅಂತೀರಾ? ಇಲ್ಲ, ಇನ್ನೂ ಇದೆ. ತಿಂದ ಹಣ್ಣು ರುಚಿ ಇದೆಯಲ್ಲೋ ಅಂತ ಟೇಸ್ಟ್ ಮಾಡಿ ಅದು ಆಮೇಲೆ ಬಂದ ವರ್ಷನ್. ವಾಲ್ಮೀಕಿ ಹೇಳಿಲ್ಲ ಅದನ್ನ. ಅಲ್ಲ, ಅದ್ ಏನಂತೆ ಅಂದ್ರೆ ಅದ್ ಆಮೇಲೆ ಹೇಳಿರೋದು. ಅವಳು ಅಲ್ಲಿ ಮರಗಳನ್ನ ಬೆಳೆಸಿ, ಇದನ್ನ ನನಗ್ ಹೇಳಿದ್ಯಾ, ಅವಳು ಮರಗಳನ್ನ ಬೆಳೆಸಿದ್ಲಲ್ವಾ, ಆ ಮರದ ಯಾವ ಮರದ ಹಣ್ಣು ರುಚಿ ಅನ್ನೋದನ್ನ ನೋಡಿಟ್ಕೊಂಡು ಆ ಮರದ ಹಣ್ಣುಗಳನ್ನ ಕಿತ್ತು ಇಡ್ತಾ ಇದ್ಲು ಅಂತ. ಅದು ಬೇಸಿಕ್ ಆಗಿ ಹಂಗಲ್ಲ. ತತ್ವಕ್ಕೆ ಯಾವತ್ತೂ ಅರ್ಥ ನಾವು ಕರೆಕ್ಟ್ ಆಗಿ ನೋಡ್ಬೇಕೆ ಹೊರತು ಕತೆ ಅಲ್ಲ. ಇದು ಹ್ಮ್ ಹೇಳಿ. ಅವಳ ಗುರುಗಳು ಹೇಳಿದ್ದನ್ನ ಹೇಳಿದ್ರು. ಅವ್ರು ಬರ್ತಾನೆ ರಾಮ, ನೀನು ಅವ್ರಿಗೋಸ್ಕರ ಕಾಯ್ಬೇಕು, ಅವನಿಗೆ ಆ ಸೇವೆ ಮಾಡ್ಬೇಕು ಅಂತ ಹೇಳಿದ್ದಕ್ಕೋಸ್ಕರ ಮಾಡ್ತಾ ಇದ್ಲು ಅವಳನ್ನ ಅಷ್ಟೇ. ಗುರುವಾಕ್ಯದಲ್ಲಿ ನಂಬಿಕೆ ಒಂದು, ವೆರಿ ಗುಡ್. ಎರಡನೇ ಫಿಲಾಸಫಿ ಏನಂದ್ರೆ, ತಾನು ಬೆಳೆಸಿದ ಮರದಲ್ಲಿ ಯಾವ ಹಣ್ಣು ರುಚಿನೋ ಅಂತದ್ದು ಒಂದು ಉಪಕಥೆನೆ ಅದುವೆ. ಅಥವಾ ತಿಂದು ಎಂಜಲನ್ನ ಇದ್ ಚೆನ್ನಾಗಿಲ್ಲ ರಾಮ ಅಂತ ಬಿಸಾಕ್ತಾ ಇದ್ಲು, ಆಮೇಲೆ ಓಯ್ ತುಂಬಾ ಚೆನ್ನಾಗಿದೆ ಅಂತ ಕೊಡ್ತಾ ಇದ್ಲು, ಅದು ಉಪಕಥೆನೆ. ಅದೆಲ್ಲ ವಾಲ್ಮೀಕಿ ಎರಡೂ ಹೇಳಿಲ್ಲ. ತಾನು ಬೆಳೆಸಿದ ಮರಗಳಲ್ಲಿ ಯಾವ್ದು ತುಂಬಾ ಚೆನ್ನಾಗಿ ಹಣ್ಣು ಕೊಡುತ್ತೆ ಅನ್ನೋ ಪ್ರಜ್ಞೆನೂ ಕಾಡಲ್ಲಿ ಆಶ್ರಮಗಳಲ್ಲಿ ಇರೋ ಜನಕ್ಕೆ ಗೊತ್ತಿರುತ್ತೆ. ನೀವ್ ಹೇಳ್ದಂಗೆ ಆಯ್ತಾ. they know how to select a best of the best fruit and flowers because they are one among the prakriti. They are the best, ಡಿಸೈಡ್ ಮಾಡಕ್ಕೆ ಅವ್ರಿಗೆ ಆ ಶಕ್ತಿ ಇರುತ್ತೆ. ಅದು ಒಂದು ಉಪಕಥೆ. ಇಲ್ದೇ ಇರೋದ್ನ ಹೇಳಿಲ್ಲ, ನಮ್ಮ ಜನದಲ್ಲಿ ಇರೋದ್ನೇ ಅಲ್ಲಿ ಹೇಳಿದ್ದಾರೆ, ಉಪಕಥೆಯಾಗಿ ಹೇಳಿದ್ದಾರೆ. ಅದೇ ರೀತಿ ತಿಂದು ಕೊಟ್ಲು ಅಂದ್ರೂ ತಪ್ಪಿಲ್ಲ, ಇಲ್ದೇ ಇರೋದ್ನ ಹೇಳಿಲ್ಲ. ಬಟ್ ಇಲ್ಲಿ ಏನ್ ಗೊತ್ತಾ ಫಿಲಾಸಫಿ ಎಲ್ಲದಕ್ಕಿಂತ ಮುಖ್ಯವಾಗಿ, ಶಬರಿ என்னுடைய இந்த வாக்கியத்துல உனக்கு என்னைக்கு ನಂಬಿಕೆ போகுமோ, ನನ್ನ ಈ ಗುರುವಾಕ್ಯದಲ್ಲಿ ನಿನಗೆ ಯಾವತ್ತು ನಂಬಿಕೆ ಹೋಗುತ್ತೋ ಅವತ್ತು ನೀ ಕಿತ್ತಿಟ್ಟಂತಹ ಎಲ್ಲಾ ಹಣ್ಣುಗಳು ಕಹಿ ಆಗುತ್ತೆ, ಎಲ್ಲಾ ಹೂಗಳು ಬಾಡಿ ಹೋಗುತ್ತೆ. ಬಾಡದೆ ಇರೋ ತರ, ಕಹಿ ಆಗದೆ ಇರೋ ತರ ನೀ ನೋಡ್ಕೋಬೇಕು ಅಂದ್ರೆ ಒಂದೇ ನೀನ್ ಮಾಡ್ಬೇಕಾಗಿರೋದು ಏನ್ ಹೇಳಿ? ಗುರುವಾಕ್ಯದಲ್ಲೇ ಇರ್ಕக்கூடிய ನಂಬಿಕೆ. ಮೋಕ್ಷಂ ಕಡಕಿರದ ಅಂತ ಹೋಗಿ ನೀವು ಚಕ್ರಾಂಕಣ ಬರಣ್ಯಾಸ ಮಾಡಿಸ್ಕೊಂಡಿರೋ ಆಚಾರ್ಯರ ಹತ್ರ ಇನ್ನೊಂದ್ಸಲ ಹೋಗಿ ಪ್ರಶ್ನಿಸ್ತೀರಾ? ನಿಜವಾಗ್ಲೂ ನೀನ್ ನನ್ನ ಅಮ್ಮನೇನಾ, ನಿನ್ನ ಗರ್ಭದಲ್ಲೇ ನೀನ್ ಹೆತ್ತೀಯಾ ಅಂತ ಒಂದ್ ಅಮ್ಮನ್ ಹೋಗಿ ಪ್ರಶ್ನೆ ಮಾಡ್ತೀರಾ? ಮಾಡ್ತೀರಾ? ನಿಮ್ಮ ತಂದೆನ ಹೋಗಿ ನೀವು ಪ್ರಶ್ನಿಸ್ತೀರಾ? ನಿನ್ನಿಂದಾನೇ ನಾನ್ ಬಂದಂತೆ ಹೌದಾ ಅಂತ ಪ್ರಶ್ನಿಸ್ತೀರಾ? ಯಾವ ರೀತಿ ಈ ಪ್ರಶ್ನೆಗಳಿಗೆಲ್ಲ ಬೆಲೆ ಇಲ್ವೋ ಪ್ರಶ್ನೆ ಮಾಡೋದು ಇಲ್ಲ. இந்த மாதிரி ஒரு கேள்வி கேட்கணும் ಉಂಟು ಯಾವರ್ಕಾವುದು ಮನಸ್ಸಲ್ಲಿ ತೋನುಮಾ? ಒಂದು ಮಗು ಬೆಳೀತಾ ಇದ್ದಾಳೆ, ಅವಳಿಗೀಗ 16 ವಯಸ್ಸು. ಯಾರೋ ದಯಾದಿಗಳು ಇರೋ ವಿಚಾರನೇ ಹೇಳೋಣ ಆ ಮಗುಗೆ ಅಂತ
ನಿಮ್ಮ ಅಪ್ಪ ಅಮ್ಮ ನಿನ್ನನ್ನ ಬೆಳೆಸಿರೋದು ಏನ್ ಗೊತ್ತಾ, ನೀನು ದತ್ತು ಪುತ್ರಿ, ಸಾಕಿರೋವಳು ನೀನು, ಹೆತ್ತಿರೋವಳಲ್ಲ ಅಂತಾರೆ. ಅವಳೇನ್ ಹೇಳ್ತಾಳೆ ಅವಾಗ? ಕರೆಕ್ಟ್ ಆಗಿ ನಿಜವಾಗ್ಲೂ ದತ್ತುಪುತ್ರಿನೋ ಯಾವ ಪುತ್ರಿನೋ ಏನ್ ಹೇಳ್ಬೇಕು ಅವಳು? ದತ್ತೋ ಪಿತ್ತೋ, ನನಗ್ ಮನಸ್ಸಲ್ಲಿ ಅವ್ರಿಗೆ ತಂದೆ ತಾಯಿ ಸ್ಥಾನವನ್ನ ಕೊಟ್ಟಿದ್ದೀನಿ. ನನ್ನನ್ನ ಸಾಕಿರೋ ಋಣ ನಾನು 7 ಜನ್ಮಕ್ಕೂ ತೀರ್ಸಕ್ಕಾಗಲ್ಲ. ಫಾರ್ ಎವರ್ ಅವ್ರು ನನಗ್ ತಂದೆ ತಾಯಿ ಅಷ್ಟೇ. ನನ್ನ ಮೂಲ ಅಂತ ಹೇಳ್ಕೊಂಡು ನಾನು ಏನ್ ಮಾಡ್ಬೇಕು? ಈಗ ನನ್ನ ಮೂಲ ನನಗ್ ತಿಳಿದೇ ತಾನೆ ನಾ ಏನ್ ಕೀಸಿತಾ ಇದ್ದೀನಿ ಅಲ್ವಾ? அந்த வாய் அடுக்கிறதுக்கு அவ்வளவுதானே நம்ம கொடுக்கணும் பதில் ಅಲ್ವಾ? ಯಾರೋ ಚುಚ್ಚಕ್ಕೆ ಹೇಳ್ತಾರೆ ನೀನ್ ದತ್ತುಪುತ್ರಿ ಅವ್ರಿಗೆ ಅಂತ. ಪರವಾಗಿಲ್ಲ, ಕೃಷ್ಣನಿಗೆ ಹೇಳದೇ ಇರೋ ಚುಚ್ಚು ಮಾತಾ? ಧೇನು ಕಾಯುವರಿಲ್ಲವೆಂದು ತಾನು ರಾಗದಿ ಸಲಹಿದದಂತೆ ಅಲ್ವಾ? ಆಡಪೋದಲ್ಕೆ ಮಕ್ಕಳು ಆಡಿ ಕೊಬ್ಬುವರು ನೋಡಮ್ಮ. ಆಡಿ ಆಡಿ ಎನ್ನ ಕೆನ್ನೆಯ ಮೀಟಿ ಮೀಟಿ ತೀಟ್ಟುವರಮ್ಮ ಅಲ್ವಾ? ವಸುದೇವನೆಂಬ ಪಿತನಂತೆ ದೇವಕಿ ನಿನ್ನ ಹೆತ್ತಳಂತೆ, ಕಾವಲಲ್ಲಿ ಪುಟ್ಟಿದೆಯಂತೆ, ತಾನು ರಾಗದಿ ಸಲಹಿದಳಂತೆ. ಏನಕ್ಕದೋ? ಧೇನು ಕಾಯುವರಿಲ್ಲವೆಂದು. ಗೋಪಿಕೆ ಕಾಯ್ದೆ ಇರೋ ಧೇನುನ ಇವನು ಕಾಯ್ತಾ ಇರೋದು, ಅಥವಾ ನಂದಗೋಕುಲದಲ್ಲಿ ಇಲ್ದೇ ಇರೋ ಗೋಪಾಲಕರ ಇವನು ಕಾಯ್ತಾ ಇರೋದು. ಆದ್ರೂ ಚುಚ್ಚಿ ಮಾತು, ಧೇನು ಕಾಯುವರಿಲ್ಲವೆಂದು ತಾನು ರಾಗದಿ ಸಲಹಿದಳಂತೆ. ಕೃಷ್ಣನಿಗೆ ಹೆಂಗಾದ್ರೂ ಮಾಡಿ ಯಶೋದೆ ನೀ ಹೆತ್ತ ಮಗು ಅಲ್ಲ ಅಂತ ಯಶೋದೆಗೂ ತಿಳಿಬೇಕು, ಕೃಷ್ಣನ್ಗೂ ತಿಳಿಬೇಕು. ಆಗಿನ ಕಾಲದಲ್ಲೇ ಇದೆಲ್ಲ ಇತ್ತು ನೋಡಿ ಅಲ್ವಾ? ಒಟ್ನಲ್ಲಿ ತೋರ್ಸ್ಕೊಟ್ಬಿಟ್ರು. ಕೃಷ್ಣ ಏನ್ ಮಾಡ್ದ? ಎಣ್ಣೆ பெத்தெடுத்தாளோ தேர்ந்தெடுத்தாளோ எப்படியோ எடுத்துக்கொண்டு என்னை அப்படியே மார்பலியும் போட்டு 11 வருஷம் என்னை அவ்வளோ ஒரு பெரிய ஆளாக்கினா. அந்த கிருத்தஜத்தை நான் கடைசி வரைக்கும் மறக்க மாட்டேன். அம்மா உனக்கு என்ன ஆசையோ சொல்லு, நான் ನೆರವೇರಿಸಿ ಕೊಡುಪೆ ಅಂತ ಶ್ರೀನಿವಾಸನ ಒಂದು ಅವತಾರವನ್ನೇ ಯಶೋದೆಗೆ ಮೀಸಲಾಗಿ ಇಟ್ಟ ಕಲಿಯುಗದಲ್ಲಿ. அது யசோதை தானே, நாட்டு பொண்ணை பார்க்கணும், நாட்டு பொண்ணை பார்க்கணும், மனாட்டி மணாளனை நான் பார்க்கணும். சரி, உனக்காகவே பத்மாவதி பரிணயமே பண்ணிக்கிறேன், நீ வாயே வக்குள மாளிகைய வந்து எப்பவுமே எனக்கு ಮಾಲಿಕೆಯ ನೀರು ಅಮ್ಮ. ಈಗ್ಲೂ ಯಶೋದೆ ಎಲ್ಲಿದ್ದಾಳೆ? ಶ್ರೀನಿವಾಸನ ಕೊರಳಲ್ಲಿ ಕಂಠೀಹಾರವಾಗಿದ್ದಾಳೆ ಅಲ್ವಾ? அந்த கண்டீஹாரம் ஒண்ணு போடுறா இல்லையா பெருமாளுக்கு? இது வக்ஷஸ்தலத்துக்கும் மேல போடுவா. ஏன்னா மாட்டு பொண்ணுக்கு கீழே மாமியார் வரக்கூடாது. ಮಾಮಿಯಾರ್ ಬಂದ ಅವ ಕೀಳದ ಮಾಟು ಕೊಂಡು ಬರೋಣ. ಈ 2 ವಕ್ಷಸ್ಥಳದಲ್ಲೂ ಮಹಾಲಕ್ಷ್ಮಿ, ಭೂದೇವಿ, ಶ್ರೀದೇವಿ ಇದ್ದಾರೆ. ಆದ್ರೆ ಅದಕ್ಕೆ ಮೇಲೆ ಒಂದು ಕಂಠೀಹಾರವನ್ನ ಶ್ರೀನಿವಾಸರಿಗೆ ಸಮರ್ಪಣೆ ಮಾಡ್ತಾರೆ. ಅದ್ ಯಾರು ಅನ್ಕೊಂಡಿದೀರಾ? ಸಾಕ್ಷಾತ್ ವಕುಳ ಮಾಲಿಕ, ಹೂ ಇಸ್ ನನ್ ಅದರ್ ಬಟ್ இன் ப்ரீவியஸ் ஜென்ம சிவ யசோதா. உன்னை பெற பாக்கியம் எனக்கு கிடைக்கலையே. அம்மா, யாருக்கு எந்த பாக்கியம் கிடைக்கணுமோ அதுதான் கிடைக்குது. நீ எது கேட்டு வந்தியோ அதுதான். என்னை வளர்க்கிற பாக்கியம் தேவகிக்கு இல்ல, பெத்த பாக்கியம் தான். ஆனா வளர்த்த பாக்கியம் உனக்கு அல்வா? யாரும் ஒரு படத்தை பார்த்தா குழந்தை ಪಾಲ್ ಸಾಪ್ಟುಂಡು ಸ್ತನ್ಯಪಾನ ಮಾಡ್ಕೊಂಡು ಒಂದು ಪೇಂಟಿಂಗ್ ನೋಡಿದ್ರೆ ದೇವಕಿ ಕೃಷ್ಣ ಅಂತಾರ, ಯಶೋದೆ ಕೃಷ್ಣ ಅಂತಾರ. ஊர் முழுக்க பிரசித்தம் இல்லையா? நீ அதுக்குதான் கேட்டு வந்தவள். ಆ ಕೃತಜ್ಞತೆ ಮರೀದೆ ಬಕುಳ ಮಾಲಿಕೆಯಲ್ಲಿ ಒಂದು ಶ್ರೀನಿವಾಸನ ಅವತಾರ. ಯಾಕಂದ್ರೆ ತನ್ನನ್ನು ತಾನು ಆ ರೀತಿ ಕೊಟ್ಕೊಂಡ್ಲು. ಈ ರೀತಿ ಶಬರಿ ಕಚ್ಚಿ ತಿಂದು ಕೊಟ್ಲು, ಅಥವಾ ಅವಳಿಗೆ ಪೂರ್ವಜ್ಞಾನ ಇತ್ತು, ಈ ಹಣ್ಣು ಚೆನ್ನಾಗಿದೆ ಅನ್ನೋದೆಲ್ಲ ಉಪಕಥೆಗಳು. ಏನು ಅದ್ರಿಂದ ಇದು ಏನೋ ಈ ರಸಾನುಭವಕ್ಕೆ ಕುಂದೆ ಕೊರತೆಯೇ ಇಲ್ಲ. ವಾಲ್ಮೀಕಿ ಕೊಟ್ಟಿರೋದು ನೀವು ಅನುಭವಿಸ್ತಾ ಇದ್ದೀರಾ, ಉಪಕಥೆನೂ ಅನುಭವಿಸ್ತಾ ಇದ್ದೀರಾ, ತಪ್ಪೇ ಇಲ್ಲ ಅದು ಹೇಳಿದ್ರು. ಆದ್ರೆ ವಾಲ್ಮೀಕಿ ಪ್ರಕಾರ ಇಷ್ಟೇ. ಮತಂಗರು ಹೇಳ್ತಾರೆ, ಗುರುವಾಕ್ಯದಲ್ಲಿ ಎಲ್ಲಿವರೆಗೂ ನಿಂಗೆ ನಂಬಿಕೆ ಇರುತ್ತೋ ಅಲ್ಲಿವರೆಗೂ ನೀ ಕಿತ್ತಿಟ್ಟಂತಹ ಎಲ್ಲಾ ಹಣ್ಣುಗಳು ಪರಿಮಳವನ್ನ ಬೀಸ್ತಾ ಇರುತ್ತೆ. ಕೊಳೆಯಲ್ಲ, ಒಣಗಲ್ಲ, ಪುಷ್ಪಗಳು ಬಾಡಲ್ಲ, ಬತ್ತಲ್ಲ. ಅದರಲ್ಲಿ ನಿನ್ನ ನಂಬಿಕೆ ಎಷ್ಟು ಅಂತ ರಾಮ ನೋಡ್ತಾನೆ. ರಾಮ ಡಿಡ್ ನಾಟ್ ಸಿ ವಾಟ್ ಕೈಂಡ್ ಆಫ್ ಫಲ ಶಿ ಗೇವ್, ವಾಟ್ ವಾಸ್ ಹರ್ ಕಾನ್ಫಿಡೆನ್ಸ್, ವಾಟ್ ವಾಸ್ ಹರ್ ದೃಢ ನಂಬಿಕೆ ಬೇಸ್ಡ್ ಆನ್ ಯೋರ್ ಗುರುಸ್ ವಾಕ್ಯ. ಗುರುವಾಕ್ಯದಲ್ಲೇ ಇರಕೂಡಿಯ ನಂಬಿಕೆ ಅಲ್ವಾ? ನಂಬಿಕೆನೇ ಇಡೀ ರಾಮಾಯಣ ಕೆಲಸ ಮಾಡಿರೋದು. ಅದು ಗೊತ್ತಾ ನಿಮಗೆ? ಯಾವನ ಗೊತ್ತೋ? ಯಾರೋ ನಮ್ ಚಿಕ್ಕಮ್ಮನಿಗೆ ನಮ್ಮ ಅಪ್ಪ ಯಾವತ್ತೋ 1-2 ವರ ಕೊಟ್ರಂತೆ. ನಾನ್ ಯಾಕೆ ತೀರಿಸ್ಬೇಕು? ಮಗನ ಅದು ಬರ್ತಾ ತೀರಿಸ್ಲಿ. ವೈ ಶುಡ್ ಐ ಬಾದರ್ ಅಬೌಟ್ ಇಟ್? ಈಗಿನ ಕಾಲದವ್ರಾದ್ರೆ ಅದನ್ನೇ ಅಲ್ವಾ
ಹೇಳೋದು? ಪಿತೃವಾಕ್ಯ ಪರಿಪಾಲನಂ ಅನ್ನೋದು ಒಂದು ನಂಬಿಕೆ ತಾನೆ. ಅಪ್ಪ ಕೊಡ್ತುಟ್ಟಾರ್ ವಾಕ್ಯ. கௌசல்யக்கு கொடுத்தாரா, கைகேயிக்கு கொடுத்தாரா, சுமித்ரைக்கு கொடுத்தாரா, எனக்கு அது தேவையில்லை. அப்பா கொடுத்ததை புத்திரனான நான் நிறைவேற்றி கொடுக்கணும், அவ்வளவுதான். நீ 16 வயசு இல்லைன்னா 14 வருஷம் இல்லைன்னா ಮ್ಯೂಟ್ ಆಗಿಲ್ಲ ಇವಾಗ ಮ್ಯೂಟ್ ಆಗಿಲ್ಲ. ಯಾರಾದ್ರೂ ಮತ್ತೆ ಹಿಂಗ್ ಲಾಗಿನ್ ಆದ್ರೆ ಒಂದ್ಸಲ ಅದು ಹೋಲ್ಡ್ ಆಗುತ್ತೆ. ಪ್ರೇಮ ಮಾಮಿ ಮತ್ತೆ ಬಂದ್ರಲ್ವಾ, ಅದಕ್ಕೆ ನಂದು ಇದು ಹೋಯ್ತು. ಸೊ ಅಲ್ಲಿ ಏನ್ ನಂಬಿಕೆ? ತಂದೆ ಕೊಟ್ಟ ವಾಕ್ಯವನ್ನ ಪುತ್ರನಾದವನು ಸ್ವೀಕಾರ ಮಾಡಿ ಅದ್ ನೆರವೇರಿಸ್ಬೇಕಷ್ಟೇನೆ. ಅವಳೋ ಚಿಕ್ಕಮ್ಮ ನಾನ್ ಯಾಕೆ ಈಗಿನ ಕಾಲದವ್ರಾದ್ರೆ ಅದೇ ತರ ಹೇಳೋದು. ಅಮ್ಮ கொடுத்த வாக்கிய நிறைவேற்ற மாட்டா, சிக்கம்மா போய் அது ரெண்டாவது அது இது மல்தாಯಿ ಅಲ್ವಾ? ಚಿಕ್ಕಮ್ಮನ ವರಸೇನೂ ಅಲ್ಲ, ಮಲತಾಯಿ ವರಸೆಯೇ ಚಿಕ್ಕಮ್ಮ. ಯಾರಾದ್ರೂ ನೆರವೇರಿಸ್ತಾರ? அதனால்தான் அவ்வளோ நம்பிக்கையோட அப்பேற்பட்ட குணங்கள் இருக்கக்கூடிய ராமன் இன்னைக்கு ಒಂದು ಮುಸ್ಲಿಂ ರಕ್ತ ಕಣಕಣಗಳಲ್ಲೂ ಪ್ರತಿಬಿಂಬಿಸ್ತಾ ಇದ್ದಾನೆ. ಗೊತ್ತಾ ನಿಮಗೆ? ಇಡೀ ರಕ್ತದ ಕಣಕಣಗಳಲ್ಲಿ ರಾಮನ ನಾಮ ಪ್ರತಿಧ್ವನಿಸ್ತಾ ಇದೆ. ಗುಡಿಗೋಪುರಗಳನ್ನ ಕಟ್ಟದೇ ಇರೋರು ಇಲ್ಲ ರಾಮನಿಗೆ, ಅಲ್ವಾ? ಎಷ್ಟು ನಾಸ್ತಿಕವಾದಿಗಳಿದಾರೋ ರಾಮನ ವಿಚಾರವನ್ನ ತೆಗೆದ್ರೆ ಅಷ್ಟು ಆಸ್ತಿಕರು ಇದ್ದಾರೆ. ಬಿಕಾಸ್ ಇದೇ ನಂಬಿಕೆ ಅಲ್ವಾ? ಶಬರಿ, ನನ್ನ ಒಂದು ವಾಕ್ಯದಲ್ಲಿ ನಿಂಗೆ ನಂಬಿಕೆ ಇದ್ರೆ ನೀ ಕಿತ್ತಿಡೋ ಹಣ್ಣು ಅಥವಾ ರಾಮನಿಗೆ ಶೇಖರಣೆ ಮಾಡುವಂತಹ ಫಲಗಳು, ಪುಷ್ಪಗಳು, ಪತ್ರಗಳನ್ನು ಹಾಕ್ತಾಳಂತೆ. ಎಂದು ಹಚ್ಚ ಹಸಿರಾಗಿರುತ್ತೆ. ಅದ್ರಲ್ಲೆಲ್ಲ ನಾನ್ ಇರ್ತೀನಿ. ಮತಂಗರು ಹೇಳ್ತಾರೆ, ಅಯ್ಯೋ ನಾ ಪಾತ್ರದಲ್ಲಿருந்து நான் உங்களதா பாத்திருக்கேன், உங்களை விட்டா 2வது மனுஷன் ಅಂತೂ எனக்கு தெரியாது. ಮತಂಗರನ್ ಬಿಟ್ರೆ ಇನ್ ಯಾರನ್ನೂ ನೋಡ್ಲಿಲ್ಲ ಶಬರಿ. ನೀ 2ನೇವನು ಅಂತ ಗೊತ್ತಿಲ್ಲ ನನಗೆ ಇನ್ನೊಬ್ರು. ನೀವು ನನ್ನ ಕೈ ಬಿಟ್ಟು ಹೊರಟೋದ್ರೆ ಹಿಂಗೆ. ಡೋಂಟ್ ವೆರಿ, ಐ ಆಮ್ ಆಲ್ವೇಸ್ ದೇರ್ ವಿತ್ ಯು. ನನ್ನ ವಾಕ್ಯದಲ್ಲಿ ನಿಂಗೆ ನಂಬಿಕೆ ಇದ್ರೆ ಕಚ್ಚಿತ್ತೆ ಇಮಮಾಶ್ರಮಂ ರಾಮಃ, ಕಚ್ಚಿತ್ತೆ ಸ್ವಾಗತಂ ಇಮಮಾಶ್ರಮಂ ರಾಮಃ ಅಂತ ಶಬರಿಗೆ ಹೇಳೋದು. ಇಷ್ಟೇ ವಾಕ್ಯ ಅವ್ರು ಹೇಳೋದು, ಜಾಸ್ತಿ ಹೇಳಲ್ಲ. ಗೊತ್ತಾಯ್ತಾ? ಏನ್ ಮುನ್ನೆ ಇರುವರಾರ್ ವಂದಾರ್ ಅಂತ ಹೇಳ್ತಾರಲ್ವಾ ತಿರುಮಂಗಯ್ಯ ಆಳ್ವಾರು. ಮೈವಣ್ಣನ್ ಅರುಳ್ ಕುಂಜಿ ಕುഴൽ ಪಿಂತಾಳೆ. ಮತ್ತೆ ಮಕರಶೆ இருவார் இலங்கையாட இருவரார் வென்றார் என் முன்னே நின்றார். ದೇವರ್ என்று நாம் ಅಂಜಿನೋಮೆ ಅಂತ ಶಬರಿ ಹೇಳ್ತಾಳಂತೆ. ಇದೇನ್ ದೇವತೆನಾ, ಪರಮಪುರುಷನ ಅಲ್ದೆ ಸಾಕ್ಷಾತ್ ಒಂದು ಪರಮ ಸ್ವರೂಪವ, ಅಥವಾ ವೇದಗಳು ಹೇಳುವಂತಹ ವೇದ ಪ್ರೋಕ್ತ ವಸ್ತುವ? ಯಾರಿವರು தெரியாம இப்படி வந்திருக்காரே, ಯಾರಿವರು? ಯಾಕಂದ್ರೆ ರಾಮ ಅಂತ ಕೋದಂಡ ಪಾಣಿಯಾಗಿ ಚಿತ್ರವನ್ನ ತೋರಿಸಿ ಇವನೇ ಬರ್ತಾನೆ ಅಂತ ಹೇಳಿಲ್ವಲ್ಲ ಮತಂಗರು. ಆತರ ಎಲ್ಲ ಹೇಳಿದಿದ್ರೆ ಪ್ರಾಬಬಲಿ ಆ ನಿಷ್ಠೆ ಹೊರಟೋಗ್ತಾ ಇತ್ತು ಅಲ್ವಾ? ஒரு ಎಲೆ ಹಸಿಚ ಕೂಡ ಕಾತು ಬೀಸಿನ ಕೂಡ ರಾಮರೇ ಬಂದಾರೋ ಅಲ್ವಾ? 12 ವರ್ಷಗಳ ಕಾಲ ಕಾಯುವಿಕೆ ಅನ್ನೋದು ಏನು ಅಲ್ಪವ? 12 ವರ್ಷಗಳ ಕಾಲವೂ ಮತಂಗರು ಒಂದೊಂದು ಗಿಡ ಮರಗಳಲ್ಲೂ ಇದ್ರಂತೆ ಸಸ್ಯಶ್ಯಾಮಲವಾಗಿ. ಅದಕ್ಕೆ ಇವತ್ತಿಗೂ ಮತಂಗವನ ಹೋಗಿ ನೋಡಿ ಪಾಪ ಸರೋವರದ ಹತ್ರ ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ? ಎವ್ರಿಬಡಿ ಗೋಸ್ ಟು ಹಂಪಿ, ಎವ್ರಿಬಡಿ ಗೋಸ್ ಟು ಕಿಷ್ಕಿಂದ. ಶಬರಿ ಗುಫಾ ಅಂತ ಅಲ್ಲಿದೆ, ಅಲ್ಲಿಗೂ ಹೋಗ್ಬಿಡ್ತಾರೆ. ನೋ ಬಡಿ ವಿಲ್ ಗೋ ಟು ಮತಂಗವನ. ಅದೇನಕ್ಕೆ ಅಂತ ನಂಗೂ ಗೊತ್ತಿಲ್ಲ. ಅದೇ ಹೋಗದೆ ಇರೋವರೆಗೂ ಒಳ್ಳೇದೆ. ಯಾಕೆ ಹೇಳಿ? ಯಾರು ಹೋಗದೆ ಇರೋದ್ರಿಂದ ಎಲ್ಲೂ ಪ್ಲಾಸ್ಟಿಕ್ ಇಲ್ಲ, ಎಲ್ಲೂ ಯಾವ ತರದ ಬಾಟ್ಲ್ ವಿಸರ್ಜನೆ ಇಲ್ಲ, ಎಂಥದೂ ಇಲ್ಲ. ಸುಭಿಕ್ಷವಾಗಿದೆ, ಚೆನ್ನಾಗಿದೆ. ಅಲ್ಲಿನ ಜನರು ಲೋಕಲೈಟ್ಸ್, ಆನೆಗುಂದಿ, ಸಂಡೂರು, ಆ ಲೋಕಲೈಟ್ಸ್ ಎಲ್ಲ ಹೇಳ್ತಾರೆ, ಇಲ್ಲಿ ಮತಂಗವನ ಇದೆ ಅಂತ ಗೊತ್ತಾಗದೆ ಇರೋವರೆಗೂ ನಾವು ಬದುಕೊಂಡು ದಯವಿಟ್ಟು ಹೋಗಿ ಪ್ರಚಾರ ಮಾಡ್ಬಿಡಿ ಅಂತಾರೆ. ನಿಜವಾಗ್ಲು ಅಷ್ಟು ಚೆನ್ನಾಗಿದೆ ಅಂದ್ರೆ ಅಷ್ಟು ಚೆನ್ನಾಗಿದೆ. எந்த கோடை காலத்து வெயில் காலத்துல போனாலும் பச்சை பசேர்னு இருக்கு, எந்த குளிர்காலத்துல போனாலும் அவ்வளோ ತಣಿಚ್ಚಿ இருக்கு. ನೆಕ್ಸ್ಟ್ ಟೈಮ್ ಹೋದ್ರೆ ಹಂಪಿ ಕಡೆ ಕೇಳ್ಕೊಂಡು ಹೋಗ್ಬಿಟ್ಟು ಬನ್ನಿ ಮತಂಗವನ ಎಲ್ಲಿದೆ ಅಂತ. ಒಂದು ಕೋಟೆ ಒಳಗಡೆ ಇದೆ ಮತಂಗವನ. ಬ್ಯೂಟಿಫುಲ್ ಅಂದ್ರೆ ಬ್ಯೂಟಿಫುಲ್. ಕೃಷ್ಣದೇವರಾಯ ಅಲ್ಲಿನ ರಾಜ, ನನಗ್ ತುಂಬಾ ಫ್ರೆಂಡ್ ಅವರು. ಹೋಗಿ ಅವ್ರ ಮನೇಲೆ 3 ದಿನ ಇದ್ದೆ. ನಮ್ಮನೆಗೂ ಬಂದಿದ್ದಾರೆ ಅವರು. ಈಗಿನ ಕೃಷ್ಣದೇವರಾಯ ಅವರು. ಅದೇ ಕೃಷ್ಣದೇವರಾಯರ
ವಂಶದಲ್ಲಿ ಹೆಣ್ಣು ಮಕ್ಕಳ ಸಂತತಿಯಿಂದ ಬಂದಿರೋ 8ನೇ ಕುಡಿ ಇದು. ಅವ್ರ ಹೆಸರು ಕೃಷ್ಣದೇವರಾಯ. ಗೊತ್ತಾಯ್ತಾ? ಆ ಒಂದು ತಿರುಮಲ ನಾಯಕನ ವಂಶದಲ್ಲಿ ಬಂದವ್ರವ್ರು. ತುಂಬಾ ಚೆನ್ನಾಗಿದೆ ಅವ್ರ ಪ್ಯಾಲೇಸುವೆ. AC ಎಲ್ಲೂ ಇಲ್ಲ ಗೊತ್ತಾ ನಿಮಗೆ? ಆದ್ರೆ AC ಗಿಂತ ತಣ್ಣಗಿದೆ ಅವ್ರ ಪ್ಯಾಲೇಸು. 2 ಗೋಡೆ ಮಾಡಿ, ಗೋಡೆ ಮಧ್ಯದಲ್ಲಿ ನೀರನ್ನ ಹಿಂಗೆ ಸರ್ಕ್ಯುಲೇಟ್ ಮಾಡೋ ಸಿಸ್ಟಮ್ ಅಲ್ಲಿ ಅರಮನೆಯನ್ನೇ ಕಟ್ಟಿದ್ದಾರೆ. ಹಳೆ ಅರಮನೆ ಎದುರುಗಡೆನೆ ಇದೆ, ಎಲ್ಲ ಬಿದ್ದೋಗಿದೆ. ಹೊಸ ಅರಮನೆ ಅಷ್ಟು ಭವ್ಯವಾಗಿದೆ. ಅವ್ರೇ ಕರ್ಕೊಂಡು ಹೋಗ್ತಾರೆ ನಿಮ್ಮನ್ನ. ಮಹಾರಾಜ ಅನ್ನೋ ರಪುರಾಂಗಿನೂ ಇಲ್ಲ. ಮತಂಗವನ ನೋಡ್ಬೇಕು ಅಂದ್ರೆ ಅವರೇ ಗೈಡ್ ಆಗಿ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಬ್ಯೂಟಿಫುಲ್ ಮತಂಗವನ. ಈವನ್ ಟುಡೇ ಇಟ್ ಇಸ್ ಎಕ್ಸ್ಕ್ಲೂಸಿವ್ ಅಂದ್ರೆ ಯಾವ ರೆಸಾರ್ಟು ಅದ್ರ ಮುಂದೆ ಇಲ್ಲ, ಅಷ್ಟು ಚೆನ್ನಾಗಿದೆ. ಆ ರೀತಿ ನಂಬಿಕೆ ಕೆಲಸ ಮಾಡ್ತು. ಇದೇ ಗುಣ ಪ್ರಹ್ಲಾದನಲ್ಲಿ ಪ್ರತಿಬಿಂಬಿತ. ಬರ್ಕೊಳ್ಳಿ, ಇದೇ ಗುಣ ಪ್ರಹ್ಲಾದನಲ್ಲಿ ಪ್ರತಿಬಿಂಬಿತ. ಭಗವಂತನಿಗೆ ಅರ್ಚನಾ ರೂಪವಾಗಿ ತನ್ನಲ್ಲಿ ಇರುವ ಅಮೋಘ ಮತ್ತು ಅಮೂಲ್ಯವಾದ ವಸ್ತುವನ್ನೇ ಕೊಡಬೇಕು ಎಂಬುವುದು ತನ್ನಲ್ಲಿ ಇರುವ, ಒಂದು ನಿಮಿಷ ಇನ್ನೊಂದ್ಸಲ ಹೇಳ್ತೀನಿ. ಇದೇ ಗುಣ ಪ್ರಹ್ಲಾದನಲ್ಲಿ ಪ್ರತಿಬಿಂಬಿತ. ಭಗವಂತನಿಗೆ ಅರ್ಚನಾ ರೂಪವಾಗಿ ತನ್ನಲ್ಲಿರುವ ಅಮೋಘ ಮತ್ತು ಅಮೂಲ್ಯವಾದ ವಸ್ತುವನ್ನೇ ಕೊಡಬೇಕು ಎಂಬುವುದು ಪ್ರತಿಯೊಬ್ಬ ಭಕ್ತನ ಮನಸ್ಸಿನ ಸ್ಥಿತಿ. ಮನೆಗೆ ಬಂದ ಅತಿಥಿಗಾದರೂ ತಿಥಿ ನೋಡದೆ ಬರೋನು ಅತಿಥಿ ಅಂತ ತಾನೆ ಹೇಳೋದು ಅಲ್ವಾ? ಮನೆಗೆ ಬಂದ ಅತಿಥಿಗಾದರೂ ಇದೇ ಮನಸ್ಥಿತಿಯಲ್ಲಿ ಸತ್ಕರಿಸುತ್ತೇವೆ. ಒಂದು ಸಮಯ ನಮ್ಮ ಮನೆಯ ಮಕ್ಕಳಿಗೆ ತಿಂಡಿ ತಿನಿಸಿನಲ್ಲಿ ಕೊರತೆಯಾದರೂ ಬಂದವರಿಗೆ ತಮ್ಮ ಸತ್ಕಾರದಲ್ಲಿ ದೋಷಲೋಪಾದಿಗಳು ಇರಕೂಡದೆಂಬ ಓಕೆ. ಮನೆಗೆ ಬಂದ ಅತಿಥಿಗಾದರೂ ಇದೇ ಮನಸ್ಥಿತಿಯಲ್ಲಿ ಸತ್ಕರಿಸುತ್ತೇವೆ. ಒಂದು ಸಮಯ ನಮ್ಮ ಮನೆಯ ಮಕ್ಕಳಿಗೆ ತಿಂಡಿ ತಿನಿಸಿನಲ್ಲಿ ಕೊರತೆಯಾದರೂ ಬಂದವರಿಗೆ ತಮ್ಮ ಸತ್ಕಾರದಲ್ಲಿ ದೋಷಲೋಪಾದಿಗಳು ಇರಕೂಡದೆಂಬ ಉನ್ನತ ಉಪಾಸನೆ ಸನಾತನೀಯರಲ್ಲಿ ನಡೆದು ಬಂದಿದೆ. ಇದೇ ರೀತಿ ಪ್ರಹ್ಲಾದನೂ ಕೂಡ
ಪ್ರಹ್ಲಾದನು ಕೂಡ ತನ್ನಲ್ಲಿರುವ ಅಮೂಲ್ಯವಾದ ಆಸ್ತಿಕ್ಯವಾದ ಭಗವದ್ ನಂಬಿಕೆ, ಇದೇ ರೀತಿ ಪ್ರಹ್ಲಾದನು ಕೂಡ ತನ್ನಲ್ಲಿರುವ ಅಮೂಲ್ಯವಾದ ಆಸ್ತಿಕ್ಯವಾದ ನಂಬಿಕೆ, ಭಗವದ್ ನಂಬಿಕೆ, ಆಸ್ತಿಕ್ಯವಾದ ಭಗವದ್ ನಂಬಿಕೆ, ಇದೇ ರೀತಿ ಪ್ರಹ್ಲಾದನು ಕೂಡ ತನ್ನಲ್ಲಿರುವ ಅಮೂಲ್ಯವಾದ ಆಸ್ತಿಕ್ಯವಾದ ಭಗವದ್ ನಂಬಿಕೆ ಎನ್ನುವುದನ್ನು ಅರೆಕ್ಷಣವೂ ಬಿಟ್ಟುಕೊಡದೆ ಪರಮಾತ್ಮನಿಗೆ ಆ ನಂಬಿಕೆಯನ್ನು ಅರ್ಪಿಸಿ ಅರ್ಚನಾ ಭಕ್ತಿಗೆ ನಿದರ್ಶನನಾದನು. ಇದೇ ರೀತಿ ಪ್ರಹ್ಲಾದನು ಕೂಡ ತನ್ನಲ್ಲಿರುವ ಅಮೂಲ್ಯವಾದ ಆಸ್ತಿಕ್ಯವಾದ ಭಗವದ್ ನಂಬಿಕೆ ಎನ್ನುವುದನ್ನು ಅರೆಕ್ಷಣವೂ ಬಿಟ್ಟುಕೊಡದೆ ಪರಮಾತ್ಮನಿಗೆ ಆ ನಂಬಿಕೆಯನ್ನು ಅರ್ಪಿಸಿ ಅರ್ಚನಾ ಭಕ್ತಿಗೆ ನಿದರ್ಶನನಾದನು. ಎಂಗಡಾ ಇರ್ಕಾವ ನುಡಿಯ ನಾರಾಯಣನ್ ಅಂತ ಏನಾದ್ರೂ ಅಡ್ಡ ಪ್ರಶ್ನೆ ಹಾಕಿದ್ರೆ ನಾವಾಗಿದ್ರೆ ಏನ್ ಮಾಡಿರ್ತಾ ಇದ್ವಿ, ಒಂದು ಕ್ಷಣ ಬ್ಲ್ಯಾಂಕ್ ಆಗ್ತಾ ಇತ್ತು ಮನಸ್ಸು ಅಲ್ವಾ? ಹೌದು, ಎಲ್ಲಿದ್ದಾನೆ, ಹೆಂಗ ಇಲ್ಲೇಪ್ಪ ಅಂತ ಕೇಳ್ದ. ಆ ನಂಬಿಕೆ ತಾನೇ ಕೆಲಸ ಮಾಡ್ತು. ಎಲ್ಲಿದಾನ್ ನಿನ್ ನಾರಾಯಣ ಆದ್ರೆ ಎಲ್ಲಿಲ್ಲ ಹೇಳು ಅಂದ. இல்லாத இடத்தை எப்படிப்பா உன்னால தேட முடியும்? எங்க பார்த்தாலும் அவன் தானே இருக்கான் இல்லையா? நீக்கமர நிறைந்தவன் அவன். எங்க பார்த்தாலும் அவன் தான் என் கண்ணுல படுறான். இல்லாத ஒரு இடமா பார்த்து சொல்லுங்கிறதுக்கு வாய்ப்பே இல்லை இல்லையா? அப்போ எங்க இல்ல, ಎಲ್ಲಾ இடத்துலயும் இருக்கான். ಕೇಳ್ವಿಯೇ ಸರಿ இல்லை. ಅಂದ. ಏನ್ ನಂಬಿಕೆ ಅವನಲ್ಲಿ ಕೆಲಸ ಮಾಡ್ತು ನೋಡಿ. ನಿನ್ನ ಪ್ರಶ್ನೆನೇ ಸರಿ ಇಲ್ಲ. எங்கடா இருக்கா அப்படின்னு கேட்கிற கேள்விக்கு பதில் இல்லை. ஏன்னா கேள்வியே ಸರಿ ಇಲ್ಲ ಅಲ್ವಾ? ಆ ನಂಬಿಕೆನೆ ಅರ್ಚನಾ ಸ್ವರೂಪವಾಗಿ ಭಗವತ್ ತಿರುವಡಿಯಲ್ಲಿ ಬಿಡದೆ ನಂಬಿಕೆ ಇಡೋದನ್ನೇ ಸಮರ್ಪಣೆ ಮಾಡೋದು ಅಂತ ಅರ್ಥ. ಇನ್ನೊಂದು ವರ್ಷನೂ ಇದೆ ಗೊತ್ತಾ ಶಬರಿ? ಈಗ ನೀವ್ ಹೇಳಿದ್ರಿ ಒಳ್ಳೆ ಜ್ಞಾನ ಇತ್ತ ಅವಳಿಗೆ. ಅವಳು ಹಾಕಿದ ವೃಕ್ಷಗಳಲ್ಲಿ ಯಾವ್ದು ಚೆನ್ನಾಗ್ ಬಿಡುತ್ತೆ ಅಂತ ಅವಳು ಗೊತ್ತಿತ್ತು ಅಂತ. ಒಂದು ವರ್ಷನು. 2ನೇ ವರ್ಷನು ತಿಂದು ಎಂಜಿಲ್ ಮಾಡಿ ಪರವಾಗಿಲ್ಲ, ಎಂಜಿಲ್ ಆದ್ರೂ ಭಗವಂತನಿಗೆ ಬೆಸ್ಟ್ ಆಫ್ ದಿ ಬೆಸ್ಟ್ ಕೊಡೋಣ ಅಂತ ಕೊಟ್ಲು ಅಂತ ಒಂದು ವರ್ಷನು. ಇನ್ನೂ ಒಂದು ವರ್ಷನ್ ಇದೆ. ಶಬರಿ ದಿನಾ ಕೀಳವಳಂತೆ ಹಣ್ಣುಗಳನ್ನ, ಹಣ್ಣು ಹಂಪಲು ಹೂಗಳೆಲ್ಲ ಕಿತ್ತು ಬಿಟ್ಟು ಆಮೇಲೆ ಸಂಜೆ ಆದ್ಮೇಲೆ ಇವತ್ತು ರಾಮ ಇನ್ನಿವತ್ತು ಸೂರ್ಯಾಸ್ತಮನ ಆಯ್ತು ಬರಲ್ಲ ಅಂತ ಹೇಳಿ ಕೊಳಂದೆ ಹಳ ವಾಂಗೋ ಎಲ್ಲಾ ಕುಡುಕ್ರೆ ಅಂತ ಮಕ್ಕಳುಗಳಿಗೆಲ್ಲ ಹಂಚೋಳಂತೆ. ಇದೊಂದು ರಾಮಾಯಣದಲ್ಲಿ ವಿಶಾಖ ಹರಿನೇ ಹೇಳಿದ್ದಾರೆ. ಕೃಷ್ಣ ಪ್ರೇಮಿ ಸ್ವಾಮಿಗಳು ಜಾನಕಿ ವಿಜಯಂ ಅಂತ ಒಂದು ಗೇಯ ನಾಟಕ ಬರೆದಿದ್ದಾರೆ. ಆ ಜಾನಕಿ ವಿಜಯದಲ್ಲಿ ಇದಿದೆ. ஏ பாட்டி தினம் பழங்களா நீ வந்து பறிச்சு கொண்டு வர கஷ்டப்பட்டு, அதுக்கப்புறமா சாயங்காலமா எல்லாருக்கும் இப்படி பரிமாத்தி கொடுக்கறிಯೇ ಅಂತ ಹೇಳಿದಕ್ಕೆ ಅದ್ರ ತತ್ವ ಏನ್ ಗೊತ್ತಾ? ರಾಮ ಬರ್ತಾನೆ ಅನ್ನೋ ಆ ನಂಬಿಕೆಯನ್ನ ತನ್ನಲ್ಲಿ ಮಾತ್ರ ಮೂಡಿಸ್ಲಿಲ್ಲ, ಅಲ್ಲಿ ಪಂಪಾ ಸರೋವರದ ಸರೌಂಡಿಂಗ್ಸ್ಗೂ ಆ ನಂಬಿಕೆಯನ್ನ ಮೂಡಿಸಿದ್ಲು ಅಂತ ತತ್ವಾರ್ಥ. ಅದ್ರಲ್ಲಿ ಜಾನಕಿ ವಿಜಯದಲ್ಲಿ ಗೇಯ ನಾಟಕದಲ್ಲಿ ಆ ರೀತಿ ಕೃಷ್ಣ ಪ್ರೇಮಿ ಸ್ವಾಮಿಗಳು ಬರೆದಿದ್ದಾರೆ. ಯಾರು ಏನೇ ಬರೀಲಿ, ವಾಲ್ಮೀಕಿಗೆ ಯಾರು ಧಕ್ಕೆ ಮಾಡಿಲ್ಲ. ಅದೇ ಸ್ವಾರಸ್ಯ. ಲಕ್ಷ್ಮಣ್ ರೇಖೆ ಅವನ್ ಎಳದ್ನೋ ಬಿಟ್ನೋ, ವಾಲ್ಮೀಕಿಗೆ ಧಕ್ಕೆ ಮಾಡ್ಲಿಲ್ಲ ಅಲ್ವಾ? ಸೀತೆಯನ್ನ ಅವನು ಪುಷ್ಪಕ ವಿಮಾನದಲ್ಲಿ ಕೊಂಡು ಹೋದ್ನೋ, ಆದ್ರೂ ವಾಲ್ಮೀಕಿ ಕತೆಗೆ ಧಕ್ಕೆ ಮಾಡ್ಲಿಲ್ಲ. ಎಷ್ಟೋ ಪ್ರಸಂಗ ಅದೇ ರೀತಿ. ಕಾಕಾಸುರ ಸೀತೆಯ ಸ್ತನ್ಯವನ್ನ ಬಂದು ಗಾಯ ಮಾಡ್ತಾನೆ ಅಂತ ಎಷ್ಟೋ ಕಡೆ ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ದೇ ಇರೋದು ಬರುತ್ತೆ. ಸೀತೆಯ ಅಪಚಾರಂ ಪಟ್ಟಾನ್ ಅವಳೌದ, ಅದಕ್ಕೆ ಮೇಲೆ ಒಂದೊಮ್ಮೆ ಸೊಲ್ಲಲೆ ಎಲ್ ಬಂದ್ ಗಾಯ ಮಾಡ್ದ, ಎಲ್ ಕೂತದ ಮಾಡ್ದ, ಅದೆಲ್ಲ ಏನೂ ಇಲ್ಲ. ಕೆಲವ್ರು ಏನ್ ಹೇಳ್ತಾರೆ, ಆ ಸ್ತನ್ಯವನ್ನ ಗಾಯ ಮಾಡಿದ ರಕ್ತ
ಕೆನ್ನೆ ಮೇಲೆ ಬಿತ್ತು, ರಾಮನ ಕೆನ್ನೆ ಮೇಲೆ ಅವನ ಗೊತ್ತಾಗೋಯ್ತು ಅಂತ. ಅದೆಲ್ಲ ಸ್ಟೋರಿ ಅಲ್ಲ, ತತ್ವ. ஒரு பரஸ்திரியை காமஸ்வரூபமா பார்த்தவனுக்கு என்னைக்குமே ಉಣ್ಮೆಯಾನ ஒரு பெருமாள் ಕಟಾಕ್ಷಂ ಇರಕ್ಕಾದಂತ ತೋರ್ಸಕ್ಕದೆಲ್ಲ ತತ್ವ ಅಷ್ಟೇನೆ ಅಲ್ವಾ. ಕತೆ ನೀವೇನಾದ್ರೂ ಹೇಳ್ಕೊಂಡು ಹೋಗಿ, ಫಿಲಾಸಫಿ ಒಂದೇ ಆಗಿರುತ್ತೆ. ಇಲ್ಲಿ ರಾಮ ಬರ್ತಾನೆ ಅನ್ನೋ ಗುರುವಾಕ್ಯದಲ್ಲಿ ಇರೋ ನಂಬಿಕೆ ಉಷಾಕ ವರ್ಷನ್ ಆಫ್ ಶಬರಿ, ನಮ್ಮ ವಿಜಯರಾಘವನ್ ಮಾಮ ವರ್ಷನ್ ಆಫ್ ಶಬರಿ, ಈಗ ನಾ ಹೇಳಿದ ವರ್ಷನ್ ಆಫ್ ಶಬರಿ, ನಮ್ಮ ಸುಜಾತಾ ಮಾಮಿ ಹೇಳಿದ ವರ್ಷನ್ ಆಫ್ ಶಬರಿ. ತತ್ವ ಎಲ್ಲಾದ್ರೂ ಕುಂದಾಗಿದ್ಯಾ? ಕುಂದಾಗಿದ್ಯಾ? 4 ಜನ ಹೇಳಿರೋ ವರ್ಷನ್ ಆಫ್ ಶಬರಿನಲ್ಲೂ ತತ್ವ ಒಂದೇ ಆಗಿದೆ. ಗುರುವಾಕ್ಯದಲ್ಲಿ ನಂಬಿಕೆ, ಗುರುವಾಕ್ಯದಲ್ಲಿ ನಂಬಿಕೆ, ಗುರುವಾಕ್ಯದಲ್ಲಿ ನಂಬಿಕೆ. ಸೊ ಯಾವತ್ತೂ ತಿಳ್ಕೊಳ್ಳಿ, ಇದ್ರಲ್ಲಿ ಇಪ್ಪಡಿ ಇರಿಕೆ, ಅದೆಲ್ಲ ಅಪ್ಪಡಿ ಇರಿಕೆ, ಬೇಕಾದಷ್ಟು ತರ ಪ್ರಸಂಗಾದಿಗಳು ಮಹಾಭಾರತ ರಾಮಾಯಣದಲ್ಲಿ ನಮಗ್ ಬರುತ್ತೆ. ನೀವೇ ಓದೋವಾಗ್ಲೆ ಆಯ್ತಾ. இருக்கட்டுமே, தத்துவம் என்ன அதை பிடிச்சுக்கோ போடும் அல்வா. எப்படி இருந்தாலும் ஒண்ணுதான் தத்துவம், அது மட்டும் கலையவே கலையாது. த ரூட் இஸ் தத்துவ. ಅದನ್ನ ಎಲ್ಲಾರು ಕಾನ್ಸಂಟ್ರೇಟ್ ಮಾಡ್ಬೇಕು. ನೆಕ್ಸ್ಟ್ ಭಕ್ತಿ, ಸುಮ್ನೆ ಹೆಡ್ಡಿಂಗ್ ಬರ್ಕೊಳ್ಳಿ, ಏನು ಬರ್ಸಲ್ಲ. ಅರ್ಚನೆ ಆದ್ಮೇಲೆ ಏನು? ವಂದನ. ವಂದನ ಭಕ್ತಿ. ವಂದನ ಅಂದ್ರೆ ಏನು? ವಂದನ ಅಂದ್ರೆ ಏನು? ಅದಕ್ಕೆ ಇಷ್ಟು ಯೋಚನೆ ಮಾಡ್ತಾ ಇದ್ದೀರಾ? ತಕಾರ ಅಂತ ಹೇಳ್ಬೇಕು. ವಂದನಾ ಭಕ್ತಿ ಅಂತ ಹೆಡ್ಡಿಂಗ್ ಬರ್ಕೊಳ್ಳಿ, ಇನ್ನೇನು ಬರ್ಸಕ್ ಹೋಗಲ್ಲ ಇವತ್ತು. ಸುಮ್ನೆ ಅವ್ರು ಎಕ್ಸ್ಪ್ಲೇನ್ ಮಾಡಿ ಬಿಡ್ತೀನಿ ಅಷ್ಟೇನೆ. ವಾಟ್ ಡು ಯು ಮೀನ್ ಬೈ ವಂದನಾ ಭಕ್ತಿ? ಅಯ್ಯೋ ರಾಮ್ನೆ, ವಂದನಾ ಭಕ್ತಿ ಏನು ಹೇಳಿ? ಇರೋದ್ರಲ್ಲಿ ವಂದಿಸೋದು, ವಂದಿಸುವುದು, ನಮಸ್ಕರಿಸುವುದು ಅಲ್ವಾ. ಇತ್ತೆ ಪೋಯ್ ಸೊಲ್ಲೋಡ್ಮಾ ಇವಳಕ್ ತೆರಿಯಾದ ಅಂತ ತಾನೇ ಧೋರಣೆ. ಇಲ್ಲ, ನಂಗೆ ಹೇಳಿದ್ರೇನೆ ನಂಗೆ ಗೊತ್ತಾಗೋದು ನಿಮ್ಗೆ ಗೊತ್ತಾಗಿದೆ ಅಂತ ಅಲ್ವಾ. ವಂದನಾ ಭಕ್ತಿ ಅಂದ್ರೆ போய் போய் ஒரு நமஸ்காரம் பண்றது ஒரு பக்தியா? ஆமா, தலை குனியவே குனியாதே. யாருக்காவது நமக்கு தலை குனியுமா? குனிஞ்சி பார்த்தா தானே அதனுடைய ವ್ಯಾಲ್ಯೂ என்னன்ட்டு நமக்கு புரியறதுக்கு ಅಲ್ವಾ. ಕುನಿಯಣಂ, ನಮಸ್ಕರಿಸಲ್ಪಡ್ಬೇಕು. ಜಯ ವಿಜಯರೇ ಬಾಗಿಲಲ್ಲಿ ನಿಂತಿರ್ತಾರೆ. ದೇವಸ್ಥಾನಕ್ ಹೋಗ್ತೀರಾ, ಯಾವ ಮುದ್ರೆಯಲ್ಲಿ ನಿಂತಿರ್ತಾರೆ? ಅಪ್ಪಡಿ ಸೂಚಿ ಮುಖಮ ತರ್ಜನಿ ಮುದ್ರೆಯನ್ನ ತೋರಿಸ್ಕೊಂಡು ಹಿಂಗ್ ನಿಂತಿರ್ತಾರೆ. ನಿಂತಿರಲ್ವಾ? ಏನ್ ಅರ್ಥ? உள்ளே இருக்கிற அவன் மட்டும்தான் போற்றத்தக்கவன், ನಿನಗೆ ಉರುದಿಯಾದವನ್ ಒನಕ್ಕೆ ಒಡೆಯ ಅವನೇ. ನೀನ್ ಅವನ ನಮಸ್ಕಾರ ಮಾಡೋದ್ ಬಿಟ್ಟು ಕಂಡವ್ರ ಕಾಲಿಗೆಲ್ಲ ಬೀಳ್ತಾದ್ರೆ ಏನು ಪ್ರಯೋಜನವಿಲ್ಲ. ಉಣ್ಮೆಯ ಜೀವನದಲ್ಲಿ ಒಬ್ಬರಿಗೆ ನಮಸ್ಕಾರ ಮಾಡ್ಬೇಕು ಅಂದ್ರೆ ಅವ್ರಿಗೆ ಮಾಡು, ಇಲ್ಲಿ ತೆಪ್ಪಗಿರೋ ಅಷ್ಟೇ ಅಂತ. அங்க எடுக்கும்போதே ஜெயா விஜயா ದ್ವಾರಪಾಲಕರುಗಳು இந்த ತತ್ವத்தை ಕಾಟಿಂಡೆ ಬಿಡಿ ನಿಕ್ಕರ ಅಲ್ವಾ. ನೋಡ್ತೀರಾ ಅಲ್ವಾ ಎಲ್ಲಾ ದೇವಸ್ಥಾನಗಳಲ್ಲೂ, ಎಲ್ಲಾ ಮೈಥಲಾಜಿಕಲ್ ಮೂವೀಸ್ ಅಲ್ಲೂ ನೋಡ್ತೀರಾ ಅಲ್ವಾ. ಜಯಾ ವಿಜಯರ ಬಾಗ್ಲು ಅಂದ್ರೆ ಹಿಂಗೆ ಅವ್ರು ನಿಂತಿರುವುದು ಅಲ್ವಾ. ಚಂಡನ್ ಐ ಮೀನ್ ಚಂಡ ಪ್ರಚಂಡ, ಜಯಾ ವಿಜಯ, ಆಮೇಲೆ ಇನ್ಯಾರೋ 4 ಜನ ಇದಾರಲ್ಲ, ನಂದ ಸುನಂದ, ಭದ್ರ ಸುಭದ್ರ, ಎಲ್ಲಾರು ಈ ತರ್ಜನಿ ಮುದ್ರೆ ಸಮೇತವಾಗಿ ನಿಂತಿರ್ತಾರೆ. ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಎಂದ ದಿಕ್ಕಲ್ಲಿ ಯಾವ ದ್ವಾರಪಾಲಕರು ನೋಡಿದ್ರು ಒಳಗಡೆ ಇರೋ ಪರಮಾತ್ಮನಿಗೆ ಮಾತ್ರ ನೀವು ನಮಸ್ಕಾರ ಮಾಡು ಅಲ್ವಾ. ಯಾರ್ಯಾರಿಗೋ ಹೋಗಿ ಕೈ ಕುಪ್ಪಿದ್ರೆ ಏನ್ ಪ್ರಯೋಜನ? ಆ ನಮಸ್ಕಾರವೂ ಒಂದು ಭಕ್ತಿಯ ಹಾಗಾದ್ರೆ? ಹೌದು. ಶಯ್ಯಾಲಯಂ ಶೈಲಾಲಯಂ ಶೊಲ್ಲಾಲಯಂ எது பகவந்தனுக்கு பண்ணாலும் அவனது பக்தியாதா ಸ್ವೀಕರಿப்பான். ಇದು ಶೈಲಾಲೆ ಅಲ್ವಾ. ಶೊಲ್ಲಾಲೆ ನಾಮಸ್ಮರಣೆ ಅಥವಾ ನಾಮ ಸಂಕೀರ್ತನೆ, ಶೊಲ್ಲಾಲೆ ನಾಮಸ್ಮರಣೆ ಅಥವಾ ಕೀರ್ತನೆ, ಶೈಲಾಲೆ ಅರ್ಚನೆ ಅಥವಾ ವಂದನೆ ಅಲ್ವಾ. ಶೈಯಲ್ ಅಂದ್ರೆ ಕಾರ್ಯಗತವಾಗಿ, ವಂದನಾ ಭಕ್ತಿ ಯಾರು ತೋರ್ಸಿದ್ರು? ಅಕ್ರೂರ. ವೆರಿ ಗುಡ್ ಅಲ್ವಾ. ಅಪ್ಪಡಿ ತೊಳುವನ ನಮಸ್ಕರಿಚ್ಚ ಅಂತ ಹೇಳ್ತೀವಿ. ಗೋಕುಲದ ಹೆಬ್ಬಾಗಲಿಗೆ ಹೋಗಿ ನಮಸ್ಕಾರ ಮಾಡ್ದ, ನಂದಗೋಪುರ ಭವನಕ್ಕೆ ಹೋಗಿ ನಮಸ್ಕಾರ ಮಾಡ್ದ. ಕಂಡ இடத்துலெல்லாம் நமஸ்காரம். கோபிக்கு ಹೇಳಲ್ಲ பார்த்துட்டு இருக்க யாரோ புதுசா இருக்கே கோகுலத்துக்கு, இது வரைக்கும் முன்ன பின்ன கோகுலத்துல பார்த்ததே இல்லையே, எங்கெங்கயோ போய் விழுந்துட்டு இருக்காನೆ. ಹೋಗಿ ಅಲ್ಲಿ ಒಂದು ಇದು ಏನಪ್ಪ, ಕಾಳಿಯ ನರ್ತನ ಆಡಿದಂತಹ ಮಡು
ಅಲ್ಲಿಗೆ ಹೋಗಿ ನಮಸ್ಕಾರ ಮಾಡ್ತಾನೆ. ಆ ಕದಂಬ ವೃಕ್ಷ ஆஹா விருட்சமே எப்பேற்பட்ட புண்ணியம் பண்ணிருக்கே, பெருமாளுடைய ஸ்ரீಚರಣத்தை நீ தாங்கினே இல்லையா, உனக்கு பெரிய ನಮಸ್ಕಾರಂ. ಅವನು ಮಾಡಿದ ಕದಂಬ ವೃಕ್ಷ ಇವತ್ತಿಗೂ ಅಲ್ಲೇ ಇದೆ. ಅಲ್ಲೇ ಹೋಗಿ ಜನರು ಅಕ್ರೂರ ಮಾಡಿದ್ರು ಇದಕ್ಕೆ ನಮಸ್ಕಾರವನ್ನ ಅಂತ ಸ್ಮರಣೆ ಮಾಡಿ ಇವತ್ತಿಗೂ ಮಾಡೋರಿದ್ದಾರೆ. கோவர்தன மலைக்கு போய் நமஸ்காரம். அப்படி கண்ணன் எல்லாமே கண்ணன் விஷயத்தை கொண்ட ஒரு விஷயத்துக்கும் போய் போய் தேடி தேடி நமஸ்காரம் பண்ணினவன் ಅಕ್ರೂರನ್. ಆ ವಂದನಾ ಭಕ್ತಿ ಅನ್ನೋದು ಇರೋದ್ರಲ್ಲೇ ಎಲ್ಲದಕ್ಕಿಂತ ತಲೆ ಕಟ್ಟ ಮುಡಿಯಾದ ಭಕ್ತಿ ಅಂತ ಎಲ್ಲಾ ವ್ಯಾಖ್ಯಾನಸ್ಥರು ಹೇಳ್ತಾರೆ. ಬಿಕಾಸ್ ವಂದನೆ ಮಾಡೋದು ಅಂದ್ರೆ ಏನರ್ಥ ಅಂದ್ರೆ ಒಂದು ಪಾರ್ಷಿಯಲ್ ಆಗಿ ನಿಮ್ಮನ್ನೇ ನೀವು ಪ್ರಪನ್ನರಾಗಿ ಭಗವಂತನಲ್ಲಿ ಸಮರ್ಪಣೆ ಮಾಡ್ಕೊಳ್ಳೋದು ಅಂತ ಅರ್ಥ ಆಯ್ತಾ. ಪ್ರಪನ್ನತೆ ಅನ್ನೋದು ಅವಾಗ್ಲೇ ಬರೋದು ನಮ್ಮಲ್ಲಿ. ಈಗ ಪ್ರಪತ್ತಿ ಅಂತ ಭರಣ್ಯಾಸ ತಗೋತಿರಲ್ಲ ಸ್ವಾಮಿಗಳ ಹತ್ರ, ಏನ್ ಮಾಡ್ತಾರಲ್ ಒಳಗಡೆ ಅಲ್ಲ ಅವ್ರೇನ್ ಮಾಡ್ತಾರೆ, ಅವ್ರು ಇಂಡೀಡ್ ನಮಸ್ಕಾರ ಮಾಡ್ತಾ ಇರ್ತಾರೆ ಅಲ್ವಾ. ನೀವೇನ್ ಮಾಡ್ತಾ ಇರ್ತೀರಾ, ನೀವು ಇವ್ರಿಗ್ ನಮಸ್ಕಾರ ಮಾಡ್ತಾ ಇರ್ತೀರ. ಅಲ್ಲಿ ನಮಸ್ಕಾರ ಬಿಟ್ರೆ ಎರಡನೇ ವಿಚಾರ ಏನಾದ್ರು ನಡೆಯುತ್ತಾ ಪ್ರಪತ್ತಿಯಲ್ಲಿ? ಅದೇ ಆ ವಂದನೆ ಅನ್ನೋದು. ಅದೇ ನಾವೆಲ್ಲ ಮಾಡಿಲ್ವಾ ಹಾಗಾದ್ರೆ ವಂದನಾ ಭಕ್ತಿ? ಮಾಡಿದೀವಲ್ವಾ? ಯಾರೆಲ್ಲ ಭರಣ್ಯಾಸ ಮಾಡಿಸ್ಕೊಂಡಿದ್ದೀರೋ ಅವರೆಲ್ಲ ಮಾಡಿ. ಚಕ್ರಾಂಕಣ ಮಾಡಿಸ್ಕೊಂಡಿರೋರು ವಂದನಾ ಭಕ್ತಿ ಮಾಡಿದ್ದಾರೆ ಅಂತ ನಾ ಹೇಳಲ್ಲ, ಯಾಕಂದ್ರೆ ಅಲ್ಲಿ ವಂದನೆಗೆ ಅಷ್ಟು ಪ್ರಾಮುಖ್ಯತೆ ಇಲ್ಲ. ಬೇರೆ ಪಂಚ ಸಂಸ್ಕಾರಾದಿಗಳು, ಯಾಗ ಸಂಸ್ಕಾರ, ಮಂತ್ರ ಸಂಸ್ಕಾರ, ಪುಂಡ್ರ ಸಂಸ್ಕಾರ, ತಾಪ ಸಂಸ್ಕಾರ, ನಾಮ ಸಂಸ್ಕಾರ, ಇದಕ್ಕೆಲ್ಲ ಅಲ್ಲಿ ಮುಖ್ಯತ್ವ ಇದೆ. ಆದ್ರೆ ನೀವು ಪ್ರಪತ್ತಿಗೆ ಹೋಗ್ಬೇಕಾದ್ರೆ ಅಲ್ಲಿರೋದೇ ವಂದನೆ. ಗೊತ್ತಾ ನಿಮಗೆ? ಅಲ್ಲ, ಒಂದೇ ಒಂದ್ ನಿಮಿಷ ಇಲ್ಲಿ ನಿನ್ಗೆ ಬರೀ ಅವ್ರಿಗ್ ಅದ್ ಮಾತ್ರ ವಂದನೆ ಅಂತ ಪ್ರತಿನಿತ್ಯ ನಾವ್ಗೆ ಪ್ರಪತ್ತಿ ಮಾಡ್ಕೊಳ್ದಿರೋರು ಪ್ರತಿನಿತ್ಯ ಭಗವಂತಂಗ್ ಒಂದ್ ದೀಪ ಹಚ್ಬಿಟ್ಟು, ಅಪ್ಪ ನನ್ ಕೈಯಲ್ಲಿ ಒಂದ್ ಲೋಟ ನೀರು ಇಷ್ಟೇ ನನ್ ಕೈಯಲ್ಲಿ ಇಟ್ಟಿದೀನಿ ಅಂತ ಇಟ್ಬಿಟ್ಟು ನಮಸ್ಕಾರ ಮಾಡ್ತಾರ ನೋಡು, ಅದು ವಂದನೆನೆ ತಾನೆ. ಅದು ನಾನ್ ಹೇಳಿಲ್ವಾ? ನೀವು ಈಗ ಸ್ಮಿತಾ ಅವತ್ ಕೇಳಿದ್ರು, ಮಾಮ ಪಂಚ ಸಂಸ್ಕಾರ ಮಾಡ್ಕೊಂಡವ್ರು ಭರಣ್ಯಾಸ ಮಾಡ್ಕೊಂಡವ್ರು ನೀವ್ ಇದೆಲ್ಲ ಅರ್ಥಗಳು ಹೇಳ್ತಾ ಇದ್ದೀರಾ, ಹಾಗಾದ್ರೆ ನಮಗೇನು ಅಂದ್ರು. ನಾನ್ ಏನ್ ಹೇಳಿದೆ ನಿಮಗೆ? ನಿಮಗ್ ಫಿಸಿಕಲ್ ಆಗಿ ಆಗ್ಬೇಕು ಏನು ಅಂತ ನಿಬಂಧನೆನೇ ಇಲ್ವಲ್ಲ. ವೆನ್ ಯು ನೋ ದ ಮೀನಿಂಗ್ ಯು ಆರ್ ಆಲ್ಸೋ ಪ್ರಪನ್ನ ಅಂತ ಹೇಳಿಲ್ವಾ? ದಟ್ ಮೀನ್ಸ್ ಇಫ್ ಯು ನೋ ದ ಫಿಲಾಸಫಿ ಬಿಹೈಂಡ್ ವಂದನಾ, ಇಟ್ ಇಸ್ ನಥಿಂಗ್ ಬಟ್ ಯು ಆರ್ ಪ್ರಪನ್ನತೆ. ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್, ನಾವು ಅಂತಲ್ಲ, ತಿಳಿದವರು ಅಂತಲ್ಲ, ತಿಳಿದೇ ಇರೋರು ಕೂಡ ಒಂದು ನಮಸ್ಕಾರ ಭಗವಂತಂಗೆ ಮನಸ್ಫೂರ್ತಿಯಾಗಿ ಹಾಕ್ಬಿಟ್ರೆ ಅದೇ ಅವನನ್ ವಂದನೆ ಅಂತ ಯು ಆರ್ ರೈಟ್, ಯು ಆರ್ 100% ಕರೆಕ್ಟ್, ನೋ ಡಿಬೇಟಿಂಗ್ ಅಟ್ ಆಲ್. ಅದನ್ನೇ ಹೇಳಿದ್ದು, ಭಾವದಲ್ಲಿ ನಿಮ್ಗೆ ಅರ್ಥೈಸಿಕೊಂಡು ಬಿಟ್ರೆ ಅದಕ್ಕೊಂದು ಆಚಾರ್ಯ, ಅದಕ್ಕೊಂದು ಕ್ರಿಯೆ ಅನ್ನೋದು ಬೇಕಿಲ್ಲ. ಭಾವದಲ್ಲಿ ಅರ್ಥೈಸ್ಕೊಂಡ್ರೆ ದೈನಂದಿಕ ಜೀವನದಲ್ಲಿ ಅರ್ಚನೆ ಮಾಡಲ್ವಾ, ದೈನಂದಿಕ ಜೀವನದಲ್ಲಿ ಸ್ಮರಣೆ ಮಾಡಲ್ವಾ, ದೈನಂದಿಕ ಜೀವನದಲ್ಲಿ ನೀವು ಮೊದಲು ಶ್ರವಣ ಮಾಡಲ್ವಾ? ಈಗ ಮಾಡ್ತಾ ಇರೋದು 2 ಅವರ್ ಏನು ಶ್ರವಣ ಭಕ್ತಿ ತಾನೆ. ಶ್ರವಣಂ ಕೀರ್ತನಂ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ಎಲ್ಲ ಬರ್ತಾ ಇದೆಯಲ್ಲ ನಿಮ್ ಜೀವನದಲ್ಲಿ. ಯಾವತ್ತಾದ್ರೂ ಇದನ್ನ ನೀವು ಚ್ಯುತಿ ಮಾಡಿ ಇನ್ನೇನಾದ್ರೂ ಮಾಡಕ್ ಹೋಗಿದ್ದೀರಾ? ಮಾಡೋದಿದ್ರು ಅದ್ರ ಮೂಲಕನೇ ಮಾಡ್ತೀರಾ ಅಲ್ವಾ? ಯು ಆರ್ ವೆರಿ ಮಚ್ ಕರೆಕ್ಟ್, ಬಟ್ ಯು ಶುಡ್ ನೋ ದ ಇಂಟೀರಿಯರ್ ಮೀನಿಂಗ್ ಅಲ್ವಾ? ಆ ಒಂದು ಲೆವೆಲ್ ಆಫ್ ಫಿಲಾಸಫಿನ ಹೋಗಿ ಟಚ್ ಮಾಡಿ ಕ್ರಿಯಾರೂಪವಾಗಿ ನಿಮ್ಗೆ ಏನ್ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಕೆಲವರು ಕ್ರಿಯಾರೂಪಕವಾಗಿ ಎಲ್ಲಾ ಮಾಡ್ತಾರೆ, ಆದ್ರೆ ಅದ್ರ ಇನ್ನರ್ ಮೀನಿಂಗ್ ಗೊತ್ತಾಗ್ಲಿಲ್ಲ ಅಂದ್ರೆ ವಾಟ್ ಇಸ್ ದ ಯೂಸ್? ಆಚಾರ್ಯರೇ ನಿಮ್ ಮನೆ ಬಾಗ್ಲಿಗೆ ಬಂದು ನಿಮ್ ಪಂಚ ಸಂಸ್ಕಾರ ಮಾಡಿದ್ರು ಪ್ರಯೋಜನವಿಲ್ಲ. ಯಾಕೆ ಹೇಳಿ? ಏದೋ ಬಣ್ಣ ಮುಡಿಜಿದ್ ಪೋ ಅಷ್ಟೇ. ಮುಖವಾಸಿ ನಮ್ ಹಿಂದಿನವರೆಲ್ಲ ಸ್ವಲ್ಪ ಬ್ಲಾಂಕ್ ಆಗಿ ಎಲ್ಲೋ ಫಾಲೋ ಮಾಡೋರು, ಯಾಕಂದ್ರೆ ಅವ್ರಿಗೆ ಅರ್ಥಗಳು ಗೊತ್ತಿರ್ಲಿಲ್ಲ. ಈಗ ನಮ್ ಕ್ಯಾಟ್ನಳ್ಳಿ ಪಾಟಿನಾ ಅಥವಾ ಏನಾದ್ರೂ ಪಟಿ ಪಂಚ ಸಂಸ್ಕಾರವನ್ನ ಹತ್ತದ ಸ್ವಾಮಿ ಪಣ್ಣು ನಂಗಳು ಪಣ್ಣಿಚ್ಕೋಬೋತ್ನಿ, ಅದೆಲ್ಲ ತೆರಿಯಾದ ಅಂದ್ಬಿಡು ಅಲ್ವಾ? ವಿ ಆರ್ ಲಕ್ಕಿ ಟು ಬಿ ಆಸ್ ಎ ಇಂಟರ್ಮೀಡಿಯೇಟ್ ಜನರೇಷನ್, ಸೊ ದಟ್ ವಿ ಹ್ಯಾವ್ ಆಸಕ್ತಿ ಅಂಡ್ ವಿ ಆಲ್ಸೋ ಡಿಗ್ ಇನ್ ಟು ಇಟ್. ಐ ಥಿಂಕ್ ನನ್ ಪ್ರಕಾರ ಒಂದು
60, 70, 80 ವರ್ಷದ ಹಿಂದಿಂದ ಸ್ವಲ್ಪ ಅವೇರ್ನೆಸ್ ಅನ್ನೋದ್ ಅದಕ್ ಮುಂಚೆ ಏನ್ ಇಲ್ಲ. ಬರೀ ಫಾಲೋಯಿಂಗ್ ಆಫ್ ದ ರಿಚುವಲ್ಸ್ ಬಿಟ್ರೆ ನಾಲೆಡ್ಜ್ ಅನ್ನೋದು 20 ವರ್ಷ ನನ್ನ ಪ್ರಕಾರ ನೀವು ನೋಡಿದ್ರೆ 20 ವರ್ಷದಿಂದನೇ ಎಲ್ಲಾ ಅವೇರ್ನೆಸ್ ಕ್ರಿಯೇಟ್ ಆಗಿರೋದು. 60-70 ವರ್ಷವೂ ಇಲ್ಲ. ನಾನೇ ನಮ್ ಪಾರ್ಟಿನ ಕೇಳಿದೀನಿ, ಪೋಯ್ ಒಡಂಬೆ ಬಿಡಿ ಶೊಟ್ಟುಕೋಡಮ್ಮ, ಮಾಡಕ್ ಕೆಲ್ಸ ಇಲ್ಲ, ತಾಪ ಎಲ್ಲ ಕೊಡಿಸ್ಕೊಂಡು ಈ ತರ ಸುಟ್ಕೋಬೇಕಾ ಮೈಯನ್ನ ಅಂತ. They did not had any answer for it, but I have an answer for next generation. So 20 ವರ್ಷ ಅಂತ ಇಟ್ಕೊಳ್ಳಿ. That is why we have to be very thankful to Krishna Premi Swami, Vishaka Hari, or Dushyant Sridhar, or Dr. Venkatesh, or Velakudi Mama, whomever it is. ಆಳ್ವಾರ ಆಚಾರ್ಯರಲ್ಲಿ ಡಿಫರೆನ್ಸ್ ಗೊತ್ತಿರ್ಲಿಲ್ಲ, ಗೊತ್ತಾ ನಿಮಗೆ? ನಮ್ಮಲ್ಲಿ ಗೊತ್ತಿತ್ತ ಅಲ್ಲ, ಶೈಲಮ್ಮ? ಡಿಫ್ರೆನ್ಸ್ ಇರ್ಲಿ, ಆಳ್ವಾರು ಆಚಾರ ಇದಾರೆ ಅನ್ನೋದೇ ಗೊತ್ತಿರ್ಲಿಲ್ಲ. ಡಿಫ್ರೆನ್ಸ್ ವೆರಿ ವೆರಿ ಕರೆಕ್ಟ್. ಯಾಕಂದ್ರೆ ಕಲ್ಕುಂಟೆಲೂ ಒಂದ್ ಸನ್ನಿಧಿ ಇದೆ ಆಳ್ವಾರ್ಗೆ ಆಚಾರ್ಯರಿಗೆ, ಬೇಕು ಬೇಡ ಸುಮ್ನೆ ಅನ್ನೋ ತರ. ನಮ್ಗೇನು ಸುಮ್ನೆ ಆಳ್ವಾರ್ ಬರ್ದೆ ನಮಸ್ಕಾರ ಅದನ್ನ ನೋಡೂ ಇರ್ಲಿಲ್ಲ, ಹೋಗೋದು ಸೀದಾ ದೇವ್ರ ನೋಡ್ಬಿಟ್ಟು ನಾವ್ ಈ ಸಲ ಐ ಮೀನ್ ಸ್ವಲ್ಪ ಇದಾದ್ಮೇಲೆ ಆಳ್ವಾರ್ ಇದ್ ಮಾಡುವಾಗ ಗಮನಿಸ್ತೀವಿ ಅಲ್ವಾ ಆತರ. ಆಮೇಲೆ ನಮ್ಮ ಮನೆಗಳಲ್ಲೂ ಆ ತರದ ಮಟ್ಟಕ್ಕೆ ವಿಗ್ರಹಗಳು, ಫೋಟೋಗಳು ಈಗೆಲ್ಲ ನಾವ್ ಇಟ್ಕೊಂಡಿದೀವಲ್ಲ, ಆಳ್ವಾರುಗಳದು, ಆಚಾರ್ಯರದು. ಐ ಡೋಂಟ್ ಥಿಂಕ್ ವಿ ಹ್ಯಾವ್ ಫೌಂಡ್ ಔಟ್ ದೋಸ್ ವಿಗ್ರಹಮ್ಸ್ ಆರ್ ಫೋಟೋಸ್ ಇನ್ ಅವರ್ ತಿರುಮಾಳಿಗೈ. ಸೋ ಫಾರ್ ವಿ ಅಂಡರ್ಸ್ಟುಡ್ ಅಂಟಿಲ್ ವಿ ಅಂಡರ್ಸ್ಟ್ಯಾಂಡ್, ಅಲ್ವಾ? ನಮ್ ತಾತ ಅವರೆಲ್ಲ ಅದೆಲ್ಲ ಏನು ಇಟ್ಟೇ ಇರ್ಲಿಲ್ಲ. ಸಾಲಿಗ್ರಾಮ ಅತಿ ಮೀರಿ ಅಂದ್ರೆ ஒரு ಆಂಡವರೊಡೆಯ ಫೋಟೋ ಅವಳದ, ಅದ್ ಬಿಟ್ರೆ ಲಕ್ಷ್ಮೀನಾರಾಯಣನ್ ಫೋಟೋ, ಪಟ್ಟಾಭಿರಾಮ, ಇಷ್ಟೇ ಅಲ್ವಾ? ஒரு ದೇಶಿಕನೋ ஒரு ರಾಮಾನುಜರು. ಎಷ್ಟೋ ಜನ ದೇಶಿಕರು ಬೇರೆ ರಾಮಾನುಜರು ಬೇರೆ ಅಂತಾನೂ ಗೊತ್ತಿಲ್ಲ, ಅವರೇ ಇವರೇ ಅವರು ಇರ್ತಾರೆ ಅಲ್ವಾ? ಆತರ ಒಂದು ಐ ಥಿಂಕ್ ಎಲ್ಲ ಉಪನ್ಯಾಸಾದಿಗಳು, ಹರಿಕಥೆಗಳು ಇದೆಲ್ಲ ಬೆಳಕಕ್ ಬಂದ್ಮೇಲೆನೆ ಒಂಚೂರು ಒಂದು ಅವೇರ್ನೆಸ್ ಅಂತ ಕ್ರಿಯೇಟ್ ಆಯ್ತು. ಬಟ್ ಕಲಿಯೋರು ಕಮ್ಮಿ ಆಗಿಲ್ಲ. ನಂಗ್ ಒಂದು ಏನ್ ಹಾರ್ಟನಿಂಗ್ ಗೊತ್ತಾ? നമ്മുടെ ഭാഷ എപ്പടിയാണോ ഇക്കിടുന്ന അഷ്ടഗ്രാമത്തെ ഭാഷ, மேக்சிமம் அஷ்டகிராமத்தை இந்த பாஷை சொல்றவாளே நம்மளோட திவ்ய பிரபந்தத்தை கல்காணிக்கிறது. தெரியுமா உங்களுக்கு? ரொம்ப பியூரா நான் தமிழ் பேசுறேன்றவா திரும்பியே பார்க்க மாட்டா. அவ பாட்டுக்கு அவ தமிழோட இருந்துடுப்பா. அவளுக்கு உண்மையிலேயே சொன்னோன்னா இந்த தமிழ் பெரிய விஷயமே இல்லை, வந்துடும் அவளுக்கு. ಆದ್ರೆ ಅವ ತಲೆನೇ ಕೊಟ್ಟಿಲ್ಲ, ಲಕ್ಷ್ಯವೇ ಇಟ್ಟಿಲ್ಲ. ನಾಮ ವಾಚಲ್ರು ಇಲ್ಲಿ இந்த தமிழ் ಅಷ್ಟಗ್ರಾಮತ್ಲ ಆರ್ಯಗೋರ್ಯಮ ತಮಿಳ ಇವರೇ ಜಾಸ್ತಿ ಕಲಿತಾ ಇರೋದು. ಇನ್ ಎನಿ ಗೋಷ್ಠಿ ಇಫ್ ಯು ಸಿ ನಮ್ಮ ನಮ್ಮೂರ್ ಕಡೆಯವರೇ ಜಾಸ್ತಿ, ನಮ್ಮ ಇದು ಅಷ್ಟಗ್ರಾಮಗಳ ಕಡೆಯವರೇ ಜಾಸ್ತಿ. ಅಂಡ್ ಆ ಒಂದು ಅವೇರ್ನೆಸ್ ನಮ್ಮಲ್ಲಿ ಈ ಇಂಟರ್ಮೀಡಿಯೇಟ್ ಜನರೇಷನ್ ವಿ ಆರ್ ಲಕ್ಕಿ ಟು ಹ್ಯಾವ್ ದಟ್ ಕೈಂಡ್ ಆಫ್ ಅವೇರ್ನೆಸ್. ನಿನ್ನೆ ನಾನು ವೇಲುಕುಡಿ ಮಾಮನಿಗೆ ಹೇಳಿದೆ, ವಿ ಆರ್ ಲಕ್ಕಿ ಟು ಬಾರ್ನ್ ಆಸ್ ಎನ್ ಇಂಡಿಯನ್ ಇನ್ ಯೋರ್ ಕಾಲಘಟ್ಟ. ಅವ್ರು ನಕ್ಕಿದ್ರು ಅಷ್ಟೇ, ಏನು ರಿಯಾಕ್ಷನ್ ತೋರಿಸ್ಲಿಲ್ಲ. ನಿಮ್ಮ ಕಾಲಘಟ್ಟದಲ್ಲಿ ಭಾರತ ವರ್ಷದಲ್ಲಿ ನಾವು ಜನ್ಮ ಪಡೆಯಕ್ಕೆ ಪುಣ್ಯ ಮಾಡಿದ್ವಿ, ಯಾಕಂದ್ರೆ ನೇರ ಒಕ್ಕಾದಂಡು ಕೇಕ ಮುಡಿಯುವೆ ಅಲ್ವಾ? ಆತರ ಒಂದು ಅವೇರ್ನೆಸ್ ಈಗ್ಲೇ ನಮಗೆ ಕ್ರಿಯೇಟ್ ಆಗ್ತಾ ಇರೋದು. ಮುಂಚೆ ಎಲ್ಲ ವಂದನ ಅಂದ್ರೆ ಏನು ಅಂತಾನೆ ಗೊತ್ತಿರ್ಲಿಲ್ಲ, ಇದು ನಮಸ್ಕರಿಕ್ಕಿರೋದ ಅವಳೋದ ಅಲ್ವಾ? ಅದ್ರ ಒಂದು ಭಕ್ತಿಯಲ್ಲಿ ನೋಡೋದು ಹೆಂಗೆ ಅಂತ ಪ್ರಹ್ಲಾದನ ವಿಜುವಲೈಸೇಷನ್ ಎಲ್ಲ ಎಲ್ಲಿಂದ ನಾವು ಊಹಿಸ್ಕೊಳಕ್ಕೂ ಸಾಧ್ಯವಿಲ್ಲ ಅನ್ನೋ ತರವೇ ಇತ್ತು. ಯಾವುದು ಅಷ್ಟೇನೆ ಬೆಳಕಕ್ ಬಂದ್ರೆ ಚೆನ್ನಾಗ್ ಬಂದ್ಬಿಡುತ್ತೆ. ಅರ್ಧ ಸೂರ್ಯ ಉದಯಿಸಿರೋದ್ ಎಲ್ಲಾದ್ರೂ ನೋಡಿದೀರಾ ಅಲ್ವಾ? ಅರ್ಧ ಗಾಳಿ ಮಲೆಯ ಮಾರುತ ಬೀಸೋದೆಲ್ಲಾದ್ರೂ ನೋಡಿದೀರಾ? ಆತರ ಒಮ್ಮೆ ಅದು ಬಂತು ಅವೇರ್ನೆಸ್ ಅಂದ್ರೆ ಇನ್ ಯಾವತ್ತೂ ಅದು ಹೋಗಲ್ಲ. ಸೊ ವಂದನಾ ಭಕ್ತಿ ನೋಟ್ಸ್ ನ ನೆಕ್ಸ್ಟ್ ಕ್ಲಾಸ್ ಎಲ್ಲರಿಗೂ ಅರ್ಥ ಆಗಿದೆ. ನಾನು ಐ ಡೋಂಟ್ ಹ್ಯಾವ್ ಟು ಎಕ್ಸ್ಪ್ಲೇನ್ ಇಟ್ ಟು ಯು. ತುಂಬಾ ಡೆಪ್ತ್ ಆಗಿ ನೀವ್ ಅರ್ಥ ಮಾಡ್ಕೊಂಡಿದ್ದೀರಾ. ಎನಿವೆ ನೋಟ್ಸ್ ಬರ್ಸೋವಾಗ ಅರ್ಧ ಎಕ್ಸ್ಪ್ಲೇನ್ ಮಾಡ್ತೀನಿ, ಅವಾಗ್ಲೂ ಅರ್ಥ ಆಗುತ್ತೆ. ಇವತ್ತಿಗೆ ಮುಗಿಸೋಣವಾ ಇಲ್ಲಿಗೆ? ನಂಗೇನಾದ್ರೂ ಕಿಂಚಿತ್ಕಾರ ವಾಲಂಟಿಯರ್ಸ್ ಯಾರಾದ್ರೂ ಒಂದು ಲಿಂಕ್ ಕಳಿಸಿದ್ರೆ ಇಮಿಡಿಯೇಟ್ಲಿ ಗ್ರೂಪ್ ಹಾಕ್ತೀನಿ. ಅಲ್ಲ, ನಿನ್ನೆ ಅವರು ವೇಲುಕುಡು ಸ್ವಾಮಿ ಕಿಂಚಿತ್ ಕಾರಂ ಟ್ರಸ್ಟ್ ಅಲ್ಲಿ ಮೆಂಬರ್ ಆಗಿಲ್ದೇ ಇರೋರು ನಂಬರ್ ಕೊಡ್ತೀನಿ, ಮಿಸ್ಡ್ ಕಾಲ್ ಕೊಡಿ ಅಂದ್ರು. ಅದನ್ನ ಇಮಿಡಿಯೇಟ್ ಆಗಿ ಮಾಡದ್ಮೇಲೆ ಈಗ ಅದು ಹೇಗೆ, ವಾಟ್ ಇಸ್ ದ ಪ್ರೊಸೀಜರ್? ಅವರೇ ಕಾಲ್ ಮಾಡ್ತಾರಾ? ಅವರೇ ಮಾಡ್ತಾರೆ. ಯಾರೋ ಒಬ್ರು ವಾಲಂಟಿಯರ್ ನಿಮ್ ಪ್ರಾಂತ್ಯಕ್ಕೆ ಯಾರು ಇರ್ತಾರೋ ಆ ಮೊಬೈಲ್ ಅಲ್ಲಿ ಗೊತ್ತಾಗುತ್ತೆ ಏರಿಯಾ ವೈಸು.
ನಿಮ್ ಪ್ರಾಂತ್ಯದ ಯಾರಾದ್ರೂ ವಾಲಂಟಿಯರ್ ಈ ತರ ಮಿಸ್ ಕಾಲ್ ಬಂದಿತ್ತು, ಆರ್ ಯು ಇಂಟ್ರೆಸ್ಟೆಡ್ ಟು ಬಿ ಪಾರ್ಟ್ ಆಫ್ ಮೆಂಬರ್ಶಿಪ್ ಅಂತ ಕೇಳ್ತಾರೆ. ಅಪ್ಲಿಕೇಶನ್ ಫಿಲ್ ಮಾಡಿ ಆನ್ಲೈನ್ ಅಲ್ಲೇ ನೀವು ಮಾಡಿಸ್ಕೊ. ಅಲ್ಲಿ ಅಪ್ಲಿಕೇಶನ್ ಇಟ್ಟಿದ್ರಲ್ವಾ ಬಾಗ್ಲ ಹತ್ರ, ನೋಡ್ಲಿಲ್ವಾ ನೀವು? ನೋಡ್ಲಿಲ್ಲ ಅಂದ್ರೆ ಬರವಾಗ ನೋಡ್ಲಿಲ್ಲ. ಹೊರಡವಾಗ ತುಂಬಾ ಲೇಟ್ ಆಗಿ ಹೋಗಿತ್ತಲ್ವಾ. ಫಸ್ಟ್ 8:49 ಗಂಟೆ ಹತ್ತತ್ರ ಆಗ್ತಾ ಬಂದ್ಬಿಟ್ಟಿತ್ತು. ನಿನ್ನೆನೂ ಲೇಟ್ ಆಯ್ತು. ನಿನ್ನೆ 9:15 ಮೇಲಾಗೋಯ್ತು. ನಿನ್ನೆ ಅಯ್ಯೋ ನನಗೆ 9:45. ಅಂದ್ರೆ ನಾನು ಈ ಕಡೆ ಏರಿಯಾಗ ಒಬ್ಳೆ ಬರ್ಬೇಕಲ್ವಾ. ಸೊ ನಾನು ಆ ಕಡೆ ಈ ಕಡೆ ಏನು ತಿರುಗದೆ ಗುಡುಗುಡು ಅಂತ ಓಡಿದ್ದೊಂದೇ ಗೊತ್ತು. ಮೆಂಬರ್ಶಿಪ್ ಹೇಳ್ತೀನಿ ರೀ. ಶ್ರೀಕಾಂತ್ ಅಂತ ಒಬ್ರು ಇದಾರೆ. ಸುಜಾತ ಮಾಮಿ ತೆರಿಯು ಅಣ್ಣ. ಶೈಲಾ ಮಾಮಿ ನಿಮ್ ಕಡೆ ಯಾರು ವಾಲಂಟಿಯರು? ಆಗಿಲ್ಲ. ರಮೇಶ್ ಅಂತಾನು ಇದಾರೆ ಒಬ್ರು ಗಿರಿನಗರದಲ್ಲಿ. ರಮೇಶ್ ಅಂತ ಇದಾರೆ. ರಮೇಶ್ ಒಬ್ರು, ಶ್ರೀಕಾಂತ್ ಒಬ್ರು. ನಮ್ ಕಡೆ ವೈರಮ್ ಮಾಮಿ. ನಾವೆಲ್ಲ ಸುಮಾರು ಅವ್ರು ಶುರು ಮಾಡದಿದ್ದಾನೆ ಮೆಂಬರ್ಶಿಪ್ ನಮ್ದೆಲ್ಲ 20 ವರ್ಷ ಆಯ್ತು. ಹೇಳ್ತೀನಿ, ಬೇಕು ಅಂದ್ರೆ ಮೆಂಬರ್ ಆಗಿ. ನಾನ್ ಹೇಳ್ತೀನಿ ಯಾರು ವಾಲಂಟಿಯರ್ ಅಂತ ಕಂಡು ಹಿಡ್ಕೊಂಡು ಹೇಳಿದ್ರೆ ಗೊತ್ತಾಗುತ್ತೆ. ಈ ತರ ನಿಮ್ ನಂಬರ್ ಕೊಟ್ರೆ ಅವ್ರು ಫೋನ್ ಮಾಡ್ತಾರೆ. ನಾನ್ ನಿಮ್ ನಂಬರ್ ಕೊಡ್ತೀನಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀ